ಪ್ರೀನಪ್ಸ್ ಅಂತ ಮಾಡಿದಾಗ ಇಷ್ಟಿಷ್ಟೇ ನಿನಗೆ ಬರುತ್ತೆ, ಇಷ್ಟಿಷ್ಟೇ ನಂಗೆ ಬರುತ್ತೆ, ಇಂಡಿಯಾದಲ್ಲಿ ಯಾಕೆ ಮಾಡ್ತಾರೆ? ನಿಜವಾಗ್ಲೂ ಭೇಟಿ ಮಾಡ್ಕೊಂಡು ಬಂದಿರ್ತಾರೆ, ಮತ್ತೆ ಗಂಡನಿಗೆ ಯಾಕೆ ಹೇಳ್ಬೇಕು? ಅನ್ನೆಸೆಸರಿ ಆ ವ್ಯಕ್ತಿ ಮೇಲೆ ಡೌರಿ ಕೇಸ್ ಬೀಳದಿರೋಂಥ ಪರಿಸ್ಥಿತಿನಲ್ಲೂ ಕೂಡ ಡೌರಿ ಕೇಸ್ ಬೀಳುವಂಥ ಪರಿಸ್ಥಿತಿ ಬರುತ್ತೆ. ಸರ್, ಹಳ್ಳಿಗಳಿಂದನೂ ಬರ್ತಾರ ಜನ? ತುಂಬ ಜನ ಈಗ ಹಳ್ಳಿಗಳಲ್ಲೂ ಕೂಡ ಜಾಸ್ತಿ ಆಗಿದೆ. ಶುಕ್ರವಾರ ಮದುವೆ ಆಗಿದೆ, ಶನಿವಾರ ಫಸ್ಟ್ ನೈಟ್ ಆಗಿದೆ, ಭಾನುವಾರ ಆಕೆ ವಾಪಸ್ ಬಂದಿದ್ದಾರೆ, ಸೋಮವಾರ ನನ್ನ ಹತ್ರ ಕೇಸ್. ಫಸ್ಟ್ ನೈಟಲ್ಲಿ ಸೆಕ್ಸ್ ಮಾಡಬೇಕಾದಾಗ ಹೆಂಡತಿ ಅಲಿಗೇಷನ್ಸ್ ಮಾಡಿರೋದು, ನನ್ನ ಗಂಡನ ಪೆಟ್ ತುಂಬ ಚಿಕ್ಕದಿದೆ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಅಥವಾ ಹುಡುಗ ಇಂಪಾರ್ಟೆಂಟ್ ಇದ್ದಾನೆ. ಯು ಥಿಂಕ್ ಸೆಕ್ಸ್ ಬಿಫೋರ್ ಮ್ಯಾರೇಜ್ ಇಸ್ ಅ ಗುಡ್ ಐಡಿಯಾ? ಈಗ ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋ ಕಾನ್ಸೆಪ್ಟ್ ಮೇಜರ್ಲಿ ಅದಕ್ಕೆ ಬಂದಿರೋದು. ಅವನಿಗೆ 4ನೇ ಮದುವೆ, ಬಟ್ 4ನೇ ಮದುವೆ ಆಗಿರುವಂಥ ಹುಡುಗಿ ಜಸ್ಟ್ 18 ಇಯರ್ಸ್ ಹುಡುಗಿ, ಅವನಿಗೆ 38 ಇಯರ್ಸ್. ಇದೊಂಥರ ಸೈಫ್ ಅಲಿ ಖಾನ್ ಕರೀನಾ ಕಪೂರ್. ರೀಸೆಂಟ್ ಆಗಿ ಅತುಲ್ ಸುಭಾಷ್ ಕೇಸ್ ಸೆನ್ಸೇಷನ್ ಆಯ್ತು. ಮೀನಾ ವಿಜಯ್ ಅವ್ರ ಕೇಸನ್ನ ನಾನು ಆಪೋಸಿಟ್ ಆಗಿ ನಾನು ಹ್ಯಾಂಡಲ್ ಮಾಡಿದ್ದೆ. ಎನಿ ವುಮನ್ ಪುಟ್ ಅ ರೇಪ್ ಕೇಸ್ ಆನ್ ಯು ರ್ಯಾಂಡಮ್. ಈತ ನನ್ನ ಮದುವೆ ಆಗ್ತೇನೆ ಅನ್ನೋ ಭ್ರಮೆನಲ್ಲಿ ಇದ್ದು ಎಲ್ಲ ಫಿಸಿಕಲ್ ರಿಲೇಶನ್ಶಿಪ್ ಆದ್ಮೇಲೆ ಮದುವೆಗೆ ಆಫರ್ ಮಾಡಿದಾಗ ಆ ಹುಡುಗ ನಾನು ಯಾವತ್ತೂ ನಿನಗೆ ನಾನು ಅದನ್ನ ಪ್ರಾಮಿಸ್ ಮಾಡಿರಲಿಲ್ಲ ಅಂತೇಳಿ ಮದುವೆಗೆ ನಿರಾಕರಿಸಿದಾಗ ಟೆಕ್ಸ್ಟ್ ಮೆಸೇಜ್ಗಳು ಇರುತ್ತೆ ಕೆಲವು ಸರಿ. ಆ ಮೂಮೆಂಟ್ ಅಲ್ಲಿ ಕೇಸ್ಗಳನ್ನ ಬಿದ್ದಿರುವಂತ ಚಾನ್ಸಸ್ ತುಂಬಾ ಇದೆ. ಡೌರಿ ಇಲ್ಲೀಗಲ್ ಅಂದ್ರೆ ಆಲಿಮನಿ ಯಾಕೆ ಲೀಗಲ್ ಮಾಡಿದ್ರು? ನಾರ್ಮಲ್ ಆಗಿ ಅರೇಂಜ್ ಮ್ಯಾರೇಜ್ ಅಲ್ಲಿ ಜಾಸ್ತಿ ಬರುತ್ತೆ ಡಿವೋರ್ಸ್. ಹುಡುಗಿರು ಬಂದಿದ್ದಾರೆ, ದ ರೀಸನ್ ಸರ್ ನನ್ನ ಗಂಡ ಗೇ ಅಂತ ಹುಡುಗರ ಜೊತೆಯಲ್ಲಿ ದೈಹಿಕ ಸಂಪರ್ಕ ಮಾಡಿರುವಂತ ವಿಡಿಯೋಗಳು ಸಿಕ್ಕಿದೆ. ನಮಸ್ಕಾರ ಆಲ್ರೌಂಡರ್ಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ಎಪಿಸೋಡ್ಗೆ. ಸೊ ಡಿವೋರ್ಸ್ ಈ ಪದ ಕೇಳಿದ್ರೆ ಸ್ವಲ್ಪ ಜನರಿಗೆ ಭಯ ಆಗುತ್ತೆ, ಸ್ವಲ್ಪ ಜನರಿಗೆ ಮದುವೆ ಆಗಬೇಕಾ ಅಂತ ಕ್ವಶನ್ಸ್ ಬರುತ್ತೆ. ಸೊ ನಮಗೂ ಇದೇ ಥರ ಕ್ವಶನ್ಸ್ ಬಂದಿದ್ದಕ್ಕೆ ಡಿವೋರ್ಸ್ ಬಗ್ಗೆನೇ ಒಂದು ಸ್ಪೆಷಲ್ ಪಾಡ್ಕಾಸ್ಟ್ ನಿಮಗೋಸ್ಕರ ಮಾಡಿದ್ದೀವಿ. ಸೊ ಇದರಲ್ಲಿ ಮದುವೆ, ಡಿವೋರ್ಸು, ಸೆಟಲ್ಮೆಂಟು, ಆಲಿಮನಿ, ಡೌರಿ, ರೇಪು, ಫೇಕ್ ಕೇಸಸ್ ಎಲ್ಲದೂ ಮಾತಾಡಿದ್ದೀವಿ. ಆ್ಯಂಡ್ ನಮ್ಮ ಗೆಸ್ಟ್ ವಾಸ್ ನನ್ ಅದರ್ ದೆನ್ ದ ವೆರಿ ಫೇಮಸ್ ಸೆಟಲ್ಮೆಂಟ್ ರಾಜ, ಫ್ಯಾಮಿಲಿ ಡಿಸ್ಪ್ಯೂಟ್ ಸ್ಪೆಷಲಿಸ್ಟ್ ಅಂತಲೇ ಕರಿತೀವಿ, BN ನಾಗರಾಜ್ ಸರ್. ಸೊ ಇದು 2 ಭಾಗ ಪಾಡ್ಕಾಸ್ಟಿನ ಫಸ್ಟ್ ಪಾರ್ಟ್. ಸೊ ನೋಡಿ, ಖಂಡಿತ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಇನ್ನಷ್ಟು ಶಕ್ತಿ ಸಿಗುತ್ತೆ, ಇನ್ನು ಒಳ್ಳೊಳ್ಳೆ ಗೆಸ್ಟ್ನ ಕರೆಯೋದಕ್ಕೆ ನಮಗೆ ಇನ್ಸ್ಪಿರೇಷನ್ ಕೊಡುತ್ತೆ. ಸೊ ಹೇಳಾಗಿದೆ, ಬನ್ನಿ ಹೋಗೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. BN ನಾಗರಾಜ್ ಸರ್, ಫ್ಯಾಮಿಲಿ ಡಿಸ್ಪ್ಯೂಟ್ ಸ್ಪೆಷಲಿಸ್ಟ್ ಆ್ಯಂಡ್ ಸೆಟಲ್ಮೆಂಟ್ ರಾಜ ಅಂತ ಕೂಡ ಕರೀತಾರೆ ನಿಮ್ಮನ್ನ. ಮತ್ತೊಮ್ಮೆ ಸ್ವಾಗತ ಸರ್ ನಮ್ಮ ಆಲ್ರೌಂಡರ್ ಶೋಗೆ. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನಾನು ಕೇಳಬೇಕು, ಈ ಸೆಟಲ್ಮೆಂಟ್ ರಾಜ ಅನ್ನೋ ಒಂದು ಟರ್ಮು ನಿಮ್ಗೆ ಹೇಗೆ ಬಂತು? ಬಟ್ ಇದು ಕೇಳಿದಾಗ ಪ್ರತಿ ಸಲ ಯಾವ ಥರ ಫೀಲಿಂಗ್ ಬರುತ್ತೆ? ಬಿಕಾಸ್ ನೀವು ಡೀಲ್ ಮಾಡ್ತಾ ಇರೋದು ಮೇನ್ಲಿ ಡಿವೋರ್ಸ್ಗಳ ಬಗ್ಗೆ, ಆ್ಯಂಡ್ ಇಟ್ ಈಸ್ ಅ ವೆರಿ ಎಮೋಷ್ನಲ್ ಥಿಂಗ್ ಆಲ್ಸೋ. ಸೊ ಈ ಟರ್ಮ್ ಹೆಂಗೆ ಬಂತು ಆ್ಯಂಡ್ ಹೇಗೆ ನೀವು ಈ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿದ್ರಿ ಸರ್? ಇನ್ಫ್ಯಾಕ್ಟ್ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು 1999. ನಾನು ಬಂದಾಗ ನಾನೇನು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರಲಿಲ್ಲ. ರೈಟ್. ಆ್ಯಸ್ ಎನ್ ಅಡ್ವೊಕೇಟ್ ಆಗಿ ನಾನು ಈ ಫೀಲ್ಡಲ್ಲಿ ಬಂದಿದ್ದು. ಮುಂಚೆ ನಾನು ಸಿವಿಲ್ ಕೇಸಸ್ ಮಾಡ್ತಾಯಿದ್ದೆ, ಕ್ರಿಮಿನಲ್ ಕೇಸಸ್ ಮಾಡ್ತಾಯಿದ್ದೆ. ಸೊ ನನ್ನ ಜರ್ನಿ ಹಾಗೆ ಬರಬೇಕಾದಾಗ ನನ್ನೊಂದು ಟಿ ವಿ ಪ್ರೋಗ್ರಾಮು, ಒಂದು ಸುವರ್ಣ ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ ನಂದು ಬಂತು. ನಮ್ಮ ಫಿಲ್ಮ್ ಆ್ಯಕ್ಟರ್ ನಮ್ಮ ಲಕ್ಷ್ಮಿ ಮ್ಯಾಮ್ ಜೊತೆನಲ್ಲಿ ರೈಟ್. ಒಂದು ಇದು ಕಥೆ ಅಲ್ಲ ಜೀವನ ಅಂತ ಹೇಳಿ, ಅದು ಇಟ್ ಇಸ್ ಎ ವೆರಿ ಗುಡ್ ಸೂಪರ್ ಹಿಟ್ ಶೋ. ಹೌದು. ಅದು ಪ್ಯೂರ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅದು. ಆವಾಗ ಲಕ್ಷ್ಮಿ ಮೇಡಮು ಒಂದು ಕೌನ್ಸಿಲಿಂಗ್ ಎಲ್ಲ ಮಾಡೋರು. ಅದರಲ್ಲಿ ನಾನು ಟಿ ವಿನಲ್ಲಿ ಒಂದು ಒಪಿನಿಯನ್ಸನ್ನ ಕೊಡ್ತಾಯಿದ್ದೆ ನಾನು. ಎಲ್ಲ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಲಕ್ಷ್ಮಿ ಮೇಡಮ್ ಹೇಳೋರು, BN ನಾಗರಾಜ್ ಸರ್ ಇದಕ್ಕೆ ನೀವೇನು ಒಪಿನಿಯನ್ ಕೊಡ್ತೀರಿ ಈ ಕೇಸಲ್ಲಿ ಅಂತೇಳಿ. ಅದರಲ್ಲಿ ನಾನು ಒಪಿನಿಯನ್ಸ್ ಕೊಡ್ತಾಯಿದ್ದೆ. ನಾನು ಇದನ್ನು ಈ ಥರ ಮಾಡ್ಬೋದು, ಕಾನೂನು ಪ್ರಕಾರ ಈ ಥರ ರಿಲೀಫ್ ತೊಗೋಬೋದು, ಈ ಥರ ಸಾಲ್ವ್ ಮಾಡ್ಕೊಳ್ಬೋದು ಈ ಪ್ರಾಬ್ಲಮ್ನ ಅಂಥೇಳಿ. ಅದು ಕರ್ನಾಟಕದ ಜನತೆ ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದು ಪ್ರೋಗ್ರಾಮು. ಮತ್ತು ನಾನು ಕೊಡ್ತಿದ್ದಿದ್ದು ಒಪಿನಿಯನ್ನು ತುಂಬ ಅದು ಎಲ್ಲರಿಗೂ ತುಂಬಾ ಇಷ್ಟ ಆಗಿ, ಇದು ಚೆನ್ನಾಗಿದೆ ರಿಲೀಫ್, ಇದು ಈ ಥರ ನಾವು ಯಾಕೆ ಟ್ರೈ ಮಾಡಬಾರ್ದು, ಇದು ಒಳ್ಳೆ ರಿಲೀಫ್, ಇದು ಒಳ್ಳೆ ಕಾನ್ಸೆಪ್ಟ್, ಈ ಥರ ಮಾಡಿಕೊಂಡ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟು ಡೆವಲಪ್ ಆಯಿತು. ಹಾಗಾಗಿ ಅದು ಯಾವತ್ತು ಪ್ರೋಗ್ರಾಮ್ ಸೂಪರ್ ಹಿಟ್ ಆಯಿತು, ಜೊತೆಯಲ್ಲಿ ಜನ ಏನು ಮಾಡಿದ್ರು ನನಗೆ, ಸರ್ ನಮ್ಮದು ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ, ನಮ್ಗೆ ಈ ಥರ ಸಾಲ್ವ್ ಮಾಡಿಕೊಡಿ ಅಂತ ಬರೋದಕ್ಕೆ ತುಂಬಾ ಜಾಸ್ತಿ ಆಯಿತು. ಸರ್, ಆ ಟೈಮಲ್ಲೂ ಜಾಸ್ತಿ ಇತ್ತಾ? ಬಿಕಾಸ್ ಡಿವೋರ್ಸ್ ಅನ್ನೋ ಕಾನ್ಸೆಪ್ಟ್ ಒಂದು 5-6 ವರ್ಷದಿಂದ ಜಾಸ್ತಿ ಆಗಿದೆ. ಬಟ್ ನೀವು ಹೇಳೋ ಪ್ರಕಾರ 2008 ಎಕ್ಸಾಕ್ಟ್ಲಿ 2008ರಲ್ಲಿ ಅಷ್ಟೊಂದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇರಲಿಲ್ಲ. ಬಟ್ ಆದರೆ ಈ ಡಿಸ್ಪ್ಯೂಟ್ಸನ್ನು ಚಾನಲ್ಗೆ ತೊಗೊಂಬರೋದಕ್ಕೆ ಮತ್ತು ಡಿಸ್ಪ್ಯೂಟ್ಸನ್ನು ಓಪನ್ ಆಗಿ ಹೇಳೋದಕ್ಕೆ ಜನ ಪ್ರಾರಂಭ ಮಾಡ್ತಿದ್ದ ಕಾಲ ಅದು. ಕರೆಕ್ಟ್. ರೈಟ್. ಅದಕ್ಕೆ ಮುಂಚೆ ಎಲ್ಲರೂ ಏನು ಮಾಡ್ತಿದ್ರು, ಇದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಂದರೆ ನಾವು ಹೊರಗಡೆ ಡಿಸ್ಕಸ್ ಮಾಡೋಂಥ ವಿಚಾರ ಅಲ್ಲ, ಹೊರಗಡೆ ಬಂದು ಹೇಳಿದ್ರೆ ನಮಗೆ ಒಂಥರ ಅದು ಅಷ್ಟೊಂದು ಒಂಥರ ಮುಜುಗರ ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿನಲ್ಲಿದ್ದಾಗ ಈ ಕಥೆ ಅಲ್ಲ ಜೀವನ ಅನ್ನೋ ಪ್ರೋಗ್ರಾಮ್ ಬಂದಿದ್ದು. ರೈಟ್. ಅಲ್ಲಿ ಎಲ್ಲರಿಗೂ
ಓ ಇಲ್ಲ ನಮ್ಮದು ಪ್ರಾಬ್ಲಮ್ ನಾವು ಸ್ವಲ್ಪ ಓಪನ್ ಆಗಿ ಹೇಳ್ಕೊಂಡ್ರೆ ನಮ್ದೇನೋ ಒಂದು ಸಾಲ್ವೇಷನ್ ಸಿಗ್ಬೋದೇನೋ ಅನ್ನೋಂಥ ಪರಿಪಾಠ ಜಾಸ್ತಿ ಆಗಿ ಆ ಮನಸ್ಥಿತಿ ಏನಾಯಿತು, ಎಲ್ಲರಿಗೂ ನಮ್ಮದು ಡಿಸ್ಪ್ಯೂಟ್ ಇದ್ದಾಗ ನಾವು ಹೋಗೋಣ. ಕರೆಕ್ಟ್. ಅದೇನಾಯಿತು, ಬರ್ತಾ ಬರ್ತಾ ಕೋರ್ಟ್ನಲ್ಲಿ ಕೇಸನ್ನು ಫೈಲ್ ಮಾಡೋವಂಥ ಪರಿಸ್ಥಿತಿಗಳು ಕೂಡ ಜಾಸ್ತಿ ಆಯಿತು. ಓಕೆ ಓಕೆ ಅದಕ್ಕೆ ಮುಂಚೆ ಯಾರು ಅಷ್ಟೊಂದು ಈಸಾಗಿ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ಗೆ ಕೋರ್ಟ್ಗೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ ನಮ್ಮ ಜನರಲ್ಲಿ. ಹೌದು. ಏನಿದ್ರು ಅಲ್ಲಲ್ಲೇ ಕೂತ್ಕೊಂಡು ಮಾತಾಡೋರು, ರಿಲೇಷನ್ಸ್ಗಳಲ್ಲಿ ಕೂತ್ಕೊಂಡು ಮಾತಾಡೋರು, ಇಲ್ಲ ದೊಡ್ಡ ದೊಡ್ಡವ್ರು ಕೂತ್ಕೊಂಡು ಮಾತಾಡೋರು, ಮತ್ತು ವೆಲ್ ವಿಷರ್ಸ್ ಜೊತೆಯಲ್ಲಿ ಕೂತ್ಕೊಂಡು ಏನೋ ಒಂದು ಡಿಸ್ಕಸ್ ಮಾಡಿ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತಿದ್ರು. ರೈಟ್. ಅದು ಕೋರ್ಟ್ಗೆ ಹೋಗಿ ಸಾಲ್ವ್ ಮಾಡ್ಕೊಡೋ ಅನ್ನೋ ಒಂದು ಮಟ್ಟಕ್ಕೆ ಜಾಸ್ತಿ ಆಗಿದ್ದು 2008, 9, 10 ನಂತರ. ರಿಸೆಷನ್ ಅಲ್ಲಾಗ್ತಾ ಇತ್ತು, ಇಲ್ಲಿ ಫ್ಯಾಮಿಲಿಯಲ್ಲೂ ಒಂದು ರಿಸೆಷನ್ ಆಗ್ತಾ ಆಗ್ತಾ ಇತ್ತು. Definitely. ಓಕೆ ಓಕೆ ರೈಟ್ ಸರ್. ಸೊ ಅದಾದ್ಮೇಲೆ ಸ್ಟಾರ್ಟ್ ಮಾಡಿದಿರಾ. ನನಗೆ ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ ಸರ್. ಬಿಕಾಸ್ ಇವಾಗ ಡಿವೋರ್ಸ್ ಅನ್ನೋದು ಒಂಥರ ಅಂಗಡಿಗೆ ಹೋಗಿ ಪಾನ್ ತಿಂದಂಗೆ ಆಗ್ಬಿಟ್ಟಿದೆ. ಇವತ್ತು ಮದುವೆ ಆಗ್ತಾರೆ, ನಾಳೆ ಡಿವೋರ್ಸ್ ಕೊಟ್ಟಿರ್ತಾರೆ. 6 ತಿಂಗಳಿಗೆ ಡಿವೋರ್ಸು, 1 ವರ್ಷಕ್ಕೆ ಡಿವೋರ್ಸು. ಯಾಕೆ ಇಂಡಿಯಾದಲ್ಲಿ ಪ್ರೀನಪ್ಸ್ನ ಲೀಗಲ್ ಮಾಡ್ತಾ ಇಲ್ಲ? ಮಾಡಿದ್ರು ವರ್ಕ್ ಆಗುತ್ತೆ ನಮ್ಮ ದೇಶದಲ್ಲಿ? ಇಲ್ಲಿ ನಮ್ಮ ಒಂದು ಜನಸಂಖ್ಯೆ ಕಂಪೇರ್ ಮಾಡಿದಾಗ, ನಮ್ಮ ರೆಮಿಡೀಸ್ಗಳಿಗೆ ಕಂಪೇರ್ ಮಾಡಿದಾಗ, ನಮ್ಮ ಡಿಸ್ಪ್ಯೂಟ್ಗಳಿಗೆ ಕಂಪೇರ್ ಮಾಡಿದಾಗ ಅಷ್ಟೊಂದು ಫೆಸಿಲಿಟೀಸ್ಗಳು ತುಂಬ ಇವತ್ತರೆಗೂ ಇನ್ನೂ ಜಾಸ್ತಿ ಆಗಿಲ್ಲ. ಈವನ್ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ಗಳಲ್ಲೂ ಅಷ್ಟೇ ಏನಾಗ್ತಾ ಇದೆ ಅಂತಂದರೆ, ಎಸ್ಪೆಷಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಮ್ಮ ಬೆಂಗಳೂರಿನಲ್ಲಿ ಜನಸಂಖ್ಯೆ ಮಟ್ಟ ತುಂಬ ಜಾಸ್ತಿ ಆಗ್ತಾ ಇದೆ. ಹೌದು. ಮುಂಚೆ ಇದ್ದಿದ್ದ ಜನಸಂಖ್ಯೆಗೂ ಈಗಿನ ಜನಸಂಖ್ಯೆಗೂ, ಇದ್ರ ಜೊತೆಯಲ್ಲಿ ಎಜುಕೇಷನ್ನು ಇಬ್ಬರಿಗೂ ಕೂಡ ಜಾಸ್ತಿ ಆಗ್ತಾ ಇದೆ. ಇಬ್ಬರಿಗೂ ಕೂಡ ಈಗೋಯಿಸಮ್ಗಳು ಕೂಡ ಬರುತ್ತೆ. ಇಬ್ಬರು ಕೂಡ ಎಂಪ್ಲಾಯ್ಮೆಂಟ್ಸ್ ಆಗಿರೋದ್ರಿಂದ, ಇಬ್ಬರು ಕೂಡ ಎಜುಕೇಷನ್ ಆಗಿರೋದ್ರಿಂದ ನಾವೇನು ಕಮ್ಮಿ ಅನ್ನೋ ಮಟ್ಟಕ್ಕೆ ಇವತ್ತು ಎಲ್ಲರೂ ಬರ್ತಾ ಇದ್ದಾರೆ. ಕರೆಕ್ಟ್. ಸೊ ಇಲ್ಲಿ ಕೆಲವು ಫಾರಿನ್ಗಳಲ್ಲಿರುವಂಥ ಕೆಲವು ಕಾನೂನುಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ಇನ್ನೂ ಸದ್ಯದ ಪರಿಸ್ಥಿತಿನಲ್ಲಿ ಇನ್ನೂ ಅಷ್ಟೊಂದು ಪ್ರಾರಂಭ ಆಗಿಲ್ಲ. ರೈಟ್. ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಆಲ್ಮೋಸ್ಟ್ ಮದುವೆಗಳು ಮಾಡ್ಕೊಳ್ತಾರೆ, ಆಲ್ಮೋಸ್ಟ್ ಎಲ್ಲರಿಗೂ ಸಂಸಾರ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂತಂದರೆ, ನಮ್ಮಲ್ಲಿ ಎಲ್ಲದಕ್ಕೂ ಪಠ್ಯ ಪುಸ್ತಕಗಳಿದೆ, ಎಲ್ಲದಕ್ಕೂ ಒಂದು ಎಜುಕೇಷನ್ ಕೊಡ್ತಾರೆ, ಎಲ್ಲದಕ್ಕೂ ಪಾಠಗಳನ್ನ ಹೇಳ್ಕೊಡ್ತಾರೆ, ಎಲ್ಲ ವಿಚಾರಗಳಲ್ಲೂ ಕೆಲವು ಲೆಸನ್ಸ್ಗಳಿದ್ದಾವೆ. ರೈಟ್. ಸಂಸಾರ ಮದುವೆ ಆದರೆ ನಾವು ಸಂಸಾರ ಹೇಗೆ ಮಾಡಬೇಕು ಅನ್ನೋಂಥ ಪಠ್ಯಗಳಿಲ್ಲ. ಸಂಸಾರ ನಾವು ಯಾವ ರೀತಿ ಮಾಡಿದ್ರೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅನ್ನುವಂಥ ಲೆಸನ್ಸ್ಗಳು ಅಥವಾ ಒಂದು ಟ್ಯೂಷನ್ಸ್ಗಳು ಯಾವುದು ನಮ್ಮಲ್ಲಿ ಆ ಫೆಸಿಲಿಟೀಸ್ ಇಲ್ಲ. ರೈಟ್. ಸೊ ಅದು ಬರಬೇಕು ಸ್ವಲ್ಪ. ಅದಕ್ಕೆ ಮದುವೆಗೆ ಮುಂಚೆನೇ ಕೆಲವರು, ನಾನು ಮದುವೆ ಆದರೆ ನಾನು ನೆಮ್ಮದಿಯಾಗಿ ನಾನು ನನ್ನ ಹೆಂಡತಿ, ಅಥವಾ ಮದುವೆ ಆದರೆ ನಾನು ನನ್ನ ಗಂಡ ಹೇಗೆ ನಾವು ಒಂದು ಕುಟುಂಬದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು, ಸಮಸ್ಯೆಗಳನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು, ಸಮಸ್ಯೆಗಳನ್ನು ಅವಾಯ್ಡ್ ಮಾಡಿಕೊಂಡು ಸಂಸಾರನ ಹೇಗೆ ಮಾಡ್ಬೋದು ಅನ್ನುವಂಥ ಕೆಲವು ವಿಚಾರಗಳನ್ನ ಸ್ವಲ್ಪ ತಿಳ್ಕೊಂಡ್ರೆ ಆಲ್ಮೋಸ್ಟು ಸುಮಾರು ಡಿಸ್ಪ್ಯೂಟ್ಸ್ಗಳನ್ನ ನಾವು ಅವಾಯ್ಡ್ ಮಾಡ್ಬೋದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ನಲ್ಲಿ. ಸರ್, ಬಟ್ ಏನಾಗುತ್ತೆ, ಈಗ ಸಂಸಾರ ಸಂಬಂಧಗಳಂದ್ರೆ ಪ್ರತಿ ವ್ಯಕ್ತಿ ಎವಾಲ್ವ್ ಆಗ್ತಿರ್ತಾರೆ ಸರ್. ನಾನೇ 2 ವರ್ಷದ ಹಿಂದೆ ಇರೋ ವ್ಯಕ್ತಿ ಅಲ್ಲ ಇವಾಗ. ನೀವೇ ಪ್ರಾಬ್ಲಿ 4 ಇಯರ್ಸ್ ಬ್ಯಾಕ್ ಇದ್ದಿದ್ದ ವ್ಯಕ್ತಿ ಅಲ್ಲ ಇವಾಗ. ಎಲ್ಲರೂ ಚೇಂಜ್ ಆಗ್ತಿರ್ತಾರೆ. ನಿಜ. ನಾವು ಮೀಟ್ ಮಾಡೋ ಜನ ಬೇರೆ ಇರ್ತೀವಿ, ಆ್ಯಂಡ್ ಸೋಷಿಯಲ್ ಮೀಡಿಯಾ ಬೇರೆ ಬಂದಿದೆ ಇವಾಗ. ಬೇರೆ ಬೇರೆ ಥರ ಜನ ಸಿಗ್ತಾ ಇರ್ತಾರೆ. ಆ್ಯಂಡ್ ಫ್ರೆಂಡ್ಸ್ ಇವಾಗ ಮೊದಲು ಸುಮ್ಮನಿರಲ್ಲ, ಎಲ್ಲರೂ ಒಂದು ಒಪಿನಿಯನ್ ಕೊಡ್ತಾ ಇರ್ತಾರೆ. ನಿನ್ನ ಗಂಡ ಹೀಗೆ, ನಿನ್ನ ಹೆಂಡತಿ ಹೀಗೆ, ನೀನು ಅವ್ರಿಗೋಸ್ಕರ ಬಗ್ಬೇಡ, ಚೇಂಜ್ ಆಗಬೇಡ. ಸೊ ಈ ಥರ ಆದಾಗ ಐ ಥಿಂಕ್ ಎಲ್ಲೋ ಒಂದು ರೀತಿಲಿ ನಮ್ಮ ಸರೌಂಡಿಂಗ್ಸ್ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ, ಬೇಕೋ ಬೇಡವೋ. ಅದಕ್ಕೆ ಐ ಥಿಂಕ್ ಈ ಫಾರ್ಮಲ್ ಟ್ರೈನಿಂಗ್ ಅಷ್ಟು ವರ್ಕ್ ಆಗದೆ ಇರ್ಬೋದು. ಬಟ್ ಪ್ರೀನಪ್ಸ್ ಅಂತ ಮಾಡಿದಾಗ ನಾಳೆ ದಿನ ನಾವು ಬ್ರೇಕಪ್ ಆದ್ರೂ ಇಷ್ಟಿಷ್ಟೇ ನಿನಗೆ ಬರುತ್ತೆ, ಇಷ್ಟಿಷ್ಟೇ ನಂಗೆ ಬರುತ್ತೆ ಅಂತ ಇಂಡಿಯಾದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅದು ಮಾಡೋಕ್ಕೆ ತುಂಬ ಕಷ್ಟ ಇದೆ. ಯಾಕೆಂತಂದರೆ ಈಗ ನಾವು ಎಷ್ಟೋ ಕೇಸ್ಗಳಲ್ಲಿ ನಾವು ನೋಡ್ತಿರ್ತೀವಿ, ಎಲ್ಲ ಕೇಸ್ಗಳು ಕೂಡ ನಿಜವಾದ ಕೇಸ್ಗಳೇನಲ್ಲ. ಅಂದರೆ ಯಾವ ಥರ ಸರ್? ಫಾರ್ ಎಕ್ಸಾಂಪಲ್ ಡೌರಿ ಕೇಸ್ಗಳು, ಹುಡುಗರ ಮೇಲೆ ಡೌರಿ ಕೇಸ್ಗಳನ್ನ ಹಾಕ್ತಾರೆ. ಎಲ್ಲ ಡೌರಿ ಕೇಸಲ್ಲೂ ಕೂಡ ಸತ್ಯಾಂಶ ಏನಿರೋದಿಲ್ಲ. ಅಂದರೆ ಒಂದು ಎಕ್ಸಾಂಪಲ್ ಕೊಡಿ, ನಿಮ್ಮ ಕರಿಯರಲ್ಲಿ ನೋಡಿದಂಥ ಕೆಲವೊಂದು ಕೇಸ್ಗಳು. ಬೇಕಾದಷ್ಟು ಕೇಸ್ಗಳಿದೆ. ಓಕೆ. ಒಂದು ನಾನು ಆ ರೀತಿ ಒಂದು ಉದಾಹರಣೆ ಕೊಡಬೇಕು ಅಂತಂದಾಗ, ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಮದುವೆ ಆದ ನಂತರ ಹುಡುಗಿ ಯಾರಿಗೋ ಪಾಪ ಅವ್ರ ಫ್ರೆಂಡೋ ಯಾರನ್ನೋ ಮಾತಾಡ್ತಾರೆ. ಮಾತಾಡಿ ಅದನ್ನು ಗಂಡನ ಹತ್ರ ಓಪನ್ ಆಗಿ ಡಿಸ್ಕಸ್ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ನಾನು ಮಾತಾಡಿದೆ, ಒಂದು ಅರ್ಧ ಗಂಟೆ ಕಾಫಿ ಕುಡ್ಕೊಂಬಂದೆ ಅಂತ. ಮಾರನೇ ದಿನ ಆಫೀಸಿಂದ ಅವರೇನೋ ಲೇಟಾಗಿ ಬರ್ತಾರೆ. ವೈಫು ಗಂಡನಿಗೆ ಏನಾಗುತ್ತೆ, ಯಾಕೆ ಇವತ್ತು ಲೇಟ್ ಆಯ್ತು, ನಿಮ್ಮ ಫ್ರೆಂಡ್ ಏನೋ ಸಿಕ್ಕಿದ್ರು ಅಂತ ಕ್ಯಾಜುವಲ್ ಆಗಿ ಕೇಳ್ತಾರೆ. ಅವತ್ತೇನು ಸಿಕ್ಕಿರಲಿಲ್ಲ, ಬೈ ಟ್ರಾಫಿಕಲ್ಲೋ ಏನೋ ಲೇಟ್ ಆಗಿರುತ್ತೆ. ಕರೆಕ್ಟ್. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ, ಆತ ಹಿಂದಿನ ದಿನ ನನ್ನ ಹೆಂಡತಿ ಹೇಳಿದಲ್ಲ, ಬಟ್ ಇವತ್ತು ಹೇಳಲಿಲ್ವಲ್ಲ ಅಂತಂದ್ಬಿಟ್ಟು ಹೇಳಿ ಎಲ್ಲ ಒಂದು ಕಡೆ ಎಳೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಯಾಕೋ ನನ್ನ ಹೆಂಡತಿ ಮುಚ್ಚಿಡ್ತಿದ್ದಾಳೆ ಅಂತ. ಅಲ್ಲೇನು ಆಕೆ ಮುಚ್ಚಿಟ್ಟಿರಲ್ಲ, ಆದರೆ ನಿಜವಾದ ಕಾರಣ ಕೂಡ ಆಕೆ ಹೇಳಿದ್ರು ಕೂಡ ಆತ ಕೇಳೋಂಥ ಪರಿಸ್ಥಿತಿನಲ್ಲಿ ಇರಲ್ಲ. ಕೆಲವು ಸಲ ನಿಜವಾಗ್ಲೂ ಭೇಟಿ ಮಾಡ್ಕೊಂಡು ಬಂದಿರ್ತಾರೆ, ಮತ್ತೆ ಗಂಡನಿಗೆ ಯಾಕೆ ಹೇಳ್ಬೇಕು ಅದನ್ನು?
ಗಂಡ ಇವತ್ತೇನಾರು ಅನ್ಕೊಳ್ತಾನೆ, ಹ್ಮ್ ನೆನ್ನೆನೂ ಭೇಟಿ ಮಾಡಿದ್ದೆ, ಇವತ್ತು ಭೇಟಿ ಮಾಡಿದ್ದೆ, ಅಥವಾ ನೆಕ್ಸ್ಟ್ ವೀಕು ಹ್ಮ್ ಈ ಥರ ಬರ್ತಾರೆ, ಈ ಥರ ತಿಳ್ಕೊಳ್ತಾರೆ ಅಂತೇಳಿ ವಿಚಾರಗಳನ್ನ ಕೆಲವು ಸಲ ಮುಚ್ಚಿಡ್ತಾರೆ. ಒಳ್ಳೆ ಉದ್ದೇಶಕ್ಕೆ ಇರ್ಬೋದು, ಬಟ್ ಅದು ಸಂಶಯದ ಎಳೆಗೆ ಒಂದು ನಾಂದಿಯನ್ನು ಹಾಡುತ್ತೆ. ರೈಟ್ ಆವಾಗ ಏನಾಗುತ್ತೆ, ಮೈನ್ಯೂಟ್ ಡಿಸ್ಪ್ಯೂಟ್ಸ್ ಜಾಸ್ತಿ ಆದಾಗ ಇವ್ರೇನು ಮಾಡ್ತಾರೆ, ಅದನ್ನೇ ದೊಡ್ಡದು ಮಾಡಿಕೊಂಡು ಕೆಲವು ಹುಡುಗಿರು ಅವ್ರ ಮೇಲೆ, ಓ ನನ್ನ ಈ ಥರ ಎಲ್ಲ ಮಾತಾಡ್ತಿದ್ದಾರೆ, ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಕೆಲವ್ರು ಯಾರು ಅಕ್ಕಪಕ್ಕದವ್ರು ಹೇಳ್ತಾರೆ, ನಿನ್ನ ಗಂಡನ ಮೇಲೆ ಹಾಕು, ಒಂದು ಕೇಸ್ ಹಾಕು. ಎಷ್ಟೋ ಸಲ ಅವ್ರಿಗೆ ಸ್ವಂತ ಆ ಬುದ್ಧಿ ಇಲ್ಲ ಅಂದ್ರೂ ಈ ಪರಿಸರ ಅವರನ್ನು ಕೆಲವು ಸಲ ಚೇಂಜ್ ಮಾಡುತ್ತೆ. ನೀವು ಹೇಳಿದಾಗೆ ಕರೆಕ್ಟ್ ಪರಿಸರನೇ ಕೂಡ ಕೆಲವು ಸಲ ಅದನ್ನು ಆ ಪ್ರಭಾವನ ಬೀರಿ ಹ್ಮ್ ಅನ್ನೆಸೆಸರಿ ಒಂದು ಕೇಸನ್ನು ಫೈಲ್ ಮಾಡ್ತಾರೆ. ಓಕೆ ಕೇಸ್ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ, ಈಗ ಮುಂಚಿನ ಥರ ಏನು ಬಂದ ತಕ್ಷಣ ಪೊಲೀಸರು ಏನು FIR ಹಾಕೋದಿಲ್ಲ, ಒಂದು ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ನಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಳ್ತಾರೆ. ಹ್ಮ್ ಎಷ್ಟೋ ವಿಚಾರನ ಕೆಲವರು ಓಪನ್ ಆಗಿ ಹೇಳಲ್ಲ, ಕೆಲವರು ಎಕ್ಸಾಜುರೇಟ್ ಮಾಡಿ ಹೇಳ್ತಾರೆ. ಹ್ಮ್ ಅನ್ನೆಸೆಸರಿ ಆ ವ್ಯಕ್ತಿ ಮೇಲೆ ಡೌರಿ ಕೇಸ್ ಬೀಳದಿರೋಂಥ ಪರಿಸ್ಥಿತಿನಲ್ಲೂ ಕೂಡ ಡೌರಿ ಕೇಸ್ ಬೀಳೋಂಥ ಪರಿಸ್ಥಿತಿ ಬರುತ್ತೆ. ಕರೆಕ್ಟ್ ಅವಾಗ ಏನಾಗುತ್ತೆ ಆ ವ್ಯಕ್ತಿ ಪೊಸಿಷನ್, ನಾನು ಅಂಥ ಮೇಜರ್ ತಪ್ಪು ಮಾಡಲ್ಲ, ಇವತ್ತು ನನ್ನ ಡೌರಿ ಕೇಸಲ್ಲಿ ಫಿಕ್ಸ್ ಮಾಡಿದೆ ನನ್ನ ಹೆಂಡತಿ ಅಂತ ಬರುತ್ತೆ ತಲೆನಲ್ಲಿ. ಹ್ಮ್ ಒಂದು ಸರಿ ಅದು ತಲೆನಲ್ಲಿ ಬಂತು ಅಂತ ಅಂದ್ಕೊಳ್ಳಿ, ಸಂಸಾರಕ್ಕೆ ಏನಾಗುತ್ತೆ, ಅದು ಬಿರುಕಿಗೆ ಒಂದು ನಾಂದಿ. ರೈಟ್ ಸೊ ಈ ಥರ ಎಷ್ಟೋ ಸರಿ ಹೊರಗಡೆನ ಪ್ರಭಾವಗಳಿಂದ ಕೂಡ ಕೆಲವು ಅನ್ನೆಸೆಸರಿ ಕೇಸ್ಗಳು ಫೈಲ್ ಆಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಾಗ ಈ ಥರದ್ದು ಪರ್ಸೆಂಟೇಜು ಅಂದರೆ ಅಷ್ಟೊಂದು ಸತ್ಯ ಇಲ್ಲದೆ ಮೈನ್ಯೂಟ್ ವಿಚಾರಗಳಿಗೆ ಡೌರಿ ಕೇಸ್ಗಳು ಬಿದ್ದಿರೋ ಅಂಥ ಪರ್ಸೆಂಟೇಜು ಜಾಸ್ತಿ ಆಗಿದೆ. ರೈಟ್ ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು, ಮುಂಚೆ ಆದರೆ ಒಂದು ಡೌರಿ ಕೇಸ್ ಹಾಕಿದ್ರೆ ಎಲ್ಲರನ್ನೂ ಗಂಡ ಹೆಂಡ್ತಿನ ಹೆಂಡ್ತಿ ಕಂಪ್ಲೇಂಟ್ ಕೊಟ್ಟು ಗಂಡನ್ನು ಅವ್ರ ಮನೆಯವ್ರು ಎಲ್ಲನೂ ಅರೆಸ್ಟ್ ಮಾಡೋಂಥ ಒಂದು ಪರಿಸ್ಥಿತಿಗಳು ಇವತ್ತಿಲ್ಲ. ಮುಂಚೆ ಇತ್ತು, ಅದು ಎಲ್ಲನೂ ಅರೆಸ್ಟ್ ಮಾಡೋರು, ಯಾರ ಹೆಸರು FIRನಲ್ಲಿ ಇರ್ತಿತ್ತು, ಬಿಕಾಸ್ ಇಟ್ ಇಸ್ ಎ ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಎಲ್ಲನೂ ಅರೆಸ್ಟ್ ಮಾಡ್ತಿದ್ರು. ಹ್ಮ್ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಅಪ್ಡೇಟ್ ಆಗಿದೆ. ಈಗ ಆ ರೈಟ್ ಥರ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡೋ ಹಾಗಿಲ್ಲ, ಸತ್ಯಾಂಶನ ಪರಿಶೀಲನೆ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು, ಪ್ರಾಪರಾಗಿ ಎನ್ಕ್ವೈರಿ ಮಾಡಬೇಕು, ಅದಕ್ಕೆ DCP ಪರ್ಮಿಷನ್ ತೊಗೋಬೇಕು, ಆ ಥರ ನಿಜ ಇದೆಯಾ ಅಂತ. ಸೊ ಅಷ್ಟೊಂದು ಈಸಿಯಾಗಿ ಅರೆಸ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಹುಡುಗರಿಗೆ ಮುಂಚೆ ಇದ್ದಷ್ಟು ಪ್ರೆಷರ್ ಇದೆಯಲ್ಲ ಹ್ಮ್ ಕ್ರಿಮಿನಲ್ ಕೇಸ್ಗಳಲ್ಲಿ, ಡೌರಿ ಕೇಸ್ಗಳಲ್ಲಿ, ಆ ಪ್ರೆಷರ್ ಇಲ್ಲ ಈಗ. ಕರೆಕ್ಟ್ ಕರೆಕ್ಟ್ ಬಟ್ ಫಾಲ್ಸ್ ಕೇಸಸ್ಸು ಕೆಲವು ಸಲ ಗೊತ್ತಾದಾಗ, ಕೆಲವು ಸಲ ಪೊಲೀಸರು ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟನ್ನು ಆಗದೆ ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಿದಂಥ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ. ಹ್ಮ್ ಹ್ಮ್ ಸೊ ಹಾಗಾಗಿ ಓವರಾಲ್ ಆಗಿ ತಗೊಂಡಾಗ ಪರ್ಸೆಂಟೇಜು ಒಂದಷ್ಟು ಫಾಲ್ಸ್ ಕೇಸಸ್ ಜಾಸ್ತಿ ಆಗಿರೋದು ನಮಗೆ ಕಂಡು ಬರ್ತಾ ಇದೆ. ರೈಟ್ ಸರ್, ನಿಮ್ಮ ಕರಿಯರಲ್ಲಿ 2008 ಇಂದ ನೀವು ಸ್ಟಾರ್ಟ್ ಮಾಡಿದ್ರಿ ಫಾರ್ಮಲ್ ಆಗಿ ಅಂತ ಹೇಳಿದ್ರಿ. ಇಲ್ಲಿ ತನಕ ಎಷ್ಟೇ ಡಿವೋರ್ಸಸ್ಗಳನ್ನ ಡೀಲ್ ಮಾಡಿದ್ದೀರಾ ಸರ್? ಒಂದು ನಂಬರು ನಂಬರ್ನ ಹೇಳಬಾರ್ದು, ಅಂದಾಜು ಹೇಳೋದು ಸರ್, ಬೇಡ. range, range. ಆದರೆ ನನಗೆ ತುಂಬ ಜನ ಅಡ್ವೊಕೇಟ್ಸ್ಗಳು ಒಂದು ವರ್ಡ್ ಹೇಳ್ತಾರೆ, ಬೆಂಗಳೂರಿನಲ್ಲಿ ನಿಮ್ಮಷ್ಟು ರೀಜಾಯ್ನಿಂಗ್ ಮಾಡಿರೋಂಥ ಅಡ್ವೊಕೇಟು ಇಲ್ಲ, Nice. ಮತ್ತು ನಿಮ್ಮಷ್ಟು ಡಿವೋರ್ಸ್ ಮಾಡಿರೋಂಥ ಅಡ್ವೊಕೇಟ್ ಇಲ್ಲ ಅಂತ. ಮೈಟ್ ಬಿ ಅದು ಸತ್ಯ ಇರ್ಬೋದು. ಅಂದ್ರೆ ಸರ್ ಒಂದು 10,000 20,000 ಹಿಂಗೆ ಆಗಿದೆ ಓ ಮೈ ಗಾಡ್. ಆಗಿದೆ ಆಗಿದೆ ಅಂದ್ರೆ ಅಷ್ಟು ಕುಟುಂಬಗಳಲ್ಲಿ ಕಲಹಗಳಾಗಿ ಬೇರೆ ಆಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ. ಸರ್. ಹಳ್ಳಿಗಳಿಂದನೂ ಬರ್ತಾರ ಜನ? ತುಂಬ ಜನ ಈಗ ಹಳ್ಳಿಗಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ Okay. ಮುಂಚೆ ನಾವೆಲ್ಲ ಅನ್ಕೊಳ್ತಾ ಇದ್ವಿ ಬರೀ ಸಿಟಿನಲ್ಲಿರೋರು ಮಾತ್ರನೇ ಆ ಒಂದು ಡಿಸಿಷನ್ ಬರ್ತಾರೆ, ಆ ಒಂದು ಡಿವೋರ್ಸ್ ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಈಗ ಹಳ್ಳಿನಲ್ಲಿ ಏನಾಗ್ತಾ ಇದೆ, ಅಲ್ಲೂ ಕೂಡ ಎಜುಕೇಶನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. Correct. ಅವ್ರಿಗೂ ಕೂಡ ನಾಲೆಜ್ ಬರ್ತಾ ಇದೆ, ಮತ್ತು ಅವ್ರಿಗೂ ಕೂಡ ಕೆಲವರು ಹೇಳ್ಕೊಡೋಂಥವ್ರು ಹ್ಮ್ ಅಥವಾ ಕೆಲವು ಇನ್ಸ್ಪಿರೇಷನ್ ಕೊಡೋಂಥವ್ರು, ಹ್ಮ್. ಇಲ್ಲ ಪರವಾಗಿಲ್ಲ ನೀನು ಧೈರ್ಯವಾಗಿ ನೀನು ಕೋರ್ಟ್ಗೆ ಹೋಗಿ ನೀನು ಆರಾಮಾಗಿ ರಿಲೀಫ್ ತಗೋ ಅಂತ ಹೇಳಿ ಹ್ಮ್. ಅವರಿಗೆ ಧೈರ್ಯ ತುಂಬಂಥವ್ರು ಇವಾಗ ಅಲ್ಲೂ ಕೂಡ ಜಾಸ್ತಿ ಆಗಿರೋದ್ರಿಂದ ಹಳ್ಳಿಗಳಲ್ಲೂ ಕೂಡ ಈಗ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ ಈಗ. ಓಹೋ, ನಿಮ್ಗೆ ಈ ಥರ ಯಾವ್ದಾದ್ರು ಕೇಸ್ ಜ್ಞಾಪಕ ಇದೆ ಸರ್? ಕ್ಲಾಸಿಕ್ ಕೇಸ್, ಈ ಊರಿಂದ ಬಂದು ಹೆಸರು ಹೇಳೋದು ಬೇಡ, ಬಟ್ ಒಂದು ಕೇಸ್ ನೀವು ಇಲಸ್ಟ್ರೇಟ್ ಮಾಡೋದಾದ್ರೆ, ಯಾಕಂದ್ರೆ ಸಿಟಿಗಳಲ್ಲಿ ನೋಡ್ತಾ ಇರ್ತೀವಿ, ಹಳ್ಳಿ ಸೀನ್ ನಮಗೆ ಗೊತ್ತೇ ಇಲ್ಲ, ಅದಕ್ಕೆ. ನೂರಾರು ಕೇಸ್ಗಳು ಬಂದಿದೆ. ಅಂದ್ರೆ ಸರ್, ಈಗ ನನಗೆ ಗೊತ್ತಿರೋ ಹಾಗೆ 1 ವರ್ಷದ ತನಕ ನೀವು ಡಿವೋರ್ಸ್ ಅಪ್ಲೈ ಮಾಡಂಗಿಲ್ಲ ಅಲ್ವಾ ಸರ್? ಆಮ್ ಐ ರಾಂಗ್? ಆ ಥರ ಏನಿಲ್ಲ. ಹಾ. ಅದು ಕಾನೂನಲ್ಲಿ 1 ವರ್ಷದವರೆಗೂ ಡಿವೋರ್ಸ್ ಕೇಸ್ ಹಾಕುವಾಗಿಲ್ಲ. ಓಕೆ. ಆದರೆ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಹಾ. ಆ ಎಕ್ಸೆಪ್ಷನ್ಸಲ್ಲಿ ಇದ್ದಾಗ ನಾವು ಅದಕ್ಕೊಂದು ಅಪ್ಲಿಕೇಶನ್ ಹಾಕಿ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಕೋರ್ಟ್ನಲ್ಲಿ ವಿತಿನ್ 1 ಇಯರ್ ಯಾಕೆ ನಾವು ಡಿವೋರ್ಸ್ ಕೇಸ್ ಫೈಲ್ ಮಾಡಬೇಕು, ಅದರ ಅಗತ್ಯ ಏನು ಅಂತ ನಾವು ಕೋರ್ಟನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಕೋರ್ಟ್ ಅದನ್ನು ಮನ್ನಣೆ ಮಾಡಿ ಹ್ಮ್. 1 ವರ್ಷದ ಮುಂಚೆ ಕೂಡ ನಾವು ಡಿವೋರ್ಸ್ ಕೇಸನ್ನು ಫೈಲ್ ಮಾಡ್ಬೋದು. ಅಂದ್ರೆ 1 ವಾರಕ್ಕೆ ನನ್ನ ಗಂಡ ತಡ್ಕೊಳಕ್ ಆಗ್ತಲ್ಲ, ಹೆಂಡತಿ ತಡ್ಕೊಳಕ್ ಆಗ್ತಲ್ಲ ಅಂತ ತುಂಬಾ ಜನ ಬರ್ತಾರೆ. ಹ್ಮ್. ಸೊ ನಿಮಗೆ ಮದುವೆ ಆದ ಎಷ್ಟು ದಿನಗಳಲ್ಲಿ, ಅಂದ್ರೆ ವಿಚ್ ಇಸ್ ದ ಅರ್ಲಿಯೆಸ್ಟ್ ಕೇಸ್? ಲೈಕ್ ಮದುವೆ ಆದ ನೆಕ್ಸ್ಟ್ ಡೇನೇ ಡಿವೋರ್ಸ್ ಅಪ್ಲೈ ಮಾಡಿದವರು ಬಂದಿದ್ದಾರೆ, ಅಥವಾ ಅರ್ಲಿಯೆಸ್ಟ್ ಯಾವುದು ಸರ್ ನಿಮಗೆ ಬಂದಿರೋದು ಇಲ್ಲಿ ತನಕ? ಸುಮಾರು ಕೇಸು ನನಗೆ ವಿತಿನ್ 3 ಡೇಸ್ ಒಳಗಡೆ ಬಂದಿದೆ. ರೀಸನ್ ಏನು ಕೊಡ್ತಾರೆ ಸರ್ ಅವರು?
ಬಟ್ ನಾನು ಎಕ್ಸಾಂಪಲ್ಸನ್ನು ಹೇಳ್ಬೋದು, ಬಟ್ ಹೆಸರುಗಳನ್ನ ನಾನು ಡಿಸ್ಕ್ಲೋಸ್ ಪ್ಲೀಸ್ ಮಾಡೋಕ್ಕೆ ಪ್ಲೀಸ್. ಬರೋದಿಲ್ಲ. ಒಂದು ಕೇಸಲ್ಲಿ ನನಗೆ ಬಂದಿದ್ದು ವೈಫು. ಶುಕ್ರವಾರ ಮದುವೆ ಆಗಿದೆ, ಶನಿವಾರ ಫಸ್ಟ್ ನೈಟ್ ಆಗಿದೆ, ಭಾನುವಾರ ಆಕೆ ವಾಪಸ್ ಬಂದಿದ್ದಾರೆ, ಸೋಮವಾರ ನನ್ನ ಹತ್ರ ಕೇಸ್ ಬಂದಿದೆ. ಏನ್ ರೀಸನ್ ಸರ್ ಇಫ್ ಐ ಮೇ ಆಸ್ಕ್? ಏನ್ ಹೇಳಿದಾರೆ ಅಲ್ಲ, reason? ಕೆಲವು ರೀಸನ್ಗಳನ್ನ ನಿಮ್ಗೆ ಹೇಳಿದ್ರೆ ಅದು ಒಂಥರ ತುಂಬಾ ಅಲ್ಲ ಇದು ಸರ್, ಫನ್ನಿ ಅಂತ ಅನ್ನಿಸ್ಬೋದು. Okay. ಕೆಲವು ರೀಸನ್ಗಳು ಇದೇನಪ್ಪ ಈ ಥರದ ರೀಸನ್ಗೂ ಬರ್ತಾರ ಅಂತ ಅನ್ನಿಸ್ಬೋದು. ಬಟ್ ಫ್ಯಾಕ್ಟು ಏನು ಮಾಡೋಕ್ಕಾಗಲ್ಲ, ಫ್ಯಾಕ್ಟನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಮಗೆ ಅದು ಇವತ್ತು ಮೈನ್ಯೂಟ್ ಅಂತ ಅನ್ಸೋದು, ಆ ವ್ಯಕ್ತಿಗೆ ಅದು ಮೇಜರ್ ಆಗಿರ್ಬೋದು. ಓಕೆ. ಎಷ್ಟೋ ಕೇಸ್ಗಳು ನನಗೆ ಬಂದಿದೆ. ಫಸ್ಟ್ ನೈಟಲ್ಲಿ ಸೆಕ್ಸ್ ಮಾಡಬೇಕಾದಾಗ ಹೆಂಡತಿ ಅಲಿಗೇಷನ್ಸ್ ಮಾಡಿರೋದು, ನನ್ನ ಗಂಡನ ಪೆನ್ನಿಸ್ ತುಂಬ ಚಿಕ್ಕದಿದೆ, ಐ ಆಮ್ ನಾಟ್ ಸ್ಯಾಟಿಸ್ಫೈ. ಹ್ಮ್. ನಾನು ಮುಂದಕ್ಕೂ ಕೂಡ ನಾನು ಇವನ ಜೊತೆಲಿ ಸಂಸಾರ ಮಾಡಿಕೊಂಡ್ರೆ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ, ನಾನು ಸುಖವಾಗಿರೋಕ್ಕಾಗಲ್ಲ. ರೈಟ್. ಇದು ಬೇರೆಯವ್ರಿಗೆ ಇದನ್ನು ಕೇಳಿಕೊಂಡಾಗ ಏನು ಅನ್ಸುತ್ತೆ, ಅರೆ ಏನಿದು ಈ ಹುಡುಗಿ ಈ ಥರದ ರೀಸನ್ಗೆಲ್ಲ ಒಂದು ಮೇಜರ್ ಅಂತ ಮಟ್ಟು ಬಂದಿದೆಯಾ ಅಂತ. ಅಫ್ಕೋರ್ಸ್, ಬಿಕಾಸ್ ಲಾ ಏನು ಹೇಳುತ್ತೆ ಅಂತಂದರೆ, ಮದುವೆ ಆದಮೇಲೆ ಸೆಕ್ಸು ಕೂಡ ಇಬ್ಬರಲ್ಲೂ ಕೂಡ ಅನ್ಯೋನ್ಯತೆ ಇಂಪಾರ್ಟೆಂಟು, ಬೇಕೇ ಬೇಕು. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಕರೆಕ್ಟ್. ಯಾಕಂದರೆ ಸಂಸಾರ ಡೆವಲಪ್ ಆಗಬೇಕು. ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ಯಾರಾದರೂ ಆಗಿ, ಇದು ಮಹಿಳೆ ಆಗಿರಲಿ ಪುರುಷ ಯಾರಾದರೂ ಆಗಿರಲಿ, ಒಬ್ಬರು ಅದನ್ನು ಸ್ಯಾಟಿಸ್ಫೈ ಆಗಲಿಲ್ಲ, ಸ್ಯಾಟಿಸ್ಫೈ ಆಗುವಂಥ ಚಾನ್ಸಸ್ಸೇ ಇಲ್ಲ, ಅಥವಾ ಹುಡುಗ ಇಂಪಾರ್ಟೆಂಟ್ ಇದ್ದಾನೆ, ಅಥವಾ ಹುಡುಗಿ ಸೆಕ್ಸ್ಗೆ ಕೋಪೇಟೆ ಮಾಡೋಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಇದೆ ಅಂತಂದಾಗ ಯಾರಾದರೂ ಒಬ್ಬರು ವ್ಯಕ್ತಿ ಕೋರ್ಟ್ಗೆ ಹೋಗ್ಬೋದು, ರಿಲೀಫ್ ತೊಗೋಬೋದು. ಸರ್ ಬಟ್ ಈ ಥರ ಆದಾಗ ಆ ಹುಡುಗನ ಕಾನ್ಫಿಡೆನ್ಸೇ ಬಿದ್ದುಬಿಡುತ್ತಲ್ಲ ಸರ್ ಕೆಳಗಡೆ. ಇಟ್ ಈಸ್ ಅ ವೆರಿ ಅಂದರೆ ತುಂಬ ಬೇಜಾರಾಗುತ್ತೆ. ಬಿಕಾಸ್ ಆ್ಯಸ್ ಅ ಮೇಲ್ ಕಮ್ಯುನಿಟಿ ಎಲ್ಲರನ್ನೂ ಅಪ್ಲಿಫ್ಟ್ ಮಾಡ್ತಾ ಇರ್ತೀವಿ. ಈ ಥರ ಕೇಸಿಂದ ಆದಾಗ ಇವನ್ ಸೆಲೆಬ್ರಿಟೀಸು ತುಂಬ ಜನರು ಇದೇ ರೀಸನಿಂದ ಡಿವೋರ್ಸ್ಗಳಾಗಿದ್ದಾವೆ, ಹೆಸರುಗಳು ಖಂಡಿತ. ತಗೊಳ್ಳೋದು ಬೇಡ. ಖಂಡಿತ. ಬಟ್ ಆ ಮೊರೇಲೇ ಡೌನ್ ಆಗಿಬಿಡುತ್ತಲ್ಲ, ಮತ್ತೆ ಫ್ಯಾಮಿಲಿಗೆ ಏನಂತ ಹೇಳ್ತಾರೆ ಅವರು? ದೇ ಕಾಂಟ್ ಆನ್ಸರ್ ದರ್ ಪೇರೆಂಟ್ಸ್ ಆಲ್ಸೋ. ಸೊ ಈ ಥರ ಕೌನ್ಸಿಲ್ ಹೆಂಗೆ ಮಾಡ್ತೀರಾ ಹುಡುಗರನ್ನ? ಕೆಲವು ಸಲ ಏನಾಗುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಕೆಲವು ಹುಡುಗರು ಇಂಪಾರ್ಟೆಂಟ್ ಇರ್ತಾರೆ ಪಾಪ, ಅವ್ರಿಗೆ ಬೈ ಬಾರ್ನ್ ಇಂಪಾರ್ಟೆಂಟ್ ಇರಲ್ಲ. ಅವರು ಪರಿಸ್ಥಿತಿಗಳಿಂದ ಕೆಲವು ಸಲ ಅವ್ರಿಗೆ ಸೆಕ್ಸ್ ಮಾಡೋಕ್ಕಾಗೋದಿಲ್ಲ. ರೈಟ್. ಬಟ್ ಸೊಸೈಟಿ ಸ್ಟಿಗ್ಮಾ, ಅವರು ಬಿಕಾಸ್ ಆಫ್ ದಿ ಪೇರೆಂಟ್ಸಿಂದನೋ ಸೊಸೈಟಿಯಿಂದನೋ ಮದುವೆಗಳನ್ನ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಮದುವೆಗಳನ್ನ ಮಾಡ್ಕೊಳ್ತಾರೆ. ಬಟ್ ಆ ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನ ಅವರು ಕೆಲವು ಸಲ ಡಿಸ್ಕ್ಲೋಸ್ ಮಾಡೋದಿಲ್ಲ. ರೈಟ್. ಆ ಲ್ಯಾಕ್ಯುನಸ್ ಇದೆಯಲ್ಲ, ಹ್ಮ್. ಈದರ್ ಫಿಸಿಕಲಿ ಲ್ಯಾಕ್ಯುನಸ್ ಇರ್ಬೋದು, ಮೆಂಟಲಿ ಲ್ಯಾಕ್ಯುನಸ್ ಇರ್ಬೋದು. ಯಾಕೆ ಇಂಪಾರ್ಟೆಂಟ್ನಲ್ಲಿ ಹಲವಾರು ವೆರೈಟಿ ಇದೆ. ಬರೀ ಫಿಸಿಕಲಿ ಇಂಪಾರ್ಟೆಂಟ್ ಅಂತಲೇ ಹೇಳೋಕ್ಕಾಗಲ್ಲ. ಮೆಂಟಲಿ, ಫಿಸಿಕಲಿ ಆತ ಕರೆಕ್ಟ್ ಆಗಿದ್ದರೂ ಮೆಂಟಲಿ ಇಂಪಾರ್ಟೆನ್ಸಿ ಇರುತ್ತೆ. ಕೆಲವು ಸಲ ಮೆಂಟಲ್ ಇಂಪಾರ್ಟೆನ್ಸಿ ಆತ ಹೆಂಡತಿಗೆ ಸೆಕ್ಸ್ ಮಾಡೋಕ್ಕಾಗಲ್ಲ, ಆದರೆ ಬೇರೆಯವ್ರ ಜೊತೆಲಿ ಆತ ಪರ್ಫೆಕ್ಟ್ ಆಗಿರ್ತಾನೆ. ಈ ಥರದ್ದು ಎಷ್ಟೋ ಕೇಸಸ್ ಬರ್ತಾ ಇದೆ. ಸೊ ಇಲ್ಲಿ ನಾವು ಅವಾಗ ಅವ್ರಿಗೆ ಸ್ವಲ್ಪ ಪ್ರಾಪರ್ ಕೌನ್ಸಿಲಿಂಗ್ ಕೊಟ್ಟು, ಇಬ್ಬರಿಗೂ ಪ್ರಾಪರಾಗಿ ಒಂದು ಕೌನ್ಸಿಲಿಂಗ್ ಮಾಡಿದಾಗ ಇಂಥ ಸಮಸ್ಯೆಗಳು ಎಷ್ಟೋ ಪರಿಹಾರ ಆಗುತ್ತೆ. ರೈಟ್. ಸರ್ ಇದೊಂದು ಅನ್ಕನ್ವೆನ್ಷನಲ್ ಕ್ವಶನ್ ನೀವು ಹೇಳ್ದಂಗೆ ಜ್ಞಾಪಕ ಆಯಿತು. ಐ ನೋ ಇಟ್ ಈಸ್ ಲಿಟಲ್ ಕಾಂಟ್ರವರ್ಷಿಯಲ್ ಆಲ್ಸೋ, ಬಟ್ ಕೇಳಲೇಬೇಕು. ಯಾಕಂದರೆ ಮದುವೆ ಆದಮೇಲೆ ಡ್ಯೂ ಟು ಸಮ್ ಫಿಸಿಕಲ್ ಇನ್ಕಂಪ್ಯಾಟಿಬಿಲಿಟೀಸ್ ಡಿವೋರ್ಸ್ ಆಗೋದಕ್ಕಿಂತ ಡ್ಯೂ ಯು ಥಿಂಕ್ ಸೆಕ್ಸ್ ಬಿಫೋರ್ ಮ್ಯಾರೇಜ್ ಇಸ್ ಅ ಗುಡ್ ಐಡಿಯಾ? ಈಗ ಲಿವ್ ಇನ್ ರಿಲೇಷನ್ಶಿಪ್ ಅನ್ನೋ ಕಾನ್ಸೆಪ್ಟು ಮೇಜರ್ಲಿ ಅದಕ್ಕೆ ಬಂದಿರೋದು, ಬಿಕಾಸ್ ನಿಮ್ಮ ಪರ್ಸ್ನಾಲಿಟಿನೂ ಅರ್ಥ ಆಗುತ್ತೆ ಆ್ಯಂಡ್ ನಿಮ್ಮ ಎಮೋಷ್ನಲ್ ಕೋಶಂಟು ಗೊತ್ತಾಗುತ್ತೆ. ಡ್ಯೂ ಯು ಥಿಂಕ್ ಈ ಥರ ಡಿವೋರ್ಸ್ಗಳಾಗೋಕ್ಕಿಂತ ಸ್ವಲ್ಪ ದಿನ ಲಿವ್ ಇನ್ನಲ್ಲಿದ್ದು ಮದುವೆ ಆದರೆ ಬೆಟ್ರು ಅಂತ ಅನ್ಸುತ್ತಾ? ನಿಮ್ಮ ಸಜೆಷನ್ ಏನು? ಇದು ನಿಮ್ಮ ಕ್ವಶನ್ನು ಕಾಂಟ್ರವರ್ಸಿ ಒಂದೇ ಅಂತಲ್ಲ, ಇದು ತುಂಬ ಜನ ನನ್ನನ್ನು ಈ ಕ್ವಶನ್ಸನ್ನು ಮಾಡಿದ್ದಾರೆ Okay. ಸುಮಾರು ಕಡೆ. ಬಟ್ಟು ನಮ್ಮ ಭಾರತದಲ್ಲಿ ಆ ಒಂದು ಕಾನ್ಸೆಪ್ಟ್ಗೆ ಇವತ್ತಿಗೂ ಯಾರೂ ಅಷ್ಟೊಂದು ಬೆಂಡ್ ಆಗ್ತಿಲ್ಲ. ಹ್ಮ್. ದ ರೀಸನ್, ನಮ್ಮಲ್ಲಿ ಈ ತುಂಬ ಟ್ರೆಡಿಷನಲ್ಲಾಗಿ ಇರೋಂಥ ಹುಡುಗಿರು, ತುಂಬ ಕಸ್ಟಮ್ಸನ್ನು ಇವತ್ತಿಗೂ ಮೇಂಟೈನ್ ಮಾಡೋಂಥ ಹುಡುಗಿರು, ರೈಟ್. ಆ ಒಂಥರ ಅವರು ಆ ಒಂದು ಬೌಂಡ್ರಿ ಲೈನ್ನ ಬಿಟ್ಟು ಹೋಗದೇ ಇರೋಂಥ ಹುಡುಗಿಗಳು ತುಂಬ ಜಾಸ್ತಿ ಇದ್ದಾರೆ. ಕರೆಕ್ಟ್. ಅವ್ರು ಯಾರು ಕೂಡ ನಮ್ಮ ಸೊಸೈಟಿನಲ್ಲಿ ಮುಂಚೆನೇ ನಾವು ಸೆಕ್ಸ್ ಮಾಡಿ ಕರೆಕ್ಟಾಗಿ ತಿಳ್ಕೊಳ್ಳೋಣ, ನಮ್ಮಿಬ್ಬರದ್ದು ಫಿಸಿಕಲ್ ರಿಲೇಷನ್ಶಿಪ್ಪು ಪ್ರಾಪರ್ ಆಗಿದೆಯಾ ಅಂತ ತಿಳ್ಕೊಳ್ಳೋಣ ಅನ್ನುವಂಥ ಪ್ರಯತ್ನವನ್ನು ಮಾಡುವಂಥ ಧೈರ್ಯ ನಮ್ಮಲ್ಲಿಲ್ಲ, ಕರೆಕ್ಟ್. ಆ ಪರಿಸ್ಥಿತಿನೂ ನಮ್ಮಲ್ಲಿಲ್ಲ. ಕರೆಕ್ಟ್. ಮತ್ತು ಆ ಪರಿಸ್ಥಿತಿ ಯಾಕೆ ಬರ್ತಾ ಇಲ್ಲ ಅಂದರೆ, ಬಿಕಾಸ್ ಆಫ್ ಸೊಸೈಟಿ, ಬಿಕಾಸ್ ಆಫ್ ಪೇರೆಂಟ್ಸ್, ಬಿಕಾಸ್ ಆಫ್ ಎಂಟೈರ್ ರಿಲೇಷನ್ಸು, ಅವರ ಪೂರ್ತಿ ಒಂದು ಫ್ರೆಂಡ್ ಸರ್ಕಲ್ಲು, ಅವ್ರು ಯಾರು ಅಷ್ಟೊಂದು ಅದನ್ನು ಈಸಿಯಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅನ್ನೋ ಅಂಥ ಮನಸ್ಥಿತಿ ನಮ್ಮಲ್ಲಿಲ್ಲ. ಕರೆಕ್ಟ್. ಸೊ ಹಾಗಾಗಿ ಪಾಪ ತುಂಬ ಜನಕ್ಕೆ ಏನಾಗ್ತಾ ಇದೆ ಪ್ರಾಬ್ಲಮ್ಮು, ನನಗೆ ಸುಮಾರು ಕೇಸಸ್ ಬರ್ತಾ ಇದೆ, 3ನೇ ಡಿವೋರ್ಸ್ ಬರುತ್ತೆ ನನಗೆ. ವಿಚಿತ್ರ ಏನು ಅಂತಂದರೆ,
ಫಸ್ಟ್ ಕೇಸ್ ಬಂದಾಗ ಪಾಪ ಸೆಕ್ಷುಯಲಿ ಕೆಪಾಸಿಟಿ ಇಲ್ಲ ಅಂತೇಳಿ ಗಂಡ ಆಕೆ ಡಿವೋರ್ಸ್ ಮಾಡಿದ್ದಾಳೆ. ಹಾ. ಅದಾದ್ಮೇಲೆ ಪಾಪ ಮನೆಯವರೆಲ್ಲ ನೋಡಿ ಎರಡನೇ ಮದುವೆ ಮಾಡಬೇಕಾದಾಗ ಹುಡುಗನ್ನ ಕ್ಲೀನಾಗಿ ಪ್ರಾಂಪ್ಟಾಗಿ ಕೇಳಿ, ಹಾ. ನೋಡಿ ಇದು ಫಸ್ಟ್ನೇ ಮದುವೆ ಈ ಥರ ಪ್ರಾಬ್ಲಮ್ ಆಯಿತು, ನಮಗೆ ಎರಡನೇ ಮದುವೆ ಈ ಥರ ಆಗಬಾರ್ದು ಅಂತೇಳಿ ನಾವೆಲ್ಲನೂ ತುಂಬ ಕಾಳಜಿನ ವಹಿಸಿದ್ದೀವಿ, ಈ ಥರದ್ದು ಏನಾದರೂ ತೊಂದರೆಗಳಿದೆ ನಮಗೆ ಮುಂಚೆ ಹೇಳಿ ಅಂತಂದಾಗ ಅದನ್ನು ಹೇಳ್ದೇನೆ ಹ್ಮ್. ಎರಡನೇ ಮದುವೆನೂ ಅದೇ ಥರ ಆಗಿ ಬೇಕಾದಷ್ಟು ಕೇಸ್ಗಳು ನನಗೆ ಬಂದಿದೆ. ಕೆಲವು ಹುಡುಗಿರು ಡಿಪ್ರೆಷನ್ ಕೊಟ್ಟೋಗಿದ್ದಾರೆ ಈ ವಿಚಾರದಿಂದ. ಯಾಕೆಂದ್ರೆ ಅವ್ರಿಗೆ ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗಲ್ಲ ಕೆಲವು ಹುಡುಗಿಯರಿಗೆ. ಹೌದು. ಸರಿ, ಹೇಳಿದ್ರಿ 3ನೇ ಡಿವೋರ್ಸ್ ಅಂತ ಒಬ್ರು ಬಂದಿದ್ದಾರೆ ಅಂತ. ಸೊ ಈ ತರ ನಿಮ್ಮ ಹತ್ರ ಹೈಯೆಸ್ಟ್ ನಂಬರ್ ಆಫ್ ಡಿವೋರ್ಸ್ ಒಬ್ಬ ವ್ಯಕ್ತಿ ಬಂದಿದ್ದು ಎಷ್ಟು? ಅಂದ್ರೆ 5th ಡಿವೋರ್ಸ್ 6th ಡಿವೋರ್ಸ್ ಅಂತ ಬಂದಿರ್ತಾರಲ್ಲ, ಆ ಥರ ಹೈಯೆಸ್ಟ್ ನಂಬರ್ ಎಷ್ಟು? ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ. ಆ ಥರ ನಾನು ತೊಗೊಳಕ್ ಹೋಗೋದಿಲ್ಲ. ಬಟ್ ಬಂದಿರುತ್ತಲ್ಲ ಓ, ಸರ್? ಬಂದಿದೆ. ಎಷ್ಟನೇ ಬಂದಿದೆ, ಸುಮಾರು ಕೇಸ್ಗಳು ಬಂದಿದೆ. 4th ಡಿವೋರ್ಸ್ಗಳಿಗೆ ಸುಮಾರು ಬಂದಿದ್ದಾರೆ. ಬಟ್ ನಾನು ಇವ್ರದೆಲ್ಲ ಏಜ್ ಎಷ್ಟಿರುತ್ತೆ ಸರ್ 4th ಡಿವೋರ್ಸ್? ಆಲ್ಮೋಸ್ಟ್ ಎಲ್ಲಾನು 35, 40. ಅಯ್ಯೋ, ಕೆಲವರು 25, 26ಗೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ, ಒಂದೇ ವರ್ಷದ ಡಿವೋರ್ಸ್ ಆಗೋಗ್ಬಿಟ್ಟಿರುತ್ತೆ. ಹಾ. ಓಕೆ. ನೆಕ್ಸ್ಟು 27, 28ಗೆ ಇನ್ನೊಂದು ಡಿವೋರ್ಸ್ ಆಗೋಗ್ಬಿಟ್ಟಿರುತ್ತೆ. ಕೆಲವು ಲೀಗಲ್ ಆಗಿ ಡಿವೋರ್ಸ್ ಮಾಡ್ಕೊಂಡಿದ್ದಾರೆ, ಕೆಲವು ಆ ಡಿವೋರ್ಸೇ ಮಾಡ್ಕೊಳ್ಳದೆ ಅನ್ಅಫಿಷಿಯಲ್ ಆಗಿ ಕೆಲವು ಬಿಟ್ಬಿಟ್ಟು ನಮಗೆ ಕೇಸ್ಗಳನ್ನ ತೊಗೊಂಡು ಬಂದಿದ್ದಾರೆ ಎಷ್ಟೋ ಜನ. ಹ್ಮ್. ಅದ್ರಲ್ಲಿ ಒಂದು ಫನ್ನಿ ಕೇಸ್ ಅಂತಂದ್ರೆ, ಅವನಿಗೆ 4ನೇ ಮದುವೆ. ಹ್ಮ್. ಬಟ್ 4ನೇ ಮದುವೆ ಆಗಿರೋಂಥ ಹುಡುಗಿ ಜಸ್ಟ್ 18 ಇಯರ್ಸ್ ಹುಡುಗಿ, ಹ್ಮ್. ಅವನಿಗೆ 38 ಇಯರ್ಸ್. ಹ್ಮ್. ವಿಚಿತ್ರ ಅಂತಂದ್ರೆ, ಒಂದು ಟೆಂಪಲ್ ಅಲ್ಲಿ ಮದುವೆ ಆಗಬೇಕಾದಾಗ 4ನೇ ಮದುವೆನ 3ನೇ ಮದುವೆನ ನೋಡೋದಕ್ಕೆ ಆ ಹುಡುಗಿ ಹೋಗಿದ್ಲು, ಹಾ. ಅವ್ರ ರಿಲೇಷನ್ಸ್ ಎಲ್ಲಾನು. ಇದ್ರಲ್ಲಿ ಆ ಹುಡುಗಿ ಚಿಕ್ಕ ಹುಡುಗಿ. ಹಾ. ಮದುವೆನ ನೋಡಕ್ಕೆ ಹೋದಾಗ ಅದು ಏನೋ ಗೊತ್ತಿಲ್ಲ, ಆಕೆಗೆ ಅಲ್ಲಿ ಅವನ ಬಗ್ಗೆ ಲವ್ ಆಗಿ ಆ ಕನೆಕ್ಷನ್ಸನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ನಾನು ಅವನನ್ನೇ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು 3 ಮದುವೆ ಆಗಿದೆ ಅಂತ ಗೊತ್ತಿದ್ದು ಕೂಡ ಅವಳಿಗೆ 4ನೇ ಮದುವೆ ಆಗಿದೆ. ಇದೊಂಥರ ಸೈಫ್ ಅಲಿ ಖಾನ್, ಕರೀನಾ ಕಪೂರ್. Definitely. ಬಟ್ ಸಿಟಿಯಲ್ಲಿ ಆಗಿದೆ, ಹಳ್ಳಿ ಸಿಟಿನಲ್ಲಿ. ಓ ಮೈ ಗಾಡ್. ಇವಾಗ ಹೆಂಗಿದ್ದಾರೆ ಸರ್? ಮಾತಾಡ್ಸ್ತಾರ ಅಥವಾ ಅವ್ರ ಪಾಡ್ಗವ್ರು ಖುಷಿಯಾಗಿದ್ದಾರೆ? ಇಲ್ಲ, ಅವ್ರದ್ದು ಅದು ಬೇರೆನೆ, ಅದು ಸ್ಟೋರಿ ಚೇಂಜ್ ಆಯ್ತು ಆಮೇಲೆ. ಹಾ, ಏನಾಯ್ತು ಸರ್ ಪ್ಲೀಸ್? ಪೇರೆಂಟ್ಸ್ಗಳೆಲ್ಲನೂ ಆಮೇಲೆ ಅವಳಿಗೆ ಕನ್ವಿನ್ಸ್ ಮಾಡಿ ಕೊನೆಗೆ ಆ ಹುಡುಗಿನ ಬೇರೆ ಮಾಡಿ ಓಕೆ. ಒಪ್ಪಿಸಿ ಆ ಹುಡುಗಿಗೆ. ಓ ಮೈ ಗಾಡ್. ಇದಕ್ಕೆ ಇನ್ನೊಂದು ವಿಚಿತ್ರ ಇದರಲ್ಲಿ ಹೇಳಬೇಕು ಅಂತಂದ್ರೆ, ಈತನ ಕಾನೂನಲ್ಲಿ ಕ್ರಮ ತಗೊಂಡಾಗ ಆತನಿಗೆ ಸಪೋರ್ಟ್ ಮಾಡೋದಕ್ಕೆ ನನ್ನ ಹತ್ರ ಬಂದಿದ್ದು ಆ 3 ಜನ ಹೆಂಡತಿದ್ರು ಬಂದಿದ್ರು. ವಾವ್. ನಾನು ಅದನ್ನ ನಾನು ಫಸ್ಟ್ ನನಗೆ ಶಾಕ್ ಆಯಿತು. ಹಾ. ನಾನು ಕೇಳಿದೆ, ನೀವು 3 ಜನ ಆತನ ಮದುವೆ ಆಗಿದ್ದೀರಿ, ಆತ ಇನ್ನೊಂದು ಹುಡುಗಿನ ಮದುವೆ ಆಗಬೇಕಾದಾಗ ಅವನ್ನ ಕಾನೂನಿನ ಒಂದು ಕುಣಿಕೆಯಿಂದ ಬಿಡಿಸೋದಕ್ಕೆ ಅಂತೇಳಿ ನೀವು ಬಂದಿದ್ದೀರಲ್ಲ, ಹಾ. ನಿಮಗೆ ಮನಸ್ಥಿತಿ ಹೇಗೆ, ನಿಮಗೆ ಹಾ. ಹೇಗೆ ನೀವೆಲ್ಲ ಒಗ್ಗಟ್ಟಾಗಿ ನೀವು ಬಂದಿದ್ದೀರಾ ಅಂತ ಕೇಳಿದ್ರೆ, ಅವ್ರು ಕೊಟ್ಟಿದ್ದು ಉತ್ತರ ನಾನು ಇವತ್ತಿಗೂ ನಾನು ಅದನ್ನು ಮರೆಯೋಕ್ಕಾಗೋದಿಲ್ಲ. ಸರ್, ನನ್ನ ಹತ್ರ ಚೆನ್ನಾಗಿದ್ದ ಸರ್ ನನ್ನ ಗಂಡ, ನನಗೆ 2 ಮಕ್ಕಳಿದೆ. ಇದು ಮೊದಲನೇ ಹೆಂಡತಿ ಹೇಳಿದ್ದು. 2ನೇ ಹೆಂಡ್ತಿನೂ ಅಷ್ಟೇ ಸರ್, ನನ್ನ ಹತ್ರ ತುಂಬ ಚೆನ್ನಾಗಿದ್ರು, ನನಗೇನು ಅವ್ರು ಏನು ಅನ್ಯಾಯ ಮಾಡಿಲ್ಲ, ನನಗೆ ಊಟಕ್ಕೆ ಬಟ್ಟೆಗೆ ತಂದು ಕೊಡ್ತಿದ್ರು ನನಗೆ. ಆಕೆಗೆ 1 ಮಗು. ಹ್ಮ್. ಅದಾದ್ಮೇಲೆ ಇನ್ನೊಂದು ಹೆಂಡತಿ ಬಂದಿರೋ, ಆಕೆ ಪ್ರೆಗ್ನೆಂಟು. ಹಿಂದೂನಾ ಸರ್ ಇವರು? ಹಿಂದೂಗಳು. ಓಕೆ. ಸೊ ನನಗೆ ಈ ಹಾ. 3 ಜನ ವೈಫ್ಗಳನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ನೈಸ್. ಬಟ್ ಆ ಮೂಮೆಂಟಲ್ಲಿ ನಾನು US-ಗೆ ಹೋಗುವಂಥ ಒಂದು ಬ್ಯುಸಿನಲ್ಲಿದ್ದೆ. ನಾನು ಆ ಕೇಸನ್ನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ನಾನು ಅವ್ರಿಗೆ ವಾಪಸ್ ಕಳಿಸಿದೆ ಆಮೇಲೆ. ಓಕೆ. ಇಲ್ಲ, ನನಗೆ ಈಗ ಟೈಮ್ ಇಲ್ಲ ಅಂತ ಹೇಳಿ. ಸೊ ಈ ಥರ ಬೇಕಾದಷ್ಟು ಕೇಸ್ಗಳು ನನಗೆ ಒಂಥರ ಇದು ಫನ್ನಿ ಅಂತ ಅನಿಸುತ್ತೆ, ಕೆಲವು ಸಲ ಆಶ್ಚರ್ಯನೂ ಆಗುತ್ತೆ ನಮಗೆ. ರೈಟ್. ಬಟ್ ಇಂಥದ್ದೆಲ್ಲ ನಡೆಯುತ್ತಾ ಅಂತ ಅನ್ನೋಂಥ ಕೇಸ್ಗಳು ಕೂಡ ನಮಗೆ ನಾರ್ಮಲಾಗಿ ಬರ್ತಾನೆ ಇರುತ್ತೆ. ಸರ್, ನೀವು US ಹೋಗ್ಬೇಕಂದ್ರಿ, ಫಾರಿನ್ ಕಂಟ್ರೀಸಿಂದ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ನಮ್ಮ ಡಿವೋರ್ಸ್ಗೆ ಹೆಲ್ಪ್ ಮಾಡಿ ಅಂತ? ತುಂಬ ಜನ ನನಗೆ ಆಲ್ಮೋಸ್ಟ್ ಎಲ್ಲ ಕಂಟ್ರಿನಲ್ಲೂ ನನ್ನ ಕ್ಲೈಂಟ್ಸ್ಗಳಿದ್ದಾರೆ. ಓಕೆ. ಅದು US ಒಂದರಲ್ಲೇ ನನಗೆ ಆಲ್ಮೋಸ್ಟ್ 25-30 ಸ್ಟೇಟ್ನಲ್ಲೂ ಕೂಡ ನನ್ನ ಕ್ಲೈಂಟ್ಸ್ಗಳಿದ್ದಾರೆ. ನೈಸ್. ಬೇರೆ ಯುರೋಪಿಯನ್ ಕಂಟ್ರೀಸಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಸುಮಾರು ಎಲ್ಲ ಕಂಟ್ರಿನಲ್ಲೂ ನನ್ನ ಕ್ಲೈಂಟ್ಸ್ಗಳಿದ್ದಾರೆ. ಎಲ್ಲರೂ ಇಂಡಿಯಾದಲ್ಲಿ ಮದುವೆ ಆಗಿ ಆಮೇಲೆ ಅಲ್ಲೋಗಿ ಸೆಟ್ಲ್ ಆಗಿರೋಂಥ ಕ್ಲೈಂಟ್ಸ್ಗಳು. ಇಲ್ಲಿ ಡಿಸ್ಪ್ಯೂಟ್ ಬಂದಾಗ ಇಲ್ಲಿ ನನ್ನನ್ನು ಅಪ್ರೋಚ್ ಮಾಡಿರ್ತಾರೆ ಅವರು. ಓಕೆ. ಸೊ ಅವ್ರ ಕೇಸ್ಗಳನ್ನ ಇವಾಗಲೂ ನಾನು ನಡೆಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕಂಟ್ರಿನವ್ರದ್ದು. ಸರ್, ಇವಾಗ ಸೆಕ್ಷುವಲ್ ಇನ್ಕಂಪ್ಯಾಟಬಿಲಿಟಿ ಒಂದು ಮೇಜರ್ ರೀಸನ್ ಆದರೆ, ವಿಚ್ ಇಸ್ ಅಂಡರ್ಸ್ಟ್ಯಾಂಡಬಲ್, ಇನ್ನೊಂದು ಮೇಜರ್ ರೀಸನ್ ಏನು ಡಿವೋರ್ಸ್ ಕೊಡೋದಕ್ಕೆ? ಇಸ್ ಇಟ್ ಆಲಿಮನಿಗೋಸ್ಕರ ಬೇಕು ಅಂತಾನೆ ತುಂಬ ಜನ ಡಿವೋರ್ಸ್ ಮಾಡ್ಕೋತಾರ, ಅಥವಾ ವಾಟ್ ಇಸ್ ದ ಅದರ್ ರೀಸನ್? ಈ ಈ ಈ ಪರ್ಮನೆಂಟ್ ಅಲಿಮನಿ ಅಥವಾ ಕಾಂಪನ್ಸೇಷನ್ ಈ ಕ್ವಶನ್ನಿಂದ ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ, ಹುಡುಗಿರು ಬರೀ ದುಡ್ಡು ಮಾಡೋದಕ್ಕೋಸ್ಕರನೇ ಮದುವೆಗಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಕಾನ್ಸೆಪ್ಟ್ ಡೆವಲಪ್ ಆಗಿದೆ. ಹ್ಮ್. ಬಟ್ ಆ್ಯಕ್ಚುಲಿ ಅದು ಅಷ್ಟೊಂದೇನು ನಿಜ ಅಲ್ಲ. ಓಕೆ. ಯಾಕೆಂದರೆ ಕೆಲವು ಹುಡುಗಿರು ನಿಜವಾಗ್ಲೂ ಸಫರ್ ಪಟ್ಟಿದ್ದಾರೆ.
ಹ್ಮ್. ಸಫರ್ ಪಟ್ಟಾಗ ನಾರ್ಮಲ್‌ಗೆ ಅವರು ಒಂದು ಕಾಂಪನ್ಸೇಷನನ್ನ ಕೇಳೋದಕ್ಕೆ ಅವ್ರಿಗೆ ಅರ್ಹತೆ ಇರುತ್ತೆ. ಹ್ಮ್. ಹಾಗಾಗಿ ಕೇಳ್ತಾರೆ. ಹಾಗನ್ಬಿಟ್ಟು ಎಲ್ಲರೂನು ನಿಜವಾಗ್ಲೂ ಬಂದಿರ್ತಾರೆ ಅಂತಾನೂ ಸುಳ್ಳದು. ಹ್ಮ್. ಬಟ್ ಕೆಲವರು ಅದನ್ನ ಮಿಸ್‌ಯೂಸ್ ಮಾಡ್ಕೊಳ್ಳೋದ್ರಿಂದ ಕಾನೂನನ್ನ, ಅದು ಓವರಾಲ್ ಆಗಿ ಏನಾಗುತ್ತೆ ಅಂದ್ರೆ ಎಲ್ಲ ಹುಡುಗಿಯರಿಗೂ ಅದು ಎಫೆಕ್ಟ್ ಆಗುತ್ತೆ. ಎಲ್ಲ ಕರೆಕ್ಟ್. ಹುಡುಗಿಯರು ಬರೀ ದುಡ್ಡುಗೋಸ್ಕರನೇ ಡಿವೋರ್ಸ್ ಕೊಡ್ತಾರೆ. ಹೌದು. ಬರೀ ದುಡ್ಡುಗೋಸ್ಕರನೇ ಅವರು ಮದುವೆಗಳಾಗ್ತಾರೆ ಅನ್ನೋಂಥ ಒಂದು ಇದು ಯಾಕೆ ಜಾಸ್ತಿ ಆಗಿದೆ ಅಂತಂದ್ರೆ, ಈ ಕೆಲವರು ಅದನ್ನ ಮಿಸ್‌ಯೂಸ್ ಮಾಡ್ಕೊಂಡಿರ್ತಾರಲ್ಲ, ಆ ಮಿಸ್‌ಯೂಸ್ ಮಾಡ್ಕೊಳ್ಳೋಂಥ ಸಂಖ್ಯೆ ಸ್ವಲ್ಪ ಜಾಸ್ತಿ ಆದಾಗ ಅದು ಓವರಾಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಸರ್ ಇನ್ನೊಂದು ಯಾಕಂದ್ರೆ ರೀಸೆಂಟಾಗಿ ಅತುಲ್ ಸುಭಾಷ್ ಕೇಸ್ ಸೆನ್ಸೇಷನ್ ಆಯಿತು. ಈವನ್ ಇದರಲ್ಲಿ ಕೂಡ ಮಾತಾಡಿದ್ರನ್ನ ಪಾರ್ಲಿಮೆಂಟಲ್ಲಿ ಕೂಡ ಡಿಸ್ಕಷನ್ ಆಯಿತು ಇದ್ರ ಬಗ್ಗೆ. ಆ್ಯಂಡ್ ಆ ಥರ ಕೇಸ್ಗಳು ನೋಡಿದಾಗ ಅನಿಸುತ್ತೆ ಬಿಕಾಸ್ ನಾರ್ತ್ ಇಂಡಿಯಾದಲ್ಲಿ ಈ ಥರ ತುಂಬ ಆಗುತ್ತೆ. ಇದು ತುಂಬ ಜನ ತಪ್ಪು ತಿಳುವಳಿಕೆ. ಬರೀ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಈ ಥರ ಆಗ್ತಿದೆ ಅಂತ, ನಮ್ಮ ಸೌತಲ್ಲೂ ಕೂಡ ಆಗ್ತಾ ಇದೆ. ಆದರೆ ಈ ಥರದ್ದು ಎಷ್ಟೋ ಕೇಸಸ್ ಆಗಿದೆ. ಹ್ಮ್. ಮೈಟ್ ಬಿ ಅತುಲ್ದು ವೈರಲ್ ಆಗಿರ್ಬೋದು. ಆ ಥರದ್ದು ಇನ್ಸಿಡೆಂಟ್ಸ್ಗಳು ಸುಮಾರಾಗಿದೆ. ಹ್ಮ್. ನಮಗೆ ಗೊತ್ತಿರೋಂಗೆ ಸುಮಾರು ಇವನ್ ಈ ವಾರದಲ್ಲೂ ಕೂಡ ಒಂದು ಇನ್ಸಿಡೆನ್ಸ್ ಆಯಿತು. ಸೇಮ್ ಕರೆಕ್ಟ್ ಎಕ್ಸಾಕ್ಟ್ಲಿ. ಕರೆಕ್ಟ್ ಬಟ್ ಎಲ್ಲ ಕೇಸೂ ಅತುಲ್ ಕೇಸ್ ಥರ ವೈರಲ್ ಆಗಿಲ್ಲ ಅಷ್ಟೇ. ಕರೆಕ್ಟ್. ಕೆಲವು ಸಲ ಅದು ಬರುತ್ತೆ, ಅದು ಅಷ್ಟೊಂದು ಬೆಳಕಿಗೆ ಬರೋದೇ ಇಲ್ಲ. ಹೌದು. ಅದಾಗೆ ಕೇಸ್ ನಡೀತಾ ಇರುತ್ತೆ, ಅದಾಗೆ ಹೊರ್ಟೋಗುತ್ತೆ. ರೈಟ್. ಸೊ ಅತುಲ್ ಅಂತ ಸೆನ್ಸೇಷನಲ್ ಆಗುವಂಥ ಕೇಸ್ಗಳು ತುಂಬ ರೇರ್. ಹ್ಮ್. ಆ ಥರದ್ದು ಕೇಸ್ಗಳು ಇದಕ್ಕೆ ಮುಂಚೆನೂ ಕೂಡ ಆಗಿದೆ, ಇವತ್ತಿಗೂ ಆಗ್ತಾ ಇದೆ. ಓಕೆ ಸರ್, ರಿಯಲ್ ಡೀಲ್ಗೆ ಬರ್ತೀನಿ ಇದನ್ನು. ಆಲಿಮನಿ ಅಂತ ನಾವು ಆ ಒಂದು ಹೋಲ್ನ ಎಂಟರ್ ಆದಮೇಲೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗೋಣ. ಹೈಯೆಸ್ಟ್ ಆಲಿಮನಿ ಡೀಲ್ ಇಲ್ಲಿ ತನಕ ನೀವು ಮಾಡಿದ್ದೆಷ್ಟು? ಕೋಟಿಗಳಲ್ಲಿ ಮಾಡಿದ್ದೀವಿ. ಎಕ್ಸಾಕ್ಟ್ ನಂಬರ್ ಸರ್, ಅಟ್ಲೀಸ್ಟ್ ಅದರ ಸುತ್ತಮುತ್ತ. ಒಂದು ಕೇಸು ಅದು 6 ಕೋಟಿ ರೂಪಾಯಿದು ಪ್ರಾಪರ್ಟಿ ಓಕೆ. ಪ್ಲಸ್ 3 ಕೋಟಿ ಪರ್ಮನೆಂಟ್ ಅಲಿಮನಿ. ಹ್ಮ್. ಒಂದು ಎಕ್ಸಾಂಪಲ್ ಕೊಡಬಲ್ಲೆ. ಹ್ಮ್. ಈ ಥರ ಬೇಕಾದಷ್ಟೇ ಆಗಿದೆ. ಓಕೆ. ಕೋಟಿಗಳಲ್ಲಿ ಆಗಿರೋಂಥದ್ದು ಬೇಕಷ್ಟೇ ಆಗಿದೆ. ಅಂದರೆ ಸರ್ ಜನಸಾಮಾನ್ಯರ ಅರ್ಥ ಆಗುತ್ತೆ ಬಿಕಾಸ್ ಮಿಡಲ್ ಕ್ಲಾಸ್ ಪೀಪಲಲ್ಲಿ ಈ ಥರ ಅಡಲ್ಟ್ರಿ ಆಗಿರ್ಬೋದು, ಅದಾಗಿರ್ಬೋದು, ಸೆಕ್ಷುವಲ್ ಕಂಪ್ಯಾಟಬಿಲಿಟಿ ಇಸ್ ಫೈನ್. ಬಟ್ ಅವತ್ತು ನಿಮ್ಮ ಆಫೀಸಿಗೆ ಬಂದಾಗ ನೀವು ಹೇಳ್ತಾ ಇದ್ರಿ, ಈಗ ಪವರ್ ಕಪಲ್ಸ್ ಅಂತ ಏನು ಕರಿತೀವಿ, ಪಾಲಿಟಿಷಿಯನ್ಸ್, VIP, IAS IPS ಆಫೀಸರ್ಸ್, ಆಚೆ ಕಡೆ ನಾವೇ ಕಿಂಗು ನಾವೇ ಬಾಸ್ ಅಂತ ಹೇಳ್ತಿದ್ದವರು ನಿಮ್ಮ ಮುಂದೆ ಸ್ವಲ್ಪ ಸಸೆಪ್ಟಬಲ್ ಆಗ್ತಾರೆ ಅಂತ. ಹೆಸರುಗಳು ತಗೊಳ್ಳೋದು ಬೇಡ ಆಗಿನ್. ಸೊ ಅವ್ರದ್ದು ಕಾನ್ವರ್ಸೇಷನ್ಸ್ಗಳು ಯಾವ ಥರ ಆಗುತ್ತೆ ಆ್ಯಂಡ್ ಅಲ್ಲಿ ಯಾವ ರೀಸನ್ಸ್ಗೆ ಡಿವೋರ್ಸ್ಗಳಾಗುತ್ತೆ? ನನ್ನ ಹತ್ರ ಎಷ್ಟೋ ಒಂದು ಇವನ್ನು ಮಿನಿಸ್ಟರ್ಗಳದಿರ್ಬೋದು, IAS ನವ್ರದ್ದು IPS ನವ್ರದ್ದಾಗಿರ್ಬೋದು, ಟಾಪ್ ಮೋಸ್ಟ್ ಗೌರ್ಮೆಂಟಲ್ಲಿ ಟಾಪ್ ಮೋಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿರೋಂಥವ್ರದ್ದು ವ್ಯಕ್ತಿಗಳದ್ದಾಗಿರ್ಬೋದು, ಕೇಸ್ಗಳು ಹಲವಾರು ನಾನು ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ಕೆಲವರು ಹೊರಗಡೆ ಸೊಸೈಟಿನ ತುಂಬ ಚೆನ್ನಾಗಿ ನಿಭಾಯಿಸುವಂಥ ಕೆಪಾಸಿಟಿ ಇದ್ದರೂ ಕೂಡ ತಮ್ಮದೇ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಂತ ಬಂದಾಗ ತುಂಬ ಅವರು ಮಾನಸಿಕವಾಗಿ ಬಳಲ್ತಾರವರು. ಕರೆಕ್ಟ್. ನಮ್ಮ ಹತ್ರ ಬಂದಾಗ ಎಷ್ಟೋ ಆಫೀಸರ್ಸು ಹತ್ಕೊಂಡಿರೋದುಂಟು. ಹ್ಮ್. ಹೊರಗಡೆ ಅವರು ಸಾವಿರಾರು ಜನನ ನಿಭಾಯಿಸ್ತಾರವರು. ಸಾವಿರಾರು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಂಥ ಒಂದು ಸ್ಟೇಜ್ಗಳಲ್ಲಿ ಕೂತಿರ್ತಾರವರು. ಬಟ್ ಅವ್ರದ್ದೇ ಪ್ರಾಬ್ಲಮ್ ಅಂತ ಬಂದಾಗ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಂತ ಬಂದಾಗ ಅದು ಮನಸ್ಥಿತಿ ತುಂಬಾ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಅದು ನಿಜ. ಅದು ಯಾಕೆಂತಂದರೆ ಅವರವರ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಂತ ಅವ್ರವ್ರಿಗೆ ಅಂತ ಬಂದಾಗ ತುಂಬ ಡೇರ್ ಆಗಿರೋಂಥ ವ್ಯಕ್ತಿ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ವಿಚಲಿತ ಆಗ್ತಾರೆ. ಅದು ನಮ್ಮ ಮುಂದೆ ಬಂದಾಗ ಹೇಳ್ತಾರೆ, ನಮ್ಗೆ ಅದು ಅರ್ಥ ಆಗುತ್ತೆ. ಅದು ಅವರು ಹೊರಗಡೆ ಸೊಸೈಟಿನಲ್ಲಿ ಅವರು ಹೇಳೋಕ್ಕೂ ಆಗೋದಿಲ್ಲ ಅವ್ರ ಪೊಸಿಷನನ್ನು. ಅದು ನಾವು ಕಾನ್ಫಿಡೆನ್ಷಿಯಾಲಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಅದನ್ನು ಸೀಕ್ರೆಟು ಬಿಟ್ಕೊಡೋಕ್ಕಾಗೋದಿಲ್ಲ. ಅವ್ರ ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ಕಾನ್ಫಿಡೆನ್ಷಿಯಲಾಗಿ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರಿಗೆ ನಾವು ಎಷ್ಟೋ ಜನಕ್ಕೆ ನಾವು ಧೈರ್ಯನ ತುಂಬಿ ಮತ್ತೆ ಅವ್ರಿಗೆ ಮಾನಸಿಕವಾಗಿ ಒಂದು ಇಂಪ್ರೂವ್ ಆಗೋದಕ್ಕೆ ನಾವು ಸುಮಾರು ಕೇಸ್ಗಳನ್ನ ಮಾಡಿದ್ದೀವಿ. ಆ ಥರ ಸರ್ ಇದು ಎದಕ್ಕಾಗುತ್ತೆ ಮೇಜರ್ಲಿ? ಬಿಕಾಸ್ IAS IPS ಆಫೀಸರ್ಸ್ ಯಾವಾಗಲೂ ಬೇರೆ ಬೇರೆ ಕಡೆ ಪೋಸ್ಟ್ ಆಗಿರ್ತಾರೆ. ಇವಾಗ ಒಂದು ಟ್ರೆಂಡ್ ಇದೆ, ಕರ್ನಾಟಕದಲ್ಲಿ ನೋಡಿದ್ದೀವಿ, ಇವನ್ ಆಂಧ್ರದಲ್ಲಿ IAS IPS ಮದುವೆಗೆ ಒಂದೇ ಕಡೆ ಒಂದೇ ಕ್ಯಾಡ್ರಲ್ಲಿ ಇರ್ತಾರೆ. ಈ ಡಿಸ್ಟೆನ್ಸ್ ಜಾಸ್ತಿ ಆಗಿರೋ ಕಾರಣ ಆಗುತ್ತಾ ಇದು, ಅಥವಾ ಈಗೋ ಕ್ಲಾಶಿಂದ ಆಗುತ್ತಾ, ಅಥವಾ ಮನಿಯಿಂದ ಆಗುತ್ತಾ, ಅಥವಾ ಮೇಲೆ ಯಾವುದೋ ಎರಡು ಕೈಗಳಿಂದ ಆಗುತ್ತಾ? ಯಾಕೆ ಇದಕ್ಕೆ ನಾವು ಬರೀ ಒಂದೇ ಒಂದು ರೀಸನ್ ಕೊಡೋಕ್ಕಾಗಲ್ಲ, 3-4 ರೀಸನ್ಗಳನ್ನ 100% ಕೊಡ್ಬೋದು ನಾವು. ಹೇಗೆ ಅಂತಂದರೆ, ಈಗ ನಾರ್ಮಲ್ಲಾಗಿ ಆ ಪೊಸಿಷನಲ್ಲಿದ್ದಾಗ ಅವರು ಅದೇ ಪೊಸಿಷನಲ್ಲಿ ಇರೋವಂಥ ಸಂಬಂಧಗಳನ್ನ ಮಾಡೋಕ್ಕೆ ಹೋಗ್ತಾರೆ. ನಾರ್ಮಲ್ ಆವಾಗ ಏನಾಗುತ್ತೆ, ಇಬ್ಬರದು ಎಕಾನಮಿಕಲ್ ಕಂಡೀಷನ್ ಆಲ್ಮೋಸ್ಟ್ ಈಕ್ವಲ್ ಸ್ಟೇಟಸಲ್ಲಿರುತ್ತೆ. ಈಕ್ವಲ್ ಸ್ಟೇಟಸಲ್ಲಿದ್ದಾಗ ನಮ್ಮಲ್ಲಿ ಈ ಮುಂಚೆಯಿಂದ ನಮ್ಮ ಭಾರತದಲ್ಲಿ ಒಂಥರ ಮೇಲ್ ಡಾಮಿನೇಟ್ ಅನ್ನೋದು ಬೇರೂರ್ಬಿಟ್ಟಿದೆ. ಇವತ್ತು ಅದು ಹೋಗ್ತಾ ಇದೆ. ಇದು ಆಲ್ಮೋಸ್ಟ್ ತುಂಬ ಕಮ್ಮಿ ಆಗ್ತಾ ಇದೆ, ತುಂಬ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಬಟ್ ಝೀರೋ ಆಗಿಲ್ಲ ಇನ್ನೂ ಅದು. ಕರೆಕ್ಟ್. ಈ ಝೀರೋ ಆಗದೇ ಇದ್ದಾಗ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಮೆನ್ನು ಸ್ವಲ್ಪ
ಅವ್ರದ್ದು ಏನೋ ಒಂದು ಆ ಈಗೋಯಿಸಮ್ ತೋರಿಸಿದಾಗ ವುಮೆನ್ ಅವರು ಅದೇ ಅಷ್ಟೇ ಈಕ್ವಲೆಂಟ್ ಪೊಸಿಷನ್ನು ಅಷ್ಟೇ ಈಕ್ವಲೆಂಟ್ ಫೈನಾನ್ಷಿಯಲ್ ಕಂಡೀಷನ್ ಇದ್ದಾಗ ಅದು ಅವ್ರಿಗೆ ಹರ್ಟ್ ಆಗಿಬಿಡುತ್ತೆ ಕೆಲವು ಸರಿ. ಕರೆಕ್ಟ್. ಕೆಲವು ಒಂದು ಸಣ್ಣ ಕಾರಣ ಅವರ ಡಿವೋರ್ಸ್ ಲೆವೆಲ್ವರೆಗೂ ತೊಗೊಂಡೋಗಿದೆ. ಲೈಕ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡಬಲ್ಲೆ. ಒಂದು ಕೆಲವು ಕೇಸು ನಾನು ಅದನ್ನೇ ಹೇಳೋದಿಲ್ಲ. ಈಗ ನಾರ್ಮಲಾಗಿ IAS IPS ಇದ್ದಾಗ ಅವ್ರಿಗೆ ಅನ್ಲಿಮಿಟೆಡ್ ಟೈಮಿಂಗ್ಸ್ ಇರುತ್ತೆ. ಅವರು Correct. ಯಾವತ್ತೂ ಮನೆಗೆ ಇಷ್ಟೊತ್ತಿಗೆ ಬರ್ತೀವಿ ಹೌದು. ಅಂತ ಹೇಳೋಕ್ಕಲ್ಲ. ಬಿಕಾಸ್ ಇಟ್ ದ ಪಬ್ಲಿಕ್ Public ಸರ್ವಿಸ್ domain service, ಮೋಟಿವ್ನಲ್ಲಿ ಇರೋದ್ರಿಂದ Yes. ಅವ್ರಿಗೆ ಟೈಮಿಂಗ್ಸು ಕೆಲವು ಸಲ ಡಿಫರ್ ಆಗುತ್ತೆ ಅದು. ಹ್ಮ್. ಸೊ ಸ್ವಲ್ಪ ಲೇಟಾಗಿ ಬಂದಾಗ ಅದೇ ಈಕ್ವಲೆಂಟ್ ಪೊಸಿಷನ್ನಲ್ಲಿರೋಂಥ ವುಮೆನ್ನು ಕೆಲವು ಸಲ ಏನಾಗುತ್ತೆ ಅಂದರೆ ಅವರು ನಾರ್ಮಲಾಗಿ ಸ್ವಲ್ಪ ಬೇಗ ಬಂದಾಗ ಮನೆಗೆ ಹ್ಮ್. ಇವರು ಬರಲಿಲ್ಲ ಅಂತಂದಾಗ ಅವ್ರು ಅರ್ಥ ಮಾಡ್ಕೋಬೋದು ಆ್ಯಕ್ಚುಲಿ. ಹ್ಮ್. ಹ್ಮ್. ಯಾಕಂದ್ರೆ ಪೊಸಿಷನ್ ಬಗ್ಗೆ ಗೊತ್ತಿರುತ್ತೆ. ಬಟ್ ಅವ್ರು ಅರ್ಥ ಮಾಡ್ಕೊಂಡು ಕೆಲವು ಸಲ ಅದು 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 ಕಂಟಿನ್ಯೂಟಿ ಆದಾಗ ಎಲ್ಲ ಒಂದು ಕಡೆ ಅವ್ರು ಹೇಳ್ತಾರೆ, ಇವತ್ತು ನಂದು ಬರ್ತ್ಡೇ ಇತ್ತು, ಇವತ್ತು ನೀನು ಬೇಗ ಬರ್ಬೋದಾಗಿತ್ತಲ್ಲ ನೀವು, ಹ್ಮ್. ಹ್ಮ್. ಅಥವಾ ನಮ್ದು ಆ್ಯನಿವರ್ಸರಿ ಇತ್ತು, ಇವತ್ತು ನೀವು ಬೇಗ ಬರ್ಬೋದಾಗಿತ್ತಲ್ಲ. ಬಟ್ ಅಲ್ಲಿ ಪಾಪ ಆತನಿಗೂ ಕೂಡ ಆ್ಯನಿವರ್ಸರಿಗೆ ಬರಬೇಕು ಅನ್ನೋ ಎಷ್ಟೋ ಆಸೆ ಇದ್ದರೂ ಕೂಡ ಬಿಕಾಸ್ ಆಫ್ ದಿ ವರ್ಕ್ ಪ್ರೆಷರಿಂದ ಏನೂ ಆಗಿರಲ್ಲ, ತುಂಬ ಡಿಲೇ ಆಗಿರುತ್ತೆ. Okay. ಅವತ್ತು ಏನೋ ಸ್ವಲ್ಪ ರಫ್ ಆಗಿ ಅವ್ರು ಮಾತಾಡ್ಬಿಟ್ಟು ಅಂತ ಅನ್ಕೊಳ್ಳಿ. ಯಾಕಂದ್ರೆ ಕೆಲವು ಸಲ ಹುಡುಗಿಯರಿಗೆ ತುಂಬ ಮನಸ್ಸು ಬೇಜಾರಾಗೋಗ್ಬಿಡುತ್ತೆ. Correct. ಅವಾಗ ಸ್ವಲ್ಪ ನಾಲ್ಗೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಒಂದು ವರ್ಡು, ಯಾವುದೋ ಒಂದು ಅನ್ಪಾರ್ಲಿಮೆಂಟರಿ ವರ್ಡು ಬಂದ್ಬಿಡುತ್ತೆ ಕೆಲವು ಸಲ ಬಾಯಿನೆಲ್ಲ ಕೋಪಕ್ಕೆ. ಇನ್ನೇನು ಗಂಡನ ಬೈಬೇಕು ಅನ್ನೋ ಉದ್ದೇಶ ಅಂತಲ್ಲ, ಅವ್ರನ್ನ ಚೆಡಿಸ್ಬೇಕು ಅನ್ನೋ ಉದ್ದೇಶ ಅಂತಲ್ಲ, ಏನೂ ಅಲ್ಲ. ಬೈ ಓವರ್ ಸೈಟು ಆ ಕೋಪ ಕಾಯ್ತಾ ಇರ್ತಾರಲ್ಲ ಆ ತಳಮಳ, ಇದು ಕೆಲವು ಸಲ ಯಾವುದೋ ಒಂದು ಒಂದು ಸಣ್ಣ ಪದ ಬೇರೆ ಥರ ಉಪಯೋಗಿಸ್ಬಿಡ್ತಾರೆ. ಅದು ಆ ವ್ಯಕ್ತಿಗೆ ಹರ್ಟ್ ಯಾವ ಲೆವೆಲ್ಗಾಗುತ್ತೆ ಅಂತಂದರೆ ಅಲ್ಲಿ ಫೌಂಡೇಶನ್ ಯಾವ ರೀತಿನಲ್ಲಿ ಬೀಳುತ್ತೆ ಅಂತಂದರೆ ಅದು ಎಕ್ಸ್ಟ್ರೀಮ್ ಲೆವೆಲ್ವರೆಗೂ ಕೆಲವು ಸಲ ಹೊರಟೋಗಿರುತ್ತೆ. ಅದನ್ನು ಇಮ್ಯಾಜಿನೇಷನ್ ಯಾರೂ ಮಾಡ್ಕೊಳಕ್ಕಾಗಲ್ಲ. ಈ ಒಂದು ಸಣ್ಣ ಪದ ಬಳಕೆ ಅವರ ಒಂದು ಡಿವೋರ್ಸ್ಗೆ ನಾಂದಿ ಹಾಡುತ್ತಾ ಅಂತ. ಹೌದು. ಫೌಂಡೇಶನ್ ಹಾಕುತ್ತಾ ಇದು ಡಿವೋರ್ಸ್ಗೆ ಅನ್ನೋದು ಅವತ್ತು ಅವ್ರು ಯಾರೂ ಅಂದ್ಕೊಂಡಿರೋದಿಲ್ಲ. ಅದು ರೈಟ್. ಆ ಥರ ಎಷ್ಟೋ ಕೇಸಸ್ ಬಂದಿದೆ ನಮಗೆ. ಸರಿ, ಪೊಲಿಟಿಷಿಯನ್ಸ್ ನನಗಂತೂ ಗೊತ್ತಿರಂಗೆ ರೀಸೆಂಟ್ ಡೇಸಲ್ಲಾಗಲಿ ಸಿಕ್ಕಾಪಟ್ಟೆ ವರ್ಷಗಳಾಗಲಿ ಡಿವೋರ್ಸ್ಗಳಾಗಿಲ್ಲ ಫಾರ್ ಆಲ್ ದ ಗುಡ್ ರೀಸನ್ಸ್. ದುಡ್ಡಿರುತ್ತೆ, ಪವರ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನೀವು ಪೊಲಿಟಿಷಿಯನ್ಸ್ ಅಂತ ನಾನು ಕ್ಯೂರಿಯಸ್ ಆದೆ, ಇದು ಬೇರೆ ಸ್ಟೇಟ್ ಅವರ ನಮ್ಮ ಸ್ಟೇಟ್ ಅವರೇನಾ? ನಮ್ಮ ಸ್ಟೇಟದು ಇದೆ, ಬೇರೆ ಸ್ಟೇಟ್ದು ಇದೆ, ನಮ್ಮ ಸ್ಟೇಟ್ದು ಇದೆ. ಇವತ್ತು ಓಕೆ, ಪೊಲಿಟಿಷಿಯನ್ಸ್ ಇದೆ. ರೈಟ್. ಸೊ ನೀವು ಡೀಲ್ ಮಾಡಿರೋ ಸೆಲೆಬ್ರಿಟಿ ಡಿವೋರ್ಸಸ್ ಯಾವುದು ಸರ್ ಕರ್ನಾಟಕದಲ್ಲಿ? ಸುಮಾರು ಮಾಡಿದ್ದೀನಿ, ಸುಮಾರು ಆ್ಯಕ್ಟ್ಗಳದ್ದು ಮಾಡಿದ್ದೀನಿ. ಓಕೆ, ಫಿಲಮ್ ಫೀಲ್ಡಲ್ಲಿರೋರ್ದು, TV ಸೀರಿಯಲ್ನವ್ರದ್ದು, ರೈಟ್. ಅವ್ರದ್ದೆಲ್ಲರದ್ದು ಸುಮಾರು ಮಾಡಿದ್ದೀವಿ. ಕೆಲವು ಮಿನಿಸ್ಟ್ರುಗಳದ್ದು. ಬಟ್ ಅವ್ರನ್ನ ನಾವು ನೇಮ್ಸನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತೇಳಿ ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಪರ್ಮಿಷನ್ ತೊಗೊಂಡು ನೇಮ್ನ ಕೂಡ ನಾವು ಡಿಸ್ಕ್ಲೋಸ್ ಮಾಡದೆ ಕೇಸ್ಗಳನ್ನ ಮಾಡಿರೋಂಥ ನಿದರ್ಶನಗಳು ಕೂಡ ಇದ್ದಾವೆ. ಓಕೆ, ಅದನ್ನು ಇವತ್ತಿಗೂ ನಾವೇನು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ, ಮಾಡಲೂಬಾರ್ದು ನಾವು. ಯಾವ್ದಾದ್ರು ನೇಮ್ಸ್ನ ಡಿಸ್ಕ್ಲೋಸ್ ಮಾಡೋ ಥರ ಇದೆಯಾ ಅಂದರೆ ನಾನು ಕೇಳ್ತಾ ಇರೋದು ಫಾರ್ ಆರ್ ಆಡಿಯನ್ಸ್ ಆಲ್ಸೋ. ಅಂದರೆ ಕೆಲವೊಂದು ಇರುತ್ತೆ, ಬಿಕಾಸ್ ನೀವು ಓಪನ್ ಆಗಿ ಅಪಿಯರ್ ಆಗಿರ್ತೀರ ಕೋರ್ಟಲ್ಲಿ, ಜನರಿಗೂ ಗೊತ್ತಿರುತ್ತೆ. ಆ ಥರ ಕೇಸಸ್ಗಳು ಯಾವ್ದಾದ್ರು ಇದೆಯಾ ಅಂತ? ಇತ್ತೀಚೆಗೆ ಆಗಿರೋದ್ರಲ್ಲಿ ನಾನು ದುನಿಯಾ ವಿಜಯ್ ಅವ್ರ ಕೇಸನ್ನು ನಾನು ಆಪೋಸಿಟ್ ಆಗಿ ನಾನು ಹ್ಯಾಂಡಲ್ ಮಾಡಿದ್ದೆ. ಓಕೆ, ಅವರು ವೈಫ್ ಪರವಾಗಿ ನಾನು ಹ್ಯಾಂಡಲ್ ಮಾಡಿದ್ದೆ. ರೈಟ್. ಅದು ಕೇಸನ್ನು ಕೂಡ ನಾನು ಕೇಸನ್ನು ಗೆದ್ದೆ. ನಾನು ಗೆದ್ದೆ ರೈಟ್. ಅನ್ನೋದಕ್ಕಿಂತ ಕೋರ್ಟು ನಮ್ಮ ಒಂದು ಪಿಟಿಷನನ್ನು ಮಾನ್ಯ ಮಾಡ್ತು. ನಾನು ಥ್ರೂ ಹ್ಮ್. ವೈಫ್ ಗೆದ್ದಿದ್ದರಿಂದ ಹ್ಮ್. ಅದರಲ್ಲಿ ತುಂಬ ಚೆನ್ನಾಗಿ, ತುಂಬ ಟಫ್ ಕಾಂಪಿಟೇಷನ್ ಇತ್ತು. ಆ ಎರಡು ತುಂಬಾ ಸುದೀರ್ಘವಾದ ಆರ್ಗ್ಯುಮೆಂಟ್ಸ್ಗಳಾಗಿ ಅದು ಕೇಸನ್ನು ನಾನು ನಮ್ಮ ಕಡೆ ಅದು ಅಂದರೆ ಸರ್ ಅದು ಡಿವೋರ್ಸ್ ಆಗಬಾರ್ದು ಅಂತ ಆಯ್ತಲ್ವ ಅದು? ಎಕ್ಸಾಕ್ಟ್ಲಿ. ಅಕಸ್ಮಾತ್ ಆಗಿದ್ದಿದ್ರೆ ನಿಮ್ಗೆ ತುಂಬ ಹೇಟ್ ಬರ್ತಿತ್ತು ಅಂತ ಅನ್ಸುತ್ತೆ ಎಲ್ಲೋ ಒಂದು ಕಡೆ. ಒಂದು ಭಯನೂ ಇರುತ್ತೆ, ಬಿಕಾಸ್ ಈ ಥರ ಸೆಲೆಬ್ರಿಟಿ ಕೇಸ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಹೇಟ್ ಇಸ್ ವೆರಿ ಕಾಮನ್. ಆ ಫಿಯರ್ ಇತ್ತಾ? ನಾವು ಅದಕ್ಕೆ ಅಷ್ಟೊಂದು ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ರೈಟ್. ಯಾಕೆಂತಂದರೆ ಈಗ ನಾವು ಸೆಲೆಬ್ರಿಟಿ ಆಗಲಿ, ಒಬ್ಬ ಕಾಮನ್ ಪೀಪಲ್ ಆಗಲಿ, ಯಾರಾದರೂ ಆಗಿರಲಿ, ನಾವು ಎಫರ್ಟು ಯಾವ ರೀತಿನಲ್ಲಿ ಹಾಕಬೇಕು ಅಂತಂದರೆ ಒಂದು ಕೇಸ್ಗೆ ಅದು ನಮ್ಮ ಮಗು ಅನ್ನೋ ರೀತಿನಲ್ಲಿ ನಾವು ತಗೊಂಡು ಅದನ್ನು ನಾವು ವರ್ಕ್ ಮಾಡಬೇಕು. ರೈಟ್. ರೈಟ್. ಅದು ಎಷ್ಟೇ ಸಣ್ಣ ಕೇಸ್ ಆಗಿರಲಿ, ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಕೇಸ್ ಆಗಿರಲಿ, ನಮ್ಮ ಎಫರ್ಟು ಕೂಡ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲದಂತೆ ನಾವು ಹಾಕ್ತೀವಿ. ಕರೆಕ್ಟ್. ಸೋಲು ಗೆಲುವು ಯಾವುದು ನಮ್ಮ ಕಡೆಯಿಂದ ಗೊತ್ತಿರೋದಿಲ್ಲ, ನಮಗೆ ಆಗೋದಿಲ್ಲ, ನಮ್ಗೆ ಗೊತ್ತೂ ಇರೋದಿಲ್ಲ. ಅದು ನಾವೇನು ಎಲ್ಲ ಪ್ರತಿಯೊಬ್ಬರು ಅಡ್ವೊಕೇಟ್ಸು ನಾವೆಲ್ಲ ಗೆಲ್ಲಬೇಕು ಅಂತ ನಾವು ಕೇಸ್ಗಳನ್ನ ಮಾಡ್ತೀವಿ. ಕರೆಕ್ಟ್. ಎಲ್ಲ ಅಡ್ವೊಕೇಟ್ಸ್ಗೂ ನಾವು ಗೆಲ್ಲಬೇಕು ಅನ್ನೋಂಥ ಮನಸ್ಥಿತಿನೇ ಇರುತ್ತೆ. ಕರೆಕ್ಟ್. ಹಾಗನ್ಬಿಟ್ಟು ನಾವು ಸೋಲೋದೇ ಇಲ್ವಾ ಅಂತಂದರೆ ಎಲ್ಲೂ ಆಗ್ಬೋದು, 1-2 ಆಗ್ಬೋದು. 1000 ಕೇಸ್ ತೊಗೊಂಡಾಗ ನಾವು 1-2 ಕೇಸ್ ಸೋಲ್ಬೋದೇನೋ. ರೈಟ್. ಬಟ್ ಆ ಸೋಲ್ ಬಂದಾಗ ನಾವು ಅದ್ರ ಬಗ್ಗೆ ನಾವು ತುಂಬ ಜಾಸ್ತಿ ಬೇಜಾರು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ರೈಟ್. ಅದಕ್ಕೆ ಫರ್ದರ್ ಏನು ವರ್ಕ್ ಮಾಡಬೇಕು ಮಾಡಲೇಬೇಕು ನಾವು. ಬಟ್ ಇಲ್ಲಿ ಅಕಸ್ಮಾತು ನಾನು ಸೋತಿದ್ದಿದ್ರೆ
ಮೈಟ್ ಬಿ ಬೇಜಾರಾಗ್ತಿತ್ತೇನೋ, ಹ್ಮ್ ಹ್ಮ್ ಅರೆ ನನ್ನ ಕ್ಲೈಂಟ್ಗೆ ಇನ್ನೂ ಚೆನ್ನಾಗಿ ನಾನು ನ್ಯಾಯ ಕೊಡಿಸ್ಬೋದಾಗಿತ್ತೇನೋ, ಅಥವಾ ಹ್ಮ್ ಇನ್ನೇನಾದರೂ ನಾನು ಮಾಡಬೇಕಾಗಿತ್ತೇನೋ ಅಂತ ನಾನು ಯೋಚನೆ ಮಾಡೋಂಥ ಪರಿಸ್ಥಿತಿ ಬರ್ತಿತ್ತೇನೋ. ರೈಟ್. ಬಟ್ ಇಲ್ಲಿ ನಾನು ಮಾಡಿರೋಂಥ ವರ್ಕ್ಗೆ ನನಗೆ ಸಮಾಧಾನ ಸಿಕ್ಕಿದೆ. ಓಕೆ ಓಕೆ ಸರ್, ಇವಾಗ ಐ ವಿಲ್ ಸ್ಪೀಕ್ ಫಾರ್ ಕಾಮನ್ ಮೆನ್, ಯಾಕಂದರೆ ಜಾಸ್ತಿ ಇಶ್ಯೂಸ್ಗಳಾಗ್ತಿರೋದಿಲ್ಲೇ. ಇದು ಡಿವರ್ಸ್ ರಿಲೇಟೆಡ್ ಅಲ್ಲದೆ ಇದ್ರೂ ಈ ಫೇಕ್ ರೇಪ್ ಕೇಸಸ್ ಏನಾಗುತ್ತೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮಾತಾಡ್ತೀವಿ, ಕನೆಕ್ಟ್ ಆಗ್ತೀವಿ, ಫ್ಲೋ ಅಲ್ಲಿ ಸ್ವಲ್ಪ ಏನೋ ಟೆಕ್ಸ್ಟ್ ಮಾಡಿಬಿಟ್ಟಿರ್ತೀವಿ ಪ್ರೀತಿಯಿಂದ. ಅದೇನಾಗುತ್ತೆ, ಯಾವತ್ತೋ ಒಂದಿನ ಆ ಟೆಕ್ಸ್ಟ್ಗಳನ್ನ ಇಟ್ಕೊಂಡು ನಮಗೆ ವಾಪಸ್ ಬರುವಂಥ ಸಿಚುವೇಶನ್ಸ್ಗಳಿರುತ್ತೆ. ಸೊ ಈ ಥರ ಕ್ಯಾನ್ ಎನಿ ವುಮನ್ ಪುಟ್ ಅ ರೇಪ್ ಕೇಸ್ ಆನ್ ಯು ರ್ಯಾಂಡಮ್ಲಿ ಅಕಾರ್ಡಿಂಗ್ ಟು ಇಂಡಿಯನ್ ಲಾ? ನಮ್ಮಲ್ಲಿ ಏನಾಗಿದೆ ಅಂತಂದರೆ, ರೇಪ್ ಕೇಸಲ್ಲಿ 2 ಥರದ, ಒಂದು ಮೈನರ್ ಹುಡುಗಿದು ಪೋಕ್ಸೋ ಅದು ಬೇರೆ, ಕೆಲವು ಮೆಜಾರಿಟಿ ಬಂದಾಗ ರೇಪ್ ಕೇಸ್ ಅನ್ನೋದು ಬೇರೆ. ಈ ಮೆಜಾರಿಟಿ ಬಂದಾಗ ಕೆಲವು ಹುಡುಗಿರು ಏನು ಮಾಡ್ತಾರೆ ಅಂದರೆ, ಇಷ್ಟಪಟ್ಟು ಕೆಲವು ಸಲ ಅವರು ಇಬ್ಬರು ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದನೋ ಏನೋ ತುಂಬ ಕ್ಲೋಸ್ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡು ಫಿಸಿಕಲ್ ರಿಲೇಷನ್ಶಿಪ್ಪನ್ನು ಮಾಡ್ಕೊಳ್ತಾರೆ. ಓಕೆ. ಈ ಕೆಲವು ಸಲ ಆಕೆನೂ ಏನು ಮಾಡಿರ್ತಾಳೆ, ಈತ ನನ್ನ ನೆಕ್ಸ್ಟ್ ಮದುವೆ ಆಗ್ತಾನೆ ಅನ್ನೋ ಭ್ರಮೆನಲ್ಲೋ, ಅಥವಾ ಆತ ಪ್ರಾಮಿಸ್ ಮಾಡಿರ್ತಾನೋ ಏನೋ ಒಟ್ಟಿನಲ್ಲಿ ಫಿಸಿಕಲ್ ರಿಲೇಷನ್ಶಿಪ್ ಆಗುತ್ತೆ. ಅವತ್ತು ಅವ್ರಿಗೆ ಸಹಮತ ಇರುತ್ತೆ ಕೆಲವು ಸಲ. ಈ ಮದುವೆ ಅಂತ ಬಂದಾಗ ಏನಾಗ್ಬಿಡುತ್ತೆ, ಕೆಲವು ಸಲ ಹುಡುಗನೇ ಹಿಂದೆ ಹೊಡೆದ್ಬಿಡ್ಬೋದು, ಅಥವಾ ಹುಡುಗ ಆಕೆಗೆ ಪ್ರಾಮಿಸ್ ಮಾಡ್ದೇನೆ ಹುಡುಗಿನೇ ತಾನು ಈತ ನನ್ನ ಮದುವೆ ಆಗ್ತೇನೆ ಅನ್ನೋ ಭ್ರಮೆನಲ್ಲಿ ಇದ್ದು ಎಲ್ಲ ಫಿಸಿಕಲ್ ರಿಲೇಷನ್ಶಿಪ್ ಆದಮೇಲೆ ಮದುವೆಗೆ ಆಫರ್ ಮಾಡಿದಾಗ ಆ ಹುಡುಗ ನಾನು ಯಾವತ್ತೂ ನಿನಗೆ ನಾನು ಅದನ್ನು ಪ್ರಾಮಿಸ್ ಮಾಡಿರಲಿಲ್ಲ ಅಂತೇಳಿ ಮದುವೆಗೆ ನಿರಾಕರಿಸಿದಾಗ, ಇಂಥ ಸಿಚುಯೇಷನ್ಸ್ಗಳಲ್ಲಿ ಕೆಲವು ಹುಡುಗಿರು ರೇಪ್ ಕೇಸ್ಗಳನ್ನ ಯೂಸ್ ಮಾಡಿ ಫೈಲ್ ಮಾಡಿರೋಂಥದ್ದು ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಸರ್, ಅಂದರೆ ಇವಾಗ ಇನ್ನೊಂದೇನೆಂದರೆ, ಈ ಥರ ಮದುವೆ ಆಗೋದು ಬೇರೆ, ಸುಮ್ಮನೆ ಟೆಕ್ಸ್ಟ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ ಪ್ರೀತಿಯಿಂದ, ಹಾಯ್ ಚಿನ್ನು, ಹಾಯ್ ಡಾರ್ಲಿಂಗ್, ವಾಟ್ ಎವರ್ ಇಟ್ ಇಸ್, ಸುಮ್ಮನೆ ಟೆಕ್ಸ್ಟ್ ಮಾಡಿದ್ಕೂ ಇವ್ನು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮದುವೆ ಆಗಲಿಲ್ಲ ಅಂತ ಹೇಳಿರೋ ಕೇಸ್ ಬಂದಿದೆಯಾ? ಬಿಕಾಸ್ ನಾನೆಲ್ಲೋ ಓದಿದ್ದೆ ಈ ಥರ ಟೆಕ್ಸ್ಟಿಂಗು ಕೂಡ ನೀವು ಇವ್ರ ಜೊತೆ ಏನೋ ಸಂಬಂಧ ಇಟ್ಕೊಂಡಿದ್ರಿ ಅನ್ನೋದಕ್ಕೆ ಒಂದು ಕಾರಣ ಆಗುತ್ತೆ, ನಾಳೆ ನಿಮ್ಮ ಮೇಲೆ ಕೇಸ್ ಆಗ್ಬೋದು ಅಂತ. ನಿಜನಾ ಸರ್? ಇಲ್ಲ, ಆ ಸುಳ್ಳದು. ಓಕೆ. ಹೇಗೆಂದರೆ ಟೆಕ್ಸ್ಟಿಂಗ್ನಲ್ಲಿ ಸುಮಾರು ವಿಚಾರಗಳಿದ್ದಾವೆ. ಹಾಂ. ಆ ಟೆಕ್ಸ್ಟ್ ಮಾಡೋ ವರ್ಡ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸುಮ್ಮನೆ ಹಾಯ್ ಚಿನ್ನು ಅಂದ ತಕ್ಷಣ ಅದರಿಂದ ಯಾರಿಗೂ ಏನು ಅದು ಇಂಪ್ಯಾಕ್ಟ್ ಆಗಲ್ಲ. ಅದು ಕ್ಲೋಸ್ನೆಸ್ಸು ತೋರಿಸ್ಬೋದು ಅಷ್ಟೇ, ರೈಟ್, ಅಥವಾ ಫ್ರೆಂಡ್ಶಿಪ್ನ ಒಂದು ಸ್ವಲ್ಪ ಅತಿರೇಕ ತೋರಿಸ್ಬೋದು ಅದರಲ್ಲಿ ಹೊರತು, ಅದರಲ್ಲಿ ಆತ ಚೀಟ್ ಮಾಡಿದ್ದೇನೆ ಅನ್ನೋ ಲೆವೆಲಲ್ಲಿ ಕಂಪ್ಲೇಂಟ್ ಫೈಲ್ ಮಾಡೋಂಥದ್ದಾಗಲಿ, ಈತ ನನ್ನ ರೇಪ್ ಮಾಡಿದ್ದೇನೆ ಅನ್ನೋ ಒಂದು ಸ್ಟೇಟಸ್ನಲ್ಲಿ ಕಂಪ್ಲೇಂಟ್ಗಳನ್ನ ಫೈಲ್ ಮಾಡೋದಕ್ಕಾಗಲಿ ಸಾಧ್ಯ ಇಲ್ಲ. ಓಕೆ. ಅದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಸಲ ಗೊತ್ತಾಗ್ಬಿಡುತ್ತೆ. ರೈಟ್. ಅಂದರೆ ನಾನು ಯಾಕೆ ಹಾಯ್ ಚಿನ್ನು ಅಂದೆ ಸರ್, ಬಿಕಾಸ್ ಇಂಟಿಮೇಟ್ಗೆ ಹೋಗ್ಬಿಡುತ್ತೆ ಆ ಚಾಟ್ಸು. ನಾನು ಸುಮ್ಮನೆ ನಿಮಗೆ ಮೇಲ್ಮೇಲೆ ಮಾತ್ರ ಹಾಯ್ ಚಿನ್ನು ಅಂದೆ, ಸ್ವಲ್ಪ ಇನ್ ಡೆಪ್ತ್ ಆಗಿ ಹೋಗಿ ವಿ ಟಾಕ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ಇದೆ. ಕೆಲವು ಸಲ ಆ ಟೆಕ್ಸ್ಟ್ ಮೆಸೇಜಸ್ಸಲ್ಲಿ ಹಾಂ. ಇಂಟಿಮೆಸಿನ ಫಿಸಿಕಲ್ ರಿಲೇಷನ್ಶಿಪ್ ಇಬ್ಬರು ಆಗಿರೋ ರೀತಿಯಲ್ಲಿ ಅಕ್ಸೆಪ್ಟೆನ್ಸ್ ಮಾಡಿರೋಂಥ ಟೆಕ್ಸ್ಟ್ ಮೆಸೇಜ್ಗಳು ಇರುತ್ತೆ ಕೆಲವು ಸಲ. ಆ ಮೂಮೆಂಟಲ್ಲಿ ಕೇಸ್ಗಳನ್ನ ಬಿದ್ದಿರೋಂಥ ಚಾನ್ಸಸ್ ತುಂಬ ಇದೆ. ಹಂಗಾರೆ ಮೈ ಮರೆತು ಏನು ಟೆಕ್ಸ್ಟ್ ಮಾಡಂಗಿಲ್ಲ. ಎಕ್ಸಾಕ್ಟ್ಲಿ. ಈ ಥರ ಕೇಸಸ್ ಬಂದಿದೆ ಸರ್ ನಿಮಗೆ? ಬೇಕಾದಷ್ಟು. ಯಾವ ಏಜ್ ಗ್ರೂಪ್ ಅವ್ರು ಇರ್ತಾರೆ ಇವರೆಲ್ಲ ಹುಡುಗರು? ಟೀನೇಜ್, ಆಲ್ಮೋಸ್ಟ್ ಆಗ್ತಾನೆ 18 ಕಂಪ್ಲೀಟ್ ಆಗಿ, ಹುಡುಗ ಆಗ್ತಾನೆ ಒಂದು 21, 22 ಕಂಪ್ಲೀಟ್ ಆಗಿ, ಅದೊಂಥರ ತುಂಬ ಜೋಶ್ ಸ್ಟೇಜ್ ಅದು ಅವ್ರಿಗೆ. ಅವ್ರಿಗೆ ಈ ಕಾನ್ಸಿಕ್ವೆನ್ಸಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಓಕೆ. ಈ ಸೊಸೈಟಿ ಬಗ್ಗೆ ಅಷ್ಟೊಂದು ತುಂಬ ಜಾಸ್ತಿ ಭಯ ಇರೋದಿಲ್ಲ ಅವ್ರಿಗೆ. ನಾವಿರೋದೇ ಪ್ರಪಂಚ, ನಾವು ಮಾಡ್ತಿರೋದೇ ಕರೆಕ್ಟು, ಮತ್ತು ಇದೇ ಇವತ್ತು ಚೆನ್ನಾಗಿದೆ ಅನ್ನೋಂಥ ಭ್ರಮೆನಲ್ಲಿ ಈ ಥರದ್ದು ಕೆಲವೆಲ್ಲ ಮಾಡಿಬಿಡ್ತಾರೆ. ಆ ಯಂಗ್ ಪೀಕ್ ಪೀರಿಯಡ್ ಅದು. ರೈಟ್. ಪಾಪ ಕೆಲವು ಸಲ ಆಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ, ಬಟ್ ರಿಯಲೈಸ್ ಆಗೋಷ್ಟೊತ್ತಿಗೆ ಕೆಲವು ಸಲ ಟೈಮ್ ಮೀರೋಗ್ಬಿಟ್ಟಿರುತ್ತೆ, ಅದು ತಪ್ಪುಗಳು ಆಗೋಗ್ಬಿಟ್ಟಿರುತ್ತೆ ಅದು. ಸೊ ಕೆಲವರು ಆ ಥರದ್ದು ಮಿಸ್ಟೇಕ್ಸ್ಗಳನ್ನ ಮಾಡಿ ಇವತ್ತು ತುಂಬ ಜನ ಕೆಲವು ಪ್ರಾಬ್ಲಮ್ಗಳನ್ನ ಕೂಡ ಫೇಸ್ ಮಾಡಿದ್ದಾರೆ. ಓಕೆ 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 ಸರ್, ಇವಾಗ ಡೌರಿ ಇಲ್ಲೀಗಲ್ ಅಂದರೆ ಆಲಿಮನಿ ಯಾಕೆ ಲೀಗಲ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ? ದಿಸ್ ಇಸ್ ಅ ವೆರಿ ಗುಡ್ ಕ್ವಶನ್. ಡೌರಿ ಯಾವತ್ತಿದ್ರೂ ಲೀಗಲ್ ಅಲ್ಲ. ಅದು ಕೊಡೋದು ಕೂಡ ತಪ್ಪು, ತಗೊಳ್ಳೋದು ಕೂಡ ತಪ್ಪು. ಈ ಪರ್ಮನೆಂಟ್ ಅಲಿಮನಿ ಯಾಕೆ ಲೀಗಲ್ ಮಾಡಿದ್ದಾರೆ ಅಂತಂದರೆ, ಈಗ ಈ ಡೌರಿ ಹರಾಸ್ಮೆಂಟ್ ಕೇಸ್ ಮಾಡಿದ್ದು ತುಂಬ ವರ್ಷಗಳ ಮುಂಚೆ. ಆಗ ಮೇಲ್ ಡಾಮಿನೇಟ್ ಸೊಸೈಟಿ ಇತ್ತು. ಆಗ ತುಂಬ ಜನ ಮಹಿಳೆಯರಿಗೆ ಪುರುಷರು ತುಂಬ ಪ್ರಾಬ್ಲಮ್ಗಳನ್ನ ಮಾಡಿರೋಂಥ ಸಂದರ್ಭಗಳು ಮತ್ತು ಕೇಸ್ಗಳು ತುಂಬಾ ಇತ್ತು ಆವಾಗ. ಆ ಮೂಮೆಂಟಲ್ಲಿ ನೊಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೊಂದಿರೋಂಥ ಮಹಿಳೆಯರಿಗೆ ಈಸಿಯಾಗಿ ಡಿವೋರ್ಸ್ ಕೊಡೋಕ್ಕಾಗಲ್ವಲ್ಲ. ಆಕೆ ಲೈಫೇ ಔಟೋಗಿರುತ್ತೆ. ಒಂದು ಮಗುವಾಗಿರುತ್ತೆ ಅಥವಾ 1-2 ಮಕ್ಕಳಾಗಿರುತ್ತೆ. ಆತ ಚಿತ್ರಹಿಂಸೆ ಕೊಟ್ಟು ಆಕೆನ ಬಿಟ್ಬಿಟ್ಟು ಆತ ಇನ್ನೊಂದು ಮದುವೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿ ಆತನಿಗೇನು ಎಫೆಕ್ಟ್ ಆಗಲ್ಲ.
ಬಟ್ ಒಂದು ಮಗು ಅಥವಾ 2 ಮಕ್ಕಳನ್ನ ಇಟ್ಕೊಂಡು ಈಕೆ ಪರಿಸ್ಥಿತಿನ ನಾವು ಯೋಚನೆ ಮಾಡಬೇಕು. ಎಷ್ಟೋ ಜನ ಅನ್ಎಂಪ್ಲಾಯ್ ಆಗಿರ್ತಾರೆ, ಎಷ್ಟೋ ಜನ ಕರೆಕ್ಟ್ ಹುಡುಗಿರು. ಕರೆಕ್ಟ್ ಅವ್ರಿಗೆ ಮತ್ತೆ ಕಾಂಪನ್ಸೇಟ್ ಮಾಡೋದು ಹೇಗೆ? ಅವನು ಈಸಿಯಾಗಿ ಡಿವೋರ್ಸ್ ತೊಗೊಂಡು ಹೊರಟೋಗ್ಬಿಟ್ರೆ ಹ್ಮ್ ಈ ಹುಡುಗಿಗೆ ನೆಕ್ಸ್ಟ್ ಫ್ಯೂಚರ್ ಏನು? ಆ ಮಕ್ಕಳದ್ದು ಎಜುಕೇಷನ್ ಏನು? ಎಷ್ಟೋ ರೈಟ್ ಜನ ನಾವೇನು ಎಂಪ್ಲಾಯ್ಮೆಂಟ್ ಇರುತ್ತೆ ಹುಡುಗಿರಿಗೆ ಅಂತ ನಾವೇನು ಹೇಳೋಕ್ಕಾಗಲ್ಲ. ಹ್ಮ್ ಎಷ್ಟೋ ಜನ ಪಾಪ ಕೆಲಸ ಕಾರ್ಯ ಇಲ್ಲದೆ ಇರೋಂಥ ಹುಡುಗಿರುಗಳು ಅವಾಗ ತುಂಬ ಜಾಸ್ತಿ ಇದ್ದರು. ಈಗ ಇತ್ತೀಚೆಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೆಲಸಗಳಲ್ಲಿ ಇದ್ದಾರೆ ಈಗ. ಹ್ಮ್ ಮುಂಚೆ ಅಷ್ಟೊಂದೇನು ಎಲ್ಲರೂ ಹುಡುಗಿರು ಕೆಲಸ ಮಾಡ್ತಿದ್ರು ಅಂತ ಅನ್ನೋ ಪರಿಸ್ಥಿತಿ ಇರಲಿಲ್ಲ. ಕರೆಕ್ಟ್ ಆಗ ಈ ಥರದ್ದು ಮಹಿಳೆಯರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಕೋರ್ಟ್ಗಳೇನು ಮಾಡ್ತು, ಪರ್ಮನೆಂಟ್ ಅಲಿಮನಿ ಕೊಡ್ಬೋದು ಅಂತೇಳಿ ಕೋರ್ಟ್ಗಳು ಕೂಡ ಪರ್ಮನೆಂಟ್ ಅಲಿಮನಿ ಕೊಡೋಕ್ಕೆ ಶುರು ಮಾಡ್ತು. ಹ್ಮ್ ಇವತ್ತು ಎಷ್ಟೋ ಕೇಸಸ್ಸಲ್ಲಿ ಕೋರ್ಟ್ಗಳು ವಾಲಂಟರಿಗೆ ಅಂಥ ಕೇಸಲ್ಲಿ ಪ್ರೂವ್ ಆದಾಗ, ಹ್ಮ್ ಆ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಒಂದು ಕನ್ಫರ್ಮ್ ಆದಾಗ ಕಾನೂನಲ್ಲಿ ಪರ್ಮನೆಂಟ್ ಅಲಿಮನಿ ಕೊಟ್ಟಿರೋಂಥ ಸಾವಿರಾರು ಉದಾಹರಣೆಗಳಿದ್ದಾವೆ. ರೈಟ್ ಡಿಪೆಂಡಿಂಗ್ ಅಪಾನ್ ಸ್ಟೇಟಸ್ ಆಫ್ ದಿ ಹಸ್ಬೆಂಡ್, ಗಾಟ್ ಇಟ್. ಅವನ ಕೆಪಾಸಿಟಿ, ಅವನ ಫೈನಾನ್ಷಿಯಲ್ ಕಂಡೀಷನ್ನು ಎಲ್ಲ ಗಮನದಲ್ಲಿಟ್ಕೊಂಡು ಆರ್ಡರ್ಗಳು ಮಾಡಿದೆ. ಸರ್ ರೀಸೆಂಟಾಗಿ ಒಂದು ಕೇಸ್ ವೈರಲ್ ಆಗಿತ್ತು ಹೈಕೋರ್ಟಲ್ಲಿ. ಯಾರೋ ಲೇಡಿ 6 ಲಕ್ಷದ ಎಷ್ಟೋ ಸಾವಿರ ಅಲಿಮನಿ ಕೇಳ್ತಾ ಇದ್ರು ಅಂತ. ಡು ಯು ಥಿಂಕ್ ದಿಸ್ ಇಸ್ ರೈಟ್? ಯಾಕಂದ್ರೆ ಗಂಡ ಯಾವುದೇ ಪೊಸಿಷನ್ ಇರ್ಬೋದು, ಬಟ್ 6,60,000 ಒಬ್ಬ ವ್ಯಕ್ತಿಗೆ ಬೇಕಾಗುತ್ತೆ ಅನ್ಸುತ್ತೆ ನಿಮಗೆ ಅಲಿಮನಿ ಪರ್ ಮಂತ್, ಇಫ್ ಯು ಟಾಕ್ ಹ್ಯುಮ್ಯಾನಿಟೇರಿಯನ್ಲಿ? 6,60,000 ಎಷ್ಟು ಪರ್ಮನೆಂಟ್ ಒನ್ ಟೈಮ್ಗೆ? ಪರ್ ಮಂತ್ ಅವರು ಕೇಳ್ತಾ ಇದ್ದಾರೆ ಅಲಿಮನಿ. ಅದು ವೈರಲ್ ಆಗಿತ್ತಲ್ಲ ಸರ್ ಒಂದು ಕೇಸು? ಆ ಕೇಸ್ ಹೇಳ್ತಾರೆ ಹಾ ನೋಡಿ. ಇದು ತುಂಬ ಜನಕ್ಕೆ ಒಂದು ಏನು ಅನ್ಕೊಳ್ತಾರೆ ಅಂತಂದರೆ, 6 ಲಕ್ಷ ಕೇಳೋದು ತುಂಬ ಅತಿ ಅಂತ ಅನಿಸುತ್ತೆ ನಿಮಗೆ. ಹ್ಮ್ ಬಟ್ ನಾವು ಅದಕ್ಕಿಂತ ಮೀರಿ ಕೆಲವು ವಿಚಾರಗಳನ್ನ ನಾವು ಅಲ್ಲಿ ಯೋಚನೆ ಮಾಡ್ತಿರ್ತೀವಿ ನಾವು ಅಡ್ವೊಕೇಟ್ಸು. ನಾವು 6 ಲಕ್ಷ ಪರ್ ಮಂತ್ ಕೇಳಬೇಕು ಅಂತಂದರೆ ಆತನ ಸ್ಯಾಲ್ರಿ ಎಷ್ಟಿರಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹ್ಮ್ ಸುಮ್ಮನೆ 6 ಲಕ್ಷ ಕೇಳೋಕ್ಕಾಗಲ್ಲ. ಹ್ಮ್ ಯಾಕಂದರೆ ಎಷ್ಟೋ ಕೋರ್ಟ್ಗಳಲ್ಲಿ ಒಂದು ಹುಡುಗಿಗೆ 3,000 ರೂಪಾಯಿ ಮೇಂಟೆನೆನ್ಸ್ ಮಾಡಿರೋದು ಉಂಟು, 5,000 ರೂಪಾಯಿ ಮೇಂಟೆನೆನ್ಸ್ ಮಾಡಿರೋದು ಉಂಟು, 50,000 ರೂಪಾಯಿ ಮೇಂಟೆನೆನ್ಸ್ ಮಾಡಿರೋದು ಉಂಟು. ಯಾಕೆ ಆ ಥರ ಡಿಫ್ರೆನ್ಸ್ ಆಗುತ್ತೆ ಅಮೌಂಟು? ಅರ್ನಿಂಗ್ ಮೇಲೆ. ಎಕ್ಸಾಕ್ಟ್ಲಿ, ಗಂಡನ ಒಂದು ಕೆಪಾಸಿಟಿ ಮೇಲೆ, ಆಕೆ ಕಾಸ್ಟ್ ಆಫ್ ಲಿವಿಂಗ್ನ ಕೆಪಾಸಿಟಿ ಮೇಲೆ. ತುಂಬ ಕಾಮನ್ ಪೀಪಲ್ ಗಂಡ 20,000 ರೂಪಾಯಿ ಸಂಬಳ ತೊಗೊಳ್ತಿರ್ತಾನೆ ಅನ್ನೋಂಥ ಗಂಡ ಇದ್ದಾಗ ಅವ್ರಿಗೆ 50,000 ರೂಪಾಯಿ ಮೇಂಟೆನೆನ್ಸ್ ಆರ್ಡರ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ಆತನ ಸ್ಟೇಟಸ್ ನೋಡಿಕೊಂಡು ಆ ಹುಡುಗಿಗೆ ಅಷ್ಟು ಮಾಡ್ತಾರೆ. ಆ ಹುಡುಗಿ ಅದರಲ್ಲಿ ಜೀವನ ಮಾಡಬೇಕು. ಹ್ಮ್ ಆದರೆ 10 ಲಕ್ಷ ತೊಗೊಳ್ಳೋ ಸ್ಯಾಲ್ರಿ ಗಂಡ ಇದ್ದಾಗ ಆಕೆ 5,000 ರೂಪಾಯಿನಲ್ಲಿ 10,000 ರೂಪಾಯಿನಲ್ಲಿ ಈ ಹುಡುಗಿ ಥರನೇ ಜೀವನ ಮಾಡ್ಬೋದು, ಆದರೆ ಮಾಡೋಕ್ಕಾಗಲ್ಲ. ಹೌದು, ಯಾಕೆಂತಂದರೆ ಆ ಗಂಡನ ಸ್ಟೇಟಸ್ಸನ್ನು ಈಕೆ ಮೇಂಟೈನ್ ಮಾಡೋಕ್ಕೆ ಈಕೆಗೆ ರೈಟ್ಸ್ ಇರುತ್ತಲ್ಲ. ನಿಜ ನಿಜ. ಸೊ ಅಲ್ಲಿ ಜಾಸ್ತಿ ಕೇಳ್ತಾರೆ ಹುಡುಗಿರು. ಆ Correct. ಗಂಡನಿಗೆ 20 ಲಕ್ಷ ಸ್ಯಾಲ್ರಿ ಇರ್ಬೋದು. ರೈಟ್. ಗಂಡನಿಗೆ 20 ಲಕ್ಷ ಸ್ಯಾಲ್ರಿ ಪ್ರತಿ ತಿಂಗಳು ಇದ್ದಾಗ ನನಗೆ 6 ಲಕ್ಷ ಕೊಡಿ ಅಂತ ಕೇಳೋದ್ರಲ್ಲಿ ಆಕೆ ತಪ್ಪೇನೂ ಇಲ್ಲ ಕಾನೂನಲ್ಲಿ. ಹ್ಮ್ ಹೊರಗಡೆ ಸೊಸೈಟಿನಲ್ಲಿ ಏನು ಅನ್ಸುತ್ತೆ ಅದು, ಹ್ಮ್. ಇದೇನಿದು ಈ ಹುಡುಗಿ 6 ಲಕ್ಷ ಕೇಳ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಹ್ಮ್ ಎಲ್ಲರನ್ನು ಮೂಗಿನ ಮೇಲೆ ಬೆಳ್ಳಿಟ್ಕೊಂಡು ನೋಡ್ತಾರೆ. ಬಟ್ ಅದರಲ್ಲಿ ಫ್ಯಾಕ್ಟ್ ಬೇರೆ ಇರುತ್ತೆ. ರೈಟ್. ಹಾಗಂತ ಎಲ್ಲರಿಗೂ 6 ಲಕ್ಷ ಸಿಗುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಕರೆಕ್ಟ್. ಬಟ್ ಕೆಲವು ಸರಿ ಇದೇನಾಗುತ್ತೆ ಅಂತಂದರೆ, ಈ ಬೇರೆಯವ್ರಿಗೆ ಅದು ಇವಾಗ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಅರೆ ಅವ್ರು 6 ಲಕ್ಷ ಅವ್ರಿಗೆ ಆರ್ಡರ್ ಆಗಿದೆ, ನಾವು ಕೇಳೋಣ ಆ ಥರ ಅಂತ. ಆದರೆ ಅದರಲ್ಲಿ ಆತನ ಸ್ಯಾಲ್ರಿ ಎಷ್ಟಿದೆ ಗಂಡಂದು, ಇವ್ರ ಗಂಡನ ಸ್ಯಾಲ್ರಿ ಎಷ್ಟಿದೆ ಅನ್ನೋದನ್ನು ಯೋಚನೆ ಮಾಡಲ್ಲ. ರೈಟ್. ಕಂಪೇರ್ ಮಾಡೋಕೆ ಹೋಗ್ತಾರೆ. ಅವ್ರಿಗೆ 6 ಲಕ್ಷ ಬಂದಿದೆಯಲ್ಲ ನಾವು ಕೇಳೋಣ ಕರೆಕ್ಟ್. ಅಂತ ಕೆಲವರು ಕೇಳ್ತಾರೆ. ಬಟ್ ಅದು ಸಾಧ್ಯ ಇಲ್ಲ. ಎಲ್ಲ ಕೇಸ್ಗಳಲ್ಲೂ ಸಾಧ್ಯ ಇಲ್ಲ ಅದು. ರೈಟ್. ಸರ್ ನಮ್ಮ ಮೈಂಡ್ ಸ್ವಲ್ಪ ವಿಯರ್ಡ್ ಆಗಿ ಓಡ್ತಾ ಇತ್ತು ಇವಾಗ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಡಿವೋರ್ಸ್ ಕೊಟ್ಟಾಗಿದೆ ಆ್ಯಂಡ್ ಗಂಡ ಅಲಿಮನಿ ಕೊಡ್ತಾ ಇದ್ದಾನೆ ಆ ಲೇಡಿಗೆ, ಆ್ಯಂಡ್ ಆ ಫೇಸಲ್ಲಿ ಇನ್ನೊಬ್ಬರನ್ನ ಮದುವೆ ಆಗ್ತಾರೆ ಆ ಲೇಡಿ. ಅವಾಗ್ಲೂ ಈ ಗಂಡ ಅಲಿಮನಿ ಕೊಡಬೇಕಾಗತ್ತಾ ಅಥವಾ ಕಟ್ ಆಗುತ್ತಾ ಅಲ್ಲಿ? ಡಿಪೆಂಡಿಂಗ್ ಅಪಾನ್ ಆ ಕೇಸ್ಗಳಲ್ಲಿ. ಈಗ ಪರ್ಮನೆಂಟ್ ಅಲಿಮಿನಿ ಅನ್ನೋದು ಮ್ಯಾಂಡೇಟ್ರಿ ಎಲ್ಲೂ ಇಲ್ಲ. ಪರ್ಮನೆಂಟ್ ಅಲಿಮನಿ ಒನ್ ಟೈಮ್ ಸೆಟಲ್ಮೆಂಟ್. ಒನ್ ಟೈಮ್ ಸೆಟಲ್ಮೆಂಟ್ ಹಾ. ಅದು ಎಲ್ಲೂ ಕೂಡ ಮ್ಯಾಂಡೇಟ್ರಿ ಏನಿಲ್ಲ. ಹಾಂ. ನಿಮಗೆ ಒಂದು ವಿಚಾರ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಸಾವಿರಾರು ಜನ ಹುಡುಗಿರು ಹ್ಮ್. ನನಗೆ ಪರ್ಮನೆಂಟ್ ಅಲಿಮಿನಿ ಬೇಕಾಗಿಲ್ಲ, ನನಗೆ ಕಾಂಪನ್ಸೇಷನ್ ಬೇಕಾಗಿಲ್ಲ, ನನಗೆ ಬರೀ ಡಿವೋರ್ಸ್ ಕೊಡಿ ಅಂತ ಸಾವಿರಾರು ಜನ ಹುಡುಗಿಯರಿದ್ದಾರೆ. ಹ್ಮ್ ಬಟ್ ಹುಡುಗರು ಡಿವೋರ್ಸ್ ಕೊಡ್ತಾ ಇಲ್ಲ. ಓಕೆ. ನಮ್ಮ ಸೊಸೈಟಿನಲ್ಲಿ ಇವತ್ತಿಗೂ ಒಂದು ಎಲ್ಲರ ತಲೆನಲ್ಲೂ ಒಂದು ಅಂಶ ಇದೆ. ಅದನ್ನು ಇವತ್ತು ನಿಮಗೆ ಹೇಳ್ತೀನಿ. ಅಟ್ಲೀಸ್ಟು ತುಂಬ ಜನಕ್ಕೆ ಗೊತ್ತಾಗಿಲ್ಲ ಇದು. ಹುಡುಗ ಡಿವೋರ್ಸ್ಗೆ ಹೋಗಬಾರ್ದು, ಹುಡುಗ ಡಿವೋರ್ಸ್ ಹಾಕ್ಬಾರ್ದು. ಹುಡುಗ ಡಿವೋರ್ಸ್ಗೆ ಹಾಕ್ಬಿಟ್ರೆ ಹುಡುಗಿ ಪರ್ಮನೆಂಟ್ ಅಲಿಮನಿ ಕೇಳ್ಬಿಡ್ತಾರೆ, ಕಾಂಪನ್ಸೇಷನ್ ಕೇಳ್ಬಿಡ್ತಾರೆ. ಈ ಥರದ್ದೆಲ್ಲ ಒಂದು ಸ್ಟಿಗ್ಮಾ ಇದೆ. ಹ್ಮ್. ಇವತ್ತಿಗೂ ಇದೆ ತುಂಬ ಜನದಲ್ಲಿ. ನನಗೆ ತುಂಬ ಜನ ಬರ್ತಾರೆ ನನಗೆ ಹುಡುಗರು, ಸರ್ ನಾವು ಇಷ್ಟೊಂದು ಸಫರ್ ಪಡ್ತಾ ಇದ್ದೀವಿ, ಬಟ್ಟು ನಾವು ಅಕ್ಕಪಕ್ಕ ಎಲ್ಲ ಕೇಳಿದ್ರೆ, ನಮ್ಮ ಫ್ರೆಂಡ್ ಸರ್ಕಲ್ ಕೇಳಿದ್ರೆ, ಇಲ್ಲಪ್ಪ ನೀನು ಡಿವೋರ್ಸ್ಗೆ ಹೋಗಬೇಡ, ನೀನು ಡಿವೋರ್ಸ್ಗೆ ಹಾಕ್ಬಾರ್ದು, ನೀನು ಡಿವೋರ್ಸ್ ಹಾಕಿದ್ರೆ ಸಿಗೋದಿಲ್ಲ, ಹ್ಮ್ ಹುಡುಗಿ ಹಾಕಿದ್ರೆ ಮಾತ್ರನೇ ಡಿವೋರ್ಸ್ ಸಿಗೋದು, ನಿನಗೆ ಅಷ್ಟೊಂದು ಸಿಗೋದಿಲ್ಲ ಬೇಗ, ಮತ್ತು ನೀನು ಕೇಳಿದ್ರೆ ನಿನಗೆ ದುಡ್ಡು ತುಂಬ ಡಿಮ್ಯಾಂಡ್ ಮಾಡ್ತಾರೆ, ಪರ್ಮನೆಂಟ್ ಅಲಿಮನಿ ಕೊಡಬೇಕಾಗತ್ತೆ, ಈ ಥರ ಎಲ್ಲ ಹೇಳ್ತಿದ್ದಾರೆ. ನಾನು ಏನು ಸರ್ ಮಾಡಬೇಕು ಅಂತ ಪ್ರತಿದಿನ ನನಗೆ ತುಂಬ ಕೇಸ್ಗಳು ಬರ್ತಾರೆ. ನಾನು ಹೇಳ್ತೀನಿ ಅವ್ರಿಗೆಲ್ಲರಿಗೂ, ಕಾನೂನು
ತುಂಬ ಅಪ್ಗ್ರೇಡ್ ಆಗಿದೆ ಇವತ್ತು. ಸುಮಾರು ಒಳ್ಳೊಳ್ಳೆ ಜಡ್ಜ್ಮೆಂಟ್ಸ್ಗಳು ಬಂದಿದೆ ಇವತ್ತು. ಹುಡುಗರ ಪರವಾಗಿ ಕೂಡ ಒಳ್ಳೊಳ್ಳೆ ಜಡ್ಜ್ಮೆಂಟ್ಗಳು ಬಂದಿದೆ. ಇವತ್ತು ಯಾವ ಥರ ಇದೆ ಅಂತಂದರೆ, ಹುಡುಗಿರು ನನಗೆ ಡಿವೋರ್ಸ್ ಕೊಡಿ, ನನಗೆ ದುಡ್ಡೇ ಬೇಕಾಗಿಲ್ಲ, ನಾನು ರಿಲೀಫ್ ತೊಗೊಂಡು ಹೊರಟೋಗ್ತೀನಿ ಅಂತ ಬಂದಿದ್ದರೂ ಕೂಡ ಎಷ್ಟೋ ಜನ ಹುಡುಗರು ಡಿವೋರ್ಸೇ ಕೊಡ್ತಿಲ್ಲ. ಇದು ತುಂಬ ಜನ ಗೊತ್ತೇ ಇಲ್ಲ. ಹುಡುಗ ಮಾತ್ರ ಡಿವೋರ್ಸ್ಗೆ ಹಾಕ್ಕೊಂಡ್ರೆ ಕಷ್ಟ, ಹುಡುಗಿ ಹಾಕ್ಕೊಂಡ್ಬಿಟ್ರೆ ತುಂಬ ಈಸಿ, ಕೋರ್ಟು ಹುಡುಗಿಗಾದ್ರೆ ಬೇಗ ಡಿವೋರ್ಸ್ ಕೊಟ್ಬಿಡ್ಬತ್ತೆ ಅನ್ನೋ ಒಂದು ಅಸಂಪ್ಷನಲ್ಲಿ ಇದ್ದಾರೆ. ಏನೂ ಇಲ್ಲ. ಇವತ್ತು ಹುಡುಗ ಹಾಕ್ಕೊಂಡ್ರೆ ಡಿವೋರ್ಸ್ಗೆ ಏನು ಪ್ರೊಸೀಜರ್ಸೋ, ಹುಡುಗಿ ಹಾಕ್ಕೊಂಡ್ರು ಅದೇ ಪ್ರೊಸೀಜರ್ಸೇ. ಸೊ ಅದರಲ್ಲಿ ಏನೂ ಡಿಫ್ರೆನ್ಸ್ ಏನಿಲ್ಲ. ಇನ್ನು ಪರ್ಮನೆಂಟ್ ಅಲಿಮನಿ ವಿಚಾರಕ್ಕೆ ಬಂದಾಗ, ಆಕೆಗೆ ನಿಜವಾಗ್ಲೂ ತೊಂದರೆ ಆಗಿದ್ದು, ಫಿಸಿಕಲಿ ಅಥವಾ ಮೆಂಟಲಿ ಆಕೆಗೆ ಗಂಡನಿಂದ ಅನ್ಯಾಯ ಆಗಿದ್ದು, ಪರ್ಮನೆಂಟ್ ಅಲಿಮನಿ ತೊಗೊಂಡಿದ್ರೆ ಇನ್ನೊಂದು ಮದುವೆ ಆದಾಗ ಹಾಂ ಸರ್. ಆಕೆ ಕೇಳಲೇಬಾರ್ದು ಅಂತ ಏನಿಲ್ಲ. ಅಲ್ಲಿ ಆಕೆ ಏನಾದರೂ ನಿಜವಾಗ್ಲೂ ಅಲ್ಲೂ ಕೂಡ ಏನಾದರೂ ಸಫರ್ ಪಟ್ಟಿದ್ರೆ ಆಕೆ ಕೇಳ್ಬೋದು. ಆದರೆ ಅದನ್ನು ಅಬಿಚುವಲ್ ಥರ ದುರುಪಯೋಗ ಪಡಿಸ್ಕೊಳಂಗಿಲ್ಲ ಕಾನೂನಲ್ಲಿ. ನನಗೆ ಇಲ್ಲಿ ಬಂದ್ಬಿಟ್ಟಿದೆ, ನಾನು ಇದಕ್ಕೋಸ್ಕರನೇ ಬೇಕಾದ್ರೆ ನಾನು ಮದುವೆ ಆಗ್ಬೋದು ಅನ್ನೋಂಥ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಕೋರ್ಟ್ಗಳು ಕೂಡ ಎಲ್ಲ ಅಬ್ಸರ್ವ್ ಮಾಡುತ್ತೆ. ಒಟ್ನಲ್ಲಿ ಇಟ್ ಇಸ್ ಬಯಾಸ್ ಟುವರ್ಡ್ಸ್ ವುಮೆನ್ ಅಂತ ಒಪ್ಕೋತಾ ಇದೀವಿ ಇಲ್ಲಿ ಟು ಅನ್ ಎಕ್ಸ್ಟೆಂಟ್. ಇಲ್ಲ ಅಷ್ಟೊಂದು ಈಗ ಮುಂಚಿನ ಥರ ಬಯಾಸ್ ಏನಿಲ್ಲ. ಓಕೆ, ಈಗ ಕಾನೂನುಗಳಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲನೂ ಈಗ ಬಯಾಸು ಸ್ಟೇಟಸ್ ಎಲ್ಲ ಹೊಟ್ಟೋಗ್ತಾ ಇದೆ. ಈಗೆಲ್ಲನೂ ಕಾಮನ್ ಆಗಿ ಥಿಂಕ್ ಮಾಡ್ತಾರೆ. ಯಾಕಂದ್ರೆ ಎಲ್ಲದರಲ್ಲೂ ಎಲ್ಲರೂ ಈಕ್ವಲ್ ರೈಟ್ಸ್ ಅಂತ ಅಂದ್ಬಿಟ್ಟು ಹೇಳಿ ಈಗ ಎಲ್ಲರೂ ಕೂಡ ಸ್ವಲ್ಪ ಎರಡೂ ಕಡೆ ಯೋಚನೆ ಮಾಡೋಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೋಗ್ಬಿಟ್ಟಿದೆ ಈಗ ಆಲ್ರೆಡಿ. ಆ ಬಯಾಸು ಸ್ಟೇಟಸ್ಸು ಸ್ವಲ್ಪ ಕಮ್ಮಿ ಆಗ್ತಿದೆ ಈಗ. ಓಕೆ, ಅಷ್ಟೊಂದು ಬಯಾಸ್ ಇಲ್ಲ ಈಗ. ರೈಟ್ ಸರ್. ಸರ್, ಇವಾಗ ಅರೇಂಜ್ ಮ್ಯಾರೇಜಲ್ಲಿ ಡಿವೋರ್ಸ್ ಜಾಸ್ತಿನಾ, ಲವ್ ಮ್ಯಾರೇಜ್ ಜಾಸ್ತಿನಾ? ಬಿಕಾಸ್ ಇದು ಸ್ಟಿಗ್ಮಾ ಇದೆ. ಅರೇಂಜ್ ಮ್ಯಾರೇಜ್ ಆದರೆ ಗೊತ್ತಾಗಲ್ಲ ಹುಡುಗಿ ಅಥವಾ ಹುಡುಗ ಹೆಂಗೆ ಅಂತ. ಲವ್ ಮ್ಯಾರೇಜ್ ಅಂದರೆ ಮೊದಲೇ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತೀವಿ ಅಂತ. ಸೊ ನಿಮ್ಮ ಪ್ರಕಾರ ಏನಿದು? ಆ್ಯಕ್ಚುಲಿ ಅದು ಸುಳ್ಳದು. ಅರೇಂಜ್ ಮ್ಯಾರೇಜಲ್ಲೂ ಡಿವೋರ್ಸ್ಗಳು ತುಂಬ ಜನ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ಅರೇಂಜ್ ಮ್ಯಾರೇಜ್ಗಳು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಲವ್ ಮ್ಯಾರೇಜ್ಗಿಂತ. ಕರೆಕ್ಟ್. ಲವ್ ಮ್ಯಾರೇಜ್ದು ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಈ ಲವ್ ಮ್ಯಾರೇಜಲ್ಲಿ ಬರೋಂಥ ಡಿವೋರ್ಸ್ದು ಕ್ವಾಂಟಮ್ಗೂ ಅರೇಂಜ್ ಮ್ಯಾರೇಜಲ್ಲಿ ಬರೋಂಥ ಡಿವೋರ್ಸ್ ಕ್ವಾಂಟಮ್ಗೂ ಎರಡೂ ನಾರ್ಮಲಾಗಿ ಅರೇಂಜ್ ಮ್ಯಾರೇಜಲ್ಲಿ ಜಾಸ್ತಿ ಬರುತ್ತೆ ಡಿವೋರ್ಸ್. ಲವ್ ಮ್ಯಾರೇಜಲ್ಲಿ ಕಮ್ಮಿ ಬರುತ್ತೆ ಡಿವೋರ್ಸ್. ಅಂದರೆ ಕ್ವಾಂಟಮ್ಗೆ ತೊಗೊಂಡಾಗ ಆ ರೇಂಜಲ್ಲಿ ಅದು ಬರುತ್ತೆ, ಇದು ಈ ರೇಂಜಲ್ಲಿ ಬರುತ್ತೆ. ಆದರೆ ಅರೇಂಜ್ ಮ್ಯಾರೇಜಲ್ಲಿ ಯಾವ ಥರ ಕಾಂಟ್ರವರ್ಸಿಗಳು ಬರ್ತಾ ಇದೆ, ಲವ್ ಮ್ಯಾರೇಜ್ಗಳಲ್ಲೂ ಅದೇ ಥರ ಕಾಂಟ್ರವರ್ಸಿ ಬರ್ತಾ ಇದೆ ಇವತ್ತು. ಯಾಕೆ ಲವ್ ಮ್ಯಾರೇಜಲ್ಲೂ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಕಾಂಟ್ರವರ್ಸಿ ಅಂತಂದರೆ, ತುಂಬ ಜನ ಅಂದ್ಕೊಳ್ತಾರೆ ಇಬ್ಬರು ಒಂದು 5-6 ವರ್ಷ ಲವ್ ಮಾಡಿರ್ತಾರೆ, ಇಬ್ಬರು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಹಾಗಾಗಿ ಅವರಲ್ಲಿ ಡಿಸ್ಪ್ಯೂಟ್ಸ್ ಆದಷ್ಟು ಕಮ್ಮಿ ಆಗ್ಬೋದು ಮತ್ತು ಬರದೇ ಇರೋಂಥ ಚಾನ್ಸಸ್ ಜಾಸ್ತಿ ಇರ್ಬೋದು ಅಂತ. ಇತ್ತೀಚೆಗೆ ಆ ಥರ ಏನಿಲ್ಲ. ಈ ಲವ್ ಮ್ಯಾರೇಜ್ಗಳಲ್ಲೂ ಸ್ವಲ್ಪ ಜಾಸ್ತಿ ಆಗ್ತಿದೆ ಈಗ ಡಿಸ್ಪ್ಯೂಟ್ಸು. ದ ರೀಸನ್, ಈ ತುಂಬ ಲವ್ ಮಾಡಿ ಮದುವೆ ಮಾಡ್ಕೊಂಡಾಗ ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ಪೊಸೆಸಿವ್ನೆಸ್ ಜಾಸ್ತಿ ಇರುತ್ತೆ. ಈ ಪೊಸೆಸಿವ್ನೆಸ್ ಜಾಸ್ತಿ ಆದಾಗ ಅದು ಎಲ್ಲೋ ಒಂದು ಕಡೆ ಆ ಡಿಸ್ಪ್ಯೂಟ್ಸ್ಗೆ ಒಂದು ಫೌಂಡೇಶನ್ ಬಿದ್ದೋಗ್ಬಿಡುತ್ತೆ. ಕೆಲವು ಸರಿ ಅವ್ರಿಗೆ ಗೊತ್ತಿಲ್ಲದಂಗೆ ಬಿದ್ದೋಗ್ಬಿಡುತ್ತೆ. ಆ ಗಂಡ ಏನಾದರೂ ಯಾರೋ ಪಾಪ ಕಲಿಗೆ ಹತ್ರ ಹುಡುಗಿ ಹತ್ರ ಮಾತಾಡಿದ ತಕ್ಷಣ ಈ ಹುಡುಗಿಗೆ ಎಲ್ಲೋ ಒಂದು ಕಡೆ ಭಯ ಜಾಸ್ತಿ ಆಗುತ್ತೆ. ಆ ಪೊಸೆಸಿವ್ನೆಸ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ, ನೀನು ಅವಳ ಹತ್ರ ಯಾಕೆ ಜಾಸ್ತಿ ಮಾತಾಡ್ತೀಯ? ರೈಟ್. ಯಾಕಂದ್ರೆ ಆ ಹುಡುಗಿಗೆ ಭಯ. ಯಾಕಂದ್ರೆ ಈ ಹುಡುಗಿ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಹೌದು. ಈ ಹುಡುಗ ಆಕೆ ಜೊತೆ ಮಾತಾಡಬೇಕಾದಾಗ ತುಂಬ ನಗ್ನಗ್ತಾ ಮಾತಾಡಿದಾಗ ಈಕೆಗೆ ಎಲ್ಲೋ ಒಂದು ಕಡೆ ಭಯ ಶುರು ಆಗ್ಬಿಡುತ್ತೆ. ಕರೆಕ್ಟ್. ಎಲ್ಲಾದರೂ ನನ್ನ ಗಂಡ ಮತ್ತೆ ಅವಳನ್ನ ಲವ್ ಮಾಡ್ಬಿಡ್ತಾನ, ಇನ್ಸೆಕ್ಯೂರಿಟಿ ಎಲ್ಲಾನು ಕಮೆಂಟ್ಸ್ ಆಗ್ಬಿಡುತ್ತೆ. ಸೊ ಅಲ್ಲಿ ಅವ್ರಿಗೆ ಗೊತ್ತಿಲ್ದಂಗೆ ಡಿಸ್ಪ್ಯೂಟ್ ಬಂದ್ಬಿಟ್ಟಿರುತ್ತೆ. ಸರ್, ಅರೇಂಜ್ ಮ್ಯಾರೇಜಲ್ಲಿ ವಿಚಿತ್ರ ಈ ಕಾರಣಕ್ಕೂ ಆದರೂ ಡಿವೋರ್ಸು ಅಂತ ಹೇಳೋದಾದ್ರೆ ರೀಸೆಂಟ್ ಆಗಿ ನಿಮ್ಮ ಹತ್ರ ಬಂದಿರೋ ಕೇಸ್ ಯಾವುದು? ಹುಡುಗಿರ ಅಥವಾ ಹುಡುಗರ ಯಾವುದಾದ್ರು ಸರ್, ತುಂಬ ಕ್ರೇಜಿಯಾಗಿ ಬಂದಿರುತ್ತಲ್ಲ, ನಿಮಗೆ ಒಂದ್ಸಲ ಆಶ್ಚರ್ಯ ಆಗುತ್ತೆ, ಏನಪ್ಪ ಈ ಥರ ಬರ್ತಾರೆ ಅಂತ ಹೇಳೋದಾದ್ರೆ ಯಾವುದದು? ಇತ್ತೀಚೆಗೆ ಸುಮಾರು ಕೇಸ್ಗಳು ನನಗೆ ಹುಡುಗಿರು ಬಂದಿದ್ದಾರೆ. ದ ರೀಸನ್, ಸರ್ ನನ್ನ ಗಂಡ ಗೇ ಅಂತ. ಅದು ಗೊತ್ತಾಗುತ್ತಲ್ಲ ಸರ್, ಸ್ಟಾರ್ಟಿಂಗ್ ಓಪನ್ ಆಗಿ ಮಾತಾಡಿರಲ್ಲ ಇದು? ತುಂಬ ಜನ ಮಾತಾಡಿರಲ್ಲ. ಒಂದು ಕೇಸು ನಾನು ಹೆಸರನ್ನ ಡಿಸ್ಕ್ಲೋಸ್ ಮಾಡಲ್ಲ. ಶಿ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ತುಂಬ ಒಳ್ಳೆ ಮನತನ, ಗಂಡನ ಕಡೆನೂ ಒಳ್ಳೆ ಮನತನ, ಒಳ್ಳೆ ಕುಟುಂಬ. ಇವನ್ನು ಗಂಡನ ಕಡೆಯವರು ಒಳ್ಳೊಳ್ಳೆ ಅಧಿಕಾರದಲ್ಲಿರುವಂಥ ಪೊಸಿಷನಲ್ಲಿರುವಂಥ ಫ್ಯಾಮಿಲಿ ಅವರು. ಪಾಪ ಸುಮಾರು ಲಕ್ಷಗಳನ್ನ ಖರ್ಚು ಮಾಡಿ ಮದುವೆ ಮಾಡಿದರು. ಮದುವೆ ಮಾಡಿದ್ಮೇಲೆ ಎಲ್ಲನೂ ಹನಿಮೂನ್ಗೆ ಅವರು ಅರೇಂಜ್ ಮಾಡಿದರು. ಹನಿಮೂನ್ಗೆ ಹೋಗ್ಬೇಕಾದಾಗ ಈ ಗಂಡ ಏನು ಮಾಡ್ದ, ಆ ಗಂಡನ ಫ್ರೆಂಡು 1 ತಿಂಗಳ ಮುಂಚೆ ಇನ್ನೊಬ್ಬ ಅವ್ರ ಫ್ರೆಂಡು ಮದುವೆ ಆಗಿತ್ತು. ಇವ್ರು ಮದುವೆ ಆದಮೇಲೆ ಒಟ್ಟಿಗೆ ಹನಿಮೂನ್ಗೆ ಹೋಗೋಣ ನಾವೆಲ್ಲರೂ ಸೇರಿಕೊಂಡು 4 ಜನ 2 ಜೋಡಿಗಳು ಅಂತ ಹೇಳಿ ಪ್ಲ್ಯಾನ್ ಮಾಡಿದರು. ಪಾಪ ಇವ್ರದ್ದು ಮದುವೆ ಆದಮೇಲೆ ಹನಿಮೂನ್ಗೆ ಅಂತ ಹೋಗಿದ್ದಾರೆ ಹೊರಗಡೆ. ಸರಿ, ಅಲ್ಲಿ ರೆಸಾರ್ಟಲ್ಲಿ
ಅಕಾಮಿಡೇಟ್ ಮಾಡಿದ್ದಾರೆ. ಸರಿ, ರಾತ್ರಿ 10:30 ಆಗಿದೆ. ಎಲ್ಲರೂ ಡಿನ್ನರ್ ಮುಗಿಸಿ ಸರಿ 4 ಜನ ಪಕ್ಕದಲ್ಲೇ ಎಲ್ಲ ರೆಸಾರ್ಟಲ್ಲಿ ರೂಮ್ ತೊಗೊಂಡಿದ್ದಾರೆ. ಈ ಇಬ್ಬರು ಹುಡುಗರು ಏನು ಮಾಡಿದ್ರು, ನಾವು ಆರಾಮಾಗಿ ಒಂದು ವಾಕ್ ಮಾಡ್ಕೊಂಡು ಬರ್ತೀರಿ, ನೀವು ಕೂತ್ಕೊಂಡು ಮಾತಾಡ್ತಾರೆ ಅಂತ ಈ ಪಾಪ ಇವರಿಬ್ಬರನ್ನ ರೂಮ್ನಲ್ಲಿ ಬಿಟ್ಬಿಟ್ಟು ಇವರು ವಾಕಿಂಗ್ ಹೊರಟೋಗ್ಬಿಟ್ಟಿದ್ದಾರೆ. ಹೋದ್ರು ರಾತ್ರಿ 12:30 1 ಗಂಟೆ ಆದರೂ ಬಂದಿಲ್ಲ. ಪಾಪ ಈ ಹುಡುಗಿರು ಅದು ಅಲ್ಲಿ ಬೇರೆ ಯಾವುದೋ ಪ್ಲೇಸಲ್ಲಿ ಹೊರಟೋಗಿದ್ದಾರೆ. ಫೋನ್ ಮಾಡೋರು ಇಬ್ಬರದು ಫೋನು ಸ್ವಿಚ್ ಆಫ್ ಆಗಿದೆ. ಇಬ್ಬರು ಹುಡುಗಿರು ಪಾಪ ಟ್ರೈ ಮಾಡಿ 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 ರಾತ್ರಿ 2 ಗಂಟೆ 3 ಗಂಟೆವರೆಗೂ ಟ್ರೈ ಮಾಡಿದ್ದಾರೆ, ಬಂದಿಲ್ಲ. ಸರಿ ಪಾಪ ಹಂಗೆ ಕೂತ್ಕೊಂಡು ತೂಕಡಿಸ್ಬಿಟ್ಟಿದ್ದಾರೆ. ಬೆಳಗಿನ ಜಾವ ಎದ್ದು ಟ್ರೈ ಮಾಡಿದರೆ ಫೋನು ಸ್ವಿಚ್ ಆನ್ ಆಗಿದೆ. ಎಲ್ಲಿದೆ? ನಾವಿಲ್ಲೇ ಪಕ್ಕದಲ್ಲೇ ಇದ್ದೀವಿ. ಎಲ್ಲಿಂದರೆ ರೆಸಾರ್ಟಲ್ಲೇ ಇದ್ದೀವಿ, ಪಕ್ಕದಲ್ಲೇ. ಯಾರು ಬಂದರೆ 2 ರೂಮ್ ಮಾಡಿರಲ್ಲ, 1 ರೂಮ್ ಕೀ ಅವ್ರ ಹತ್ರ ಇತ್ತು, ಆ ರೂಮ್ನಲ್ಲಿ ಇದ್ದಾರೆ ಅವರು. ಈ ಹುಡುಗಿರು ಏನಿದು ರಾತ್ರಿ 3 ಗಂಟೆವರೆಗೂ ನಾವು ನಿಮಗೆ ಟ್ರೈ ಮಾಡ್ತಾ ಇದ್ವಿ, ನಿಮ್ಮ ಫೋನು ಸ್ವಿಚ್ ಆಫ್ ಬರ್ತಾ ಇತ್ತು, ನೋಡಿದ್ರೆ ಈಗ ಬೆಳಗ್ಗೆ ಬಂದು ನೀವು ಆನ್ ಮಾಡಿಕೊಂಡು ಇಲ್ಲೇ ಇದ್ದೀವಿ ಅಂತ ಹೇಳ್ತೀರಿ. ನಾವು ಅಷ್ಟು ಟ್ರೈ ಮಾಡಿದ್ದೀವಿ, ನಿಮಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ನಾವು ಬಂದಿರೋದು ಹನಿಮೂನ್ಗೆ, ನೀವು ಈ ಥರ ರಾತ್ರಿಯೆಲ್ಲ ಇಬ್ಬರು ಹೊರಟೋಗ್ಬಿಟ್ರೆ ಹೇಗೆ ಅಂತಂದ್ಬಿಟ್ಟು ಹೇಳಿ ಕರೆಸಿ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ, ಇಲ್ಲ ನಾವೆಲ್ಲ ಒಂದು ವಾಕ್ ಮಾಡ್ಕೊಂಬೋಣ ಅಂತ ಹೋದ್ವಿ. ವಾಕ್ ಮಾಡ್ಕೊಂಬಂದು ಟಯರ್ಡ್ ಆಗೋಯ್ತು, ನೀವೆಲ್ಲ ಪಾಪ ಇಬ್ಬರು ಮಲ್ಬಿಟ್ಟಿರ್ತಾರಂತ ಇಮ್ಯಾಜಿನೇಷನ್ ಬೇಸಿಸ್ ಮೇಲೆ ನಾವು ಡಿಸ್ಟರ್ಬ್ ಮಾಡ್ಬೋದು ಅಂತ ನಾವು ಮಲ್ಕೊಂಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಂತ. ಸೊ ಫಸ್ಟ್ ಡೇ ಆದ್ರಿಂದ ಇಬ್ಬರಿಗೂ ಬೇರೆ ಏನೂ ಸಂದೇಹ ಬರಲಿಲ್ಲ ಅವ್ರಿಗೆ, ಏನೋ ಇರ್ಬೋದೇನೋ ಅಂತ. ನೆಕ್ಸ್ಟ್ ಡೇ ಕೂಡ ಇವರಿಬ್ಬರು ಬರಲೇ ಇಲ್ಲ. ಸೊ ಬೆಳಗ್ಗೆ ಎದ್ದು ಇಬ್ಬರಿಗೂ ಜಗಳ ಆಗಿ, ಇಬ್ಬರು ಗಂಡ ಹೆಂಡ್ತಿರು ಜಗಳ ಮಾಡಿಕೊಂಡು ಹನಿಮೂನ್ ನಾವು ಕ್ಯಾನ್ಸಲ್ ಮಾಡೋಣ ಅಂತೇಳಿ ವಾಪಸ್ ಬಂದರು. 3 ದಿನ ಪ್ರೋಗ್ರಾಮ್ ಹಾಕೊಂಡು 2 ದಿನಕ್ಕೆ ವಾಪಸ್ ಬಂದರು. ಬಂದ ಮೇಲೆ ಆ ಹುಡುಗಿ 3 ದಿನ ರಜಾ ಹಾಕಿದ್ಲಲ್ಲ, ಆ ಹುಡುಗಿ ಮನೇಲೆ ಉಳ್ಕೊಂಡು, ಅವನ ಗಂಡ ನನಗೆ ಕೆಲಸ ಇದೆ ಅಂತ ಬೆಳಗ್ಗೆ ಎದ್ದು ಹೊರಟ್ಬಿಟ್ಟ. ಗಂಡನ ಲ್ಯಾಪ್ಟಾಪನ್ನ ಇವು ಏನಕ್ಕೂ ಲ್ಯಾಪ್ಟಾಪ್ ಬಿಟ್ಟೋಗ್ಬಿಟ್ಟಿದ್ದಾನಲ್ಲ ನನ್ನ ಗಂಡ ಇವತ್ತು ಅಂತಂದ್ಬಿಟ್ಟು ಹೇಳಿ ಓಪನ್ ಮಾಡಿ, ಜಸ್ಟು ಬಿಟ್ಟೋಗ್ಬಿಟ್ಟಿದ್ದಾನಲ್ಲ ಅನ್ನೋ ವಿಚಾರಕ್ಕೋಸ್ಕರ ಆಕೆ ಓಪನ್ ಮಾಡಿದ್ದಾಳೆ. ಓಪನ್ ಮಾಡಿದಾಗ ಏನೋ ಕ್ಯೂರಿಯಾಸಿಟಿನಲ್ಲಿ ಅದನ್ನು ಚೆಕ್ ಮಾಡಿದ್ರೆ ಬರೀ ಆತ ಹುಡುಗರ ಜೊತೆಯಲ್ಲಿ ದೈಹಿಕ ಸಂಪರ್ಕ ಮಾಡಿರುವಂಥ ವಿಡಿಯೋಗಳು ಸಿಕ್ಕಿದೆ. ಆಕೆಗೆ ಆವಾಗ ಗೊತ್ತಾಯಿತು, ಅರೆ ನಾನು ಯಾರನ್ನ ಮದುವೆ ಆಗಿದ್ದೀನಿ, ಇವರು ಯಾಕೆ ನೈಟ್ ಎಲ್ಲನೋ ಒಟ್ಟಿಗೆ ಇರಲಿಲ್ಲ ಬರಲಿಲ್ಲ ಅನ್ನೋದು ಆವಾಗ ಗೊತ್ತಾಯಿತು. ಅದರಲ್ಲಿ ಆ ಇಬ್ಬರು ಹುಡುಗರು ಕೂಡ ಗೇನೆ. ಈ ಇಬ್ಬರು ಹುಡುಗಿರಿಗೂ ಗೊತ್ತೇ ಇಲ್ಲ ಈ ವಿಚಾರ. ಒಟ್ಟಿಗೆ ಬೇರೆ ಹನಿಮೂನ್ಗೆ ಹೋಗಿದ್ದಾರೆ. ಎಕ್ಸಾಕ್ಟ್ಲಿ. ಅವನು 1 ತಿಂಗಳು ವೆಯ್ಟ್ ಮಾಡಿದ್ದಾನೆ ಈ ಊರ ಜೊತೆಲಿ ಹನಿಮೂನ್ಗೆ ಹೋಗ್ಬೇಕು ಅಂತ. ಬಿಕಾಸ್ ಇಟ್ಸ್ ಅ ಪ್ಲಾನ್ಡ್. ಅದು ವೆರಿ ನೈಸ್. ನಾರ್ಮಲ್ ಆಗಿ ನಮ್ಮ ಸೊಸೈಟಿನಲ್ಲಿ ಹೇಗೆ ಅಂತಂದ್ರೆ, ಯಾವುದೇ ಹುಡುಗಿನ ಮದುವೆ ಮಾಡಬೇಕು ಅಂತಂದಾಗ ಎಲ್ಲರೂ ಏನು ಚೆಕ್ ಮಾಡ್ತಾರೆ ಹುಡುಗನ ಬಗ್ಗೆ? ಹುಡುಗ ಕುಡಿತಾನ? ಇಲ್ಲ. ಸಿಗರೆಟ್ ಸೇತಾನ? ಇಲ್ಲ. ಬೇರೆ ಹುಡುಗಿರ್ ಶೋಕಿ ಇದೆಯಾ? ಇಲ್ಲ. ದುಂದು ವೆಚ್ಚ ಮಾಡ್ತಾನ? ಲಕ್ಷಗಟ್ಟಲೆ ಹೋಗಿ ದುಡ್ಡು ಕಳ್ಕೊಂಡು ಖರ್ಚು ಮಾಡ್ಕೊಂಡು ಬರ್ತಾನ? ಇಲ್ಲ. ಅವ್ನ ಫ್ರೆಂಡ್ ಸರ್ಕಲ್ ಎಲ್ಲಾನು ಡೀಸೆಂಟ್ ಆಗಿದಾರ? ಎಲ್ಲ ಡೀಸೆಂಟ್. ರೈಟ್. ಜಾಸ್ತಿ ಗರ್ಲ್ ಫ್ರೆಂಡ್ಸ್ಗಳಿಲ್ವಾ? ರೂಲ್ಡ್ ಔಟ್. ಸೊ ಇಷ್ಟನ್ನ ನೋಡಿದಾಗ ನಾರ್ಮಲ್ ಆಗಿ ಎಲ್ಲರೂ ಫ್ಯಾಮಿಲಿನವ್ರು ಏನ್ ಅನ್ಕೊಳ್ತಾರೆ, ಇದು ಒಳ್ಳೆ ಕುಟುಂಬ, ಹುಡುಗ ಅಪ್ಪಟ ಚಿನ್ನ ಅಂತ ನಾರ್ಮಲ್ ಆಗಿ ಒಂದು ಕಾನ್ಸೆಪ್ಟ್. ಅದು ಓಕೆ. ಬಿಯಾಂಡ್ ಕೆಲವು ಸಲ ಏನಾಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ಒಂದು ಎಕ್ಸಾಂಪಲ್. ಸರ್, ಇನ್ನೊಂದು ಯಾವ್ದಾರು ಈ ತರ ಕತೆ ಹೇಳಿದ್ರೆ ಹೇಳಿ, ನಮ್ಗೆ ಈ ತರ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಈ ತರ ಖಂಡಿತ ಬಂದಿರುತ್ತೆ ನಿಮ್ಗೆ. ಇನ್ನೊಂದು ಕತೆ ಯಾವ್ದಾರು ಇದೇ ತರ ಸಿಮಿಲರ್ ಇರೋದು, ಗೇ ಅಲ್ಲದೆ ಇದ್ರು ಬೇರೆ ಬೇರೆ ತರ ಸಮಥಿಂಗ್ ಎಲ್ಸ್? ಒಂದು ಕೇಸಲ್ಲಿ ಇದು ತುಂಬ ನಿಮಗೆ ವಿಚಿತ್ರ ಅಂತ ಅನಿಸುತ್ತೆ. ವಿಚಿತ್ರ ಅಂತಂದರೆ ಹುಡುಗರಲ್ಲಿ ನನಗೆ ಕೆಲವು ಸಲ ಅನಿಸುತ್ತೆ, ಈಗ ನಾವು ಕೂಡ ಪುರುಷರಾಗಿ ಇಷ್ಟೊಂದು ಒಳ್ಳೆ ಹುಡುಗರಿದ್ದಾರ ಪ್ರಪಂಚದಲ್ಲಿ ಅಂತ ಈ ಆಶ್ಚರ್ಯ ಪಡೋಂಥ ಕೆಲವು ಕೇಸ್ಗಳನ್ನು ಕೂಡ ನಾನು ಸುಮಾರು ನೋಡಿದ್ದೀನಿ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಆ ಕೇಸಲ್ಲಿ ನನ್ನ ಹತ್ರ ಹುಡುಗಿ ಡಿವೋರ್ಸಿಗೆ ಬಂದಿದ್ದು. ಆ ಹುಡುಗಿ ರೀಸನ್ ಕೊಟ್ಟಿದ್ದು, ನನ್ನ ಗಂಡನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂತ. ಕಾಳಜಿ ಯಾವ ಥರ ಕಾಳಜಿ ಬೇಕು ನಿನಗೆ? ಊಟಕ್ಕೆ ತಂದಾಕಲ್ವಾ? ತಂದಾಕ್ತಾರೆ ಸರ್. ನಿನ್ನ ಜೊತೆಲಿ ಜಗಳ ಆಡ್ತಾರಾ? ರೂಲ್ಡ್ ಔಟ್ ಸರ್. ನಿನ್ಗೆ ಯಾವತ್ತಾರು ಅವಾಚ್ಯ ಶಬ್ದಗಳಿಂದ ಬೈತಾರಾ? ಯಾವತ್ತೂ ಬೈಯಲ್ಲ ಸರ್ ನನ್ನ ಗಂಡ. ನಿನ್ನೆಲ್ಲೂ ಕರ್ಕೊಂಡು ಹೋಗೋದಿಲ್ಲ ಹೊರಗಡೆ ಸುತ್ತಾಡ್ಸೋದಕ್ಕೆ? ಕರ್ಕೊಂಡು ಹೋಗ್ತಾರೆ ಸರ್. ಮತ್ತು ಏನು ಮತ್ತೆ ಇನ್ನು ಇದಕ್ಕಿಂತ ಮಿಗಿಲಾಗಿ ಇನ್ನೇನು ಕಾಳಜಿ ಕೊಡಬೇಕಮ್ಮ ನಿನಗೆ ಅಂತಂದಾಗ, ಸರ್ ನಾನು ಏನೇ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ನನ್ನ ಗಂಡ ನನ್ನನ್ನು ಕ್ವಶನ್ಸ್ ಮಾಡಲ್ಲ. ಅಂದರೆ ನೀನು ಏನು ಅಂತ ಮಿಸ್ಟೇಕ್ಸ್ ಮಾಡ್ತೀಯ ನೀನು? ಸರ್ ಕೆಲವು ಸಲ ನಮ್ಮ ಮನೆಗೆ ನಮ್ಮ ಫ್ರೆಂಡ್ಸ್ಗಳು ಬರ್ತಾರೆ, ಅದರಲ್ಲಿ ಕೆಲವು ಸಲ ಬಾಯ್ ಫ್ರೆಂಡ್ಸು ಬರ್ತಾರೆ, ನಾವಿಬ್ಬರು ಒಟ್ಟಿಗೆ ಕೂತಿರ್ತೀವಿ. ನನ್ನ ಗಂಡ ಅಕಸ್ಮಾತ್ ಮನೆಗೆ ಬಂದರೆ ಅದನ್ನು ಯಾಕೆ ನೀನು ಒಬ್ಬ ಹುಡುಗನ ಕರ್ಸ್ಕೊಂಡು ಕೂರಿಸಿದೀಯಾ
ಕೂರಿಸ್ಕೊಂಡು ಈ ಥರ ಮಾತಾಡ್ತಾ ಇದೆಯಾ, ನಿನ್ನ ಪಕ್ಕದಲ್ಲೇ ನಿನ್ನ ನಾನು ಬಂದರೂ ಕೂಡ ಪಕ್ಕದಲ್ಲೇ ನಿನ್ನ ಫ್ರೆಂಡನ್ನು ಕೂರಿಸ್ಕೊಂಡಿದ್ದೀಯಾ, ನೀನು ಅಷ್ಟೊಂದು ಹತ್ತಿರದಲ್ಲಿ ಕೂತಿದ್ಯಾ ಅಂತಲೂ ಕೇಳೋದಿಲ್ಲ. ಹ್ಮ್ ನಾವು ಬೈ ಓವರ್ ಸೈಟು ನಾವು ಅಷ್ಟೊಂದು ಹತ್ತಿರದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಾಗ ಗಂಡ ಬಂದಾಗ ಎಲ್ಲ ಹುಡುಗಿರು ಹೆದರ್ಕೊಳ್ತಾರೆ. ಹೌದು. ನನಗೆ ಭಯನೇ ಬರಲ್ಲ, ಯಾಕಂದ್ರೆ ನನ್ನ ಗಂಡ ಯಾವತ್ತೂ ಅದ್ರ ಬಗ್ಗೆ ಕ್ವಶನೇ ಮಾಡಲ್ಲ. ಆ ಕ್ವಶನ್ ಮಾಡದೇ ಇರೋದ್ರಿಂದ ಅದು ಸಲಿಗೆ ನನಗೆ ಜಾಸ್ತಿ ಆಗಿ ನನ್ನ ಕೆಲವು ಫ್ರೆಂಡ್ಸ್ಗಳು ಬಂದಾಗ ನಾನು ಯಾವ ಥರ ನಾನು ಅಲ್ಲಿ ಒಂದು ಕೂತಿದ್ರು ಕೂಡ ಅವನು ಕೇಳದೆ ನನಗೆ ಮನಸ್ಸಲ್ಲಿ ಯಾವ ಥರ ಬಂದ್ಬಿಟ್ಟಿದೆ ಅಂದರೆ, ನನ್ನ ಗಂಡ ಆಗಿದ್ರೆ ನನ್ನ ಬಗ್ಗೆ ಏನೂ ಕಾಳಜಿ ತೊಗೊಳೋದಿಲ್ವಾ? ಹ್ಮ್ ಯಾಕಂದ್ರೆ ಯಾರಾದರೂ ಗಂಡ ಆ ಥರ ಪಕ್ಕದಲ್ಲಿ ಯಾರೋ ಒಬ್ಬ ಹುಡುಗ ಬಂದು ಕೂತಿರೋದು ನೋಡಿದ್ರೆ ಅಥವಾ ಫ್ರೆಂಡ್ ಬಂದು ಕೂತಿರೋದು ನೋಡಿದ್ರೆ ಆತ ಸಿಟ್ಟು ಮಾಡ್ಕೊಳ್ಬೇಕು ಅಥವಾ ಪೊಸೆಸಿವ್ನೆಸ್ಸನ್ನು ತೋರಿಸ್ಬೇಕು ಅಥವಾ ನೆಕ್ಸ್ಟ್ ಡೇ ನನಗೆ ವಾರ್ನ್ ಮಾಡಬೇಕು. ನಾನು ಬಂದಾಗಲೂ ನೀನು ಆ ಹುಡುಗನ ಜೊತೆ ಆ ಥರ ಕೂತಿದ್ಯಲ್ಲ, ನೀನು ಸ್ವಲ್ಪ ನಿನಗೆ ಭಯ ಭಕ್ತಿ ಇಲ್ವಂತ ನನ್ನನ್ನು ಗದರಿಸ್ಬೇಕು. ಈ ಥರದ್ದು ನನಗೆ ಏನೂ ಮಾಡಲಿಲ್ಲ ಅಂತಂದಾಗ ಅಲ್ಲಿಗೆ ನನ್ನ ಗಂಡ ನನ್ನನ್ನು ಇನ್ಯಾವ ಕಾಳಜಿ ಇಟ್ಕೊಂಡು ನನ್ನ ನೋಡ್ಕೊಳ್ತಾರೆ ನನ್ನ ಲೆವೆಲ್ಗೆ ಬಂದುಬಿಟ್ಟಿದ್ದೀನಿ. ಫಸ್ಟು ಇದನ್ನು ಹೇಳಿದಾಗ ನಾನು ನಂಬಲಿಲ್ಲ. ಓಕೆ ಯಾಕೆಂದರೆ ಯಾರಾಗಲಿ ಗಂಡಸರು ಒಬ್ಬ ಹೌದು. ಹುಡುಗ ಯಾರೋ ಬಂದು ತನ್ನ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನೋಡಿದಾಗ ನೆಕ್ಸ್ಟ್ ಡೇ ಅವ್ರ ಮುಂದೆ ಏನು ಕೇಳಲಿಲ್ಲ ಅಂದ್ರು ನೆಕ್ಸ್ಟ್ ಡೇ ಏನಾದರೂ ಗಂಡನ ಹೆಂಡ್ತಿನ ವಾರ ಮಾಡ್ತಾರೆ. ಅವ್ರ ನೋಡಿ ಈ ಥರ ಎಲ್ಲ ಮುಂದೆ ನೀನು ಈ ಥರ ಕೇಳ್ತೀವಿ. ಕೂತ್ಕೋಬೇಡ, ತುಂಬ ಅಸಹ್ಯವಾಗಿತ್ತು ನೀನು ಕೂತ್ಕೊಂಡಿದ್ದು ಹೌದು, ರೀತಿ ಹೌದು. ಅಂತ ಸ್ವಲ್ಪ ಗದರಿಸ್ತಾನೆ ಅಥವಾ ಬೈತಾನೆ, ಏನೋ ಒಂದು ಮಾಡ್ತಾರೆ ಅಥವಾ ಒಂದು ಕಂಪ್ಲೇಂಟ್ ಹೇಳ್ತಾನೆ ಅಥವಾ ರಿಲೇಷನ್ಸ್ಗೋ ಯಾರಿಗಾರು ತಂದೆ ತಾಯಿಗೋ ಕಂಪ್ಲೇಂಟಾರ ಮಾಡ್ತಾರೆ. ಹೌದು. ನಾನು ಆಯ್ತಮ್ಮ ಇದನ್ನು ನೋಡೋಣ ನಾವು, ಏನು ಬೇಕೀಗ ನಿನಗೆ, ನಾವು ಹಾಗೆ ಆ ಹುಡುಗನ ನಿನ್ನ ಗಂಡನ ಕರೆಸಿ ಬುದ್ಧಿವಾದ ಹೇಳಿ ಇದನ್ನೆಲ್ಲ ಸರ್ ಮಾಡ್ಬೋದು, ಮಾಡೋಣ ಅಂತಂದ್ಬಿಟ್ಟು ಹೇಳಿದೆ. ಇಲ್ಲ ಸರ್ ಏನೇ ಕಾರಣಕ್ಕೂ ಬೇಡ, ಯಾಕಂದ್ರೆ ನಾನು ತುಂಬ ಎಕ್ಸ್ಟ್ರೀಮ್ ನಾನು ನೋಡ್ಬಿಟ್ಟಿದ್ದೀನಿ ನಾನು ಇದರಲ್ಲಿ. ಯಾವ ಥರ ಎಕ್ಸ್ಟ್ರೀಮ್ ನೀನು ನೋಡ್ಬಿಟ್ಟಿದ್ಯಾ ಅಂತ ಆದರೆ, ಒಂದಿನ ನಾನು ಒಬ್ಬ ಹುಡುಗನ ತೊಡೆ ಮೇಲೆ ಮಲಗಿದ್ರು ಕೂಡ ನನ್ನ ಗಂಡ ಬಂದಾಗ ಅವನೇನು ಕೇಳಲಿಲ್ಲ. ಸರ್ ಫಸ್ಟ್ ಆಫ್ ಆಲ್ ಆ ಹೆಂಡತಿ ಇನ್ನೊಬ್ಬ ಹುಡುಗನ ತೊಡೆ ಮೇಲೆ ಹೆಂಗ್ ಮಲಗಿಸ್ಕೊಂಡು, ದಟ್ ಇಸ್ ಮೈ ಫಸ್ಟ್ ಕ್ವಶನ್. ಎಕ್ಸಾಕ್ಟ್ಲಿ ಇದೇ ಕ್ವಶನನ್ನು ನಾನು ಕೇಳಿದೆ. ನನ್ನ ಗಂಡನ ಪರೀಕ್ಷೆ ಮಾಡೋದಕ್ಕೋಸ್ಕರ ಆಗ್ಲಾರು ನನ್ನ ಗಂಡನ ನನ್ನ ಮೇಲೆ ಕೋಪ ಬರುತ್ತಾ ಅಂತ ನಾನು ನೋಡಿದ್ರೆ ಆಗಲೂ ನನ್ನ ಗಂಡನಿಗೆ ನನ್ನ ಮೇಲೆ ಕೋಪ ಬರಲಿಲ್ಲ. ಅಂಥ ಗಂಡ ನನಗೇನಿಗೆ ಬೇಕು? ಈ ಥರ ಆದಾಗ ನಾನೇ ಎಲ್ಲೋ ಒಂದು ಕಡೆ ತಪ್ಪು ದಾರಿಗೆ ಹೊಟ್ಟೋಗ್ತೀನಿ. ಕರೆಕ್ಟ್. ಇದನ್ನು ನಾನು ಈಸಿಯಾಗಿ ತೊಗೊಂಡ್ಬಿಡ್ತೀನಿ. ಸೊ ಈ ಥರ ಗಂಡ ನನಗೆ ಬೇಕಾಗಿಲ್ಲ ಅಂತಂದಾಗ ನಾನೇನು ಮಾತಾಡೋಕ್ಕಾಗಲಿಲ್ಲ ಆಕೆ. ಫೇರ್ ಎನಫ್. ಸೊ ಆಕೆ ಫರ್ಮಾಗಿ ಬಂದ್ಬಿಟ್ಟಿದ್ಲು, ನನಗೆ ಯಾವುದೇ ಕಾರಣಕ್ಕೂ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ. ಸೊ ನಾನು ಕೇಸ್ ಫೈಲ್ ಮಾಡಿದೆ. ಯಾಕಂದ್ರೆ ನಾವು ಅಡ್ವೊಕೇಟ್ಸು ಇನ್ನು ಅಷ್ಟೊಂದು ಬಲವಂತವಾಗಿ ಹೇಳಿದಾಗ, ಯಾಕೆ ನಾನು ತುಂಬ ಕೇಸನ್ನು ನಾನು ಡಿವೋರ್ಸನ್ನು ಫೈಲ್ ಮಾಡಿದೆ, ಕೌನ್ಸಿಲಿಂಗ್ನಲ್ಲೇ ನಾನು ವಾಪಸ್ ಕಳಿಸ್ಬಿಡ್ತೀನಿ. ಯಾಕಂದರೆ ಡಿವೋರ್ಸ್ ಕೇಸ್ ಫೈಲ್ ಮಾಡೋಂಥದ್ದು ನನಗೆ ಸರಿ ಕಾಣಲಿಲ್ಲ ಅಂತಂದರೆ ಅದು ಡಿವೋರ್ಸೇ ಮದ್ದಲ್ಲ ಅಂತೇಳಿ ಅವ್ರಿಗೇನೋ ಒಂದು 5-10 ನಿಮಿಷ ಒಂದು ಕ್ಲೀನಾಗಿ ಕೌನ್ಸಿಲಿಂಗ್ ಥರ ಮಾಡಿಬಿಟ್ಟು ಇದು ಡಿವೋರ್ಸ್ ಕೇಸ್ಗೆ ಫಿಟ್ ಅಲ್ಲ ಅಂತ ಎಷ್ಟೋ ಜನ ವಾಪಸ್ ಕಳಿಸಿರ್ತೀನಿ ನಾನು. ಕೆಲವನ್ನ ನಾನು ತುಂಬ ಅವರು ಫೋರ್ಸ್ ಮಾಡಿದಾಗ ನಾನು ವಾಪಸ್ ಮಾಡೋಕ್ಕಾಗೋದಿಲ್ಲ. ಸೊ ಕೇಸನ್ನು ಫೈಲ್ ಮಾಡಿದೆ, ಮೀಡಿಯೇಷನ್ಗೂ ರೆಫರ್ ಮಾಡಿದ್ವಿ. ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಇದ್ರ ಬಗ್ಗೆ ನಾವು ಈ ಮೀಡಿಯೇಷನಲ್ಲಿ ಕೂತ್ಕೊಂಡು ಗಂಡನ ಹತ್ರ ಚರ್ಚೆ ಮಾಡಬೇಕು ಅಂತ. ಸೊ ಗಂಡನ್ನ ಕೂರಿಸ್ಕೊಂಡು ಕೇಳಿದೇನಪ್ಪ, ಈ ಕಂಪ್ಲೇಂಟು ನಿನ್ನ ಮೇಲೆ ಹೇಳ್ತಾ ಇದ್ದಾಳೆ ನಿನ್ನ ಹೆಂಡತಿ, ಇದು ನಿಜಾನಾ? ನಿನ್ನ ಹೆಂಡತಿ ಬಗ್ಗೆ ನಿನಗೆ ಒಂದು ಪೈಸನೂ ಕಾಳಜಿ ಇಲ್ಲ, ನಿನ್ನ ಹೆಂಡತಿ ಬೇರೆಯವ್ರ ಜೊತೆ ತೊಡೆ ಮೇಲೆ ಮಲಗಿದ್ರು ನೀನು ಹಾಗೆ ಹೋಗ್ತೀಯ, ನೀನೇನು ಕೇಳಲ್ಲ, ನಿನ್ನ ರೂಮಲ್ಲಿ ಹೋಗಿ ನೀನು ಬಾಗಿಲಾಕೊಳ್ತೀಯ, ನೀನು ಡಿಸ್ಟರ್ಬ್ ಮಾಡಲ್ಲ, ಅದು ರಾತ್ರಿ ಎಲ್ಲ ನೀನು ಬರೋದಿಲ್ಲ ಈಚೆ ಅಂತ ಹೇಳಿ ನಿನ್ನ ಹೆಂಡತಿ ಕಂಪ್ಲೇಂಟ್ ಹೇಳ್ತಾರೆ, ಇದು ನಿಜಾನ ಅಂತಂದರೆ ಅವನು ಹೌದು ಸರ್ ಅಂತ ಒಪ್ಕೊಂಡ. ಅರೆ ಯಾಕೆ ಹಾಗಾದ್ರೆ ನೀನೇನು ಕಾಳಜಿ ಇಲ್ವಾ? ಅಕಸ್ಮಾತ್ ನಿನ್ನ ಹೆಂಡತಿ ಬೇರೆಯವ್ರ ಜೊತೆಲಿ ಈ ಥರ ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಂಡು ನೀನು ಹಾಗೆ ಸುಮ್ಮನೆ ಇದ್ಬಿಡ್ತೀಯ ಅಂತಂದರೆ ಆತ ಒಂದು ವರ್ಡ್ ಹೇಳ್ದ, ಸರ್ ನಾನು ನನ್ನ ಹೆಂಡತಿನ ಮಾನಸಿಕವಾಗಿ ಪ್ರೀತಿಸ್ತಾ ಇದ್ದೀನಿ, ನನಗೆ ದೈಹಿಕ ಆ ಒಂದು ವಿಚಾರಗಳು ನನಗೆ ಇಂಪಾರ್ಟೆಂಟ್ ಅಲ್ಲ. ಮ್ಯಾಕ್ಸಿಮಮ್ ಆಕೆ ಏನು ಮಾಡ್ಬೋದು, ಬೇರೆಯವ್ರ ಜೊತೆಲಿ ದೈಹಿಕ ಸಂಬಂಧ ಇಟ್ಕೋಬೋದು ಅಷ್ಟೇ. ಪ್ರಪಂಚದಲ್ಲಿ ಅದೇ ಇಂಪಾರ್ಟೆಂಟ್ ಅಲ್ಲ. ಪ್ರಪಂಚದಲ್ಲಿ ಆಕೆ ಆ ಥರ ದೈಹಿಕ ಸಂಪರ್ಕ ಇಟ್ಕೊಂಡ ತಕ್ಷಣ ಅವಳಿಗೆ ಡಿವೋರ್ಸ್ ಕೊಟ್ಬಿಡ್ಬೇಕು ಅನ್ನೋಂಥ ಮನಸ್ಥಿತಿ ನನಗೇನಿಲ್ಲ. ಯಾಕಂದ್ರೆ ನನಗೆ ನನ್ನ ಹೆಂಡತಿ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಅವಳು ಫಿಸಿಕಲಿ ಏನಾರ ಮಾಡ್ಕೊಳ್ಳಿ, ಬಟ್ ಆಕೆ ನನ್ನ ಹೆಂಡ್ತಿನೇ. ಅದು ಯಾವುದೂ ಶಾಶ್ವತ ಅಲ್ಲ. ಅದು ಇವತ್ತು ಎಂಗೇಜ್ ಇದೆ, ಆಕೆ ಮಾಡ್ಬೋದು. ಬಟ್ ಒಂದು ಏಜ್ ಆದಮೇಲೆ ನಮ್ಮಿಬ್ಬರಲ್ಲಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ಸು ಬಂದೇ ಬರುತ್ತೆ. ನಾನು ಇದನ್ನೆಲ್ಲ ತಪ್ಪು ಅಂತೇಳಿ ನಾನು ನನ್ನ ಹೆಂಡತಿಗೆ ಡಿವೋರ್ಸ್ ಕೊಡೋಂಥ ಮನಸ್ಥಿತಿ ನನಗೇನಿಲ್ಲ. ಇದನ್ನೆಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಸರ್, ನನಗೇನು ಡಿವೋರ್ಸ್ ಬೇಕಾಗಿಲ್ಲ. ಮುಂದೆ ನನ್ನ ಹೆಂಡತಿ ಬದಲಾಗ್ತಾಳೆ. ಇವತ್ತು ಅವಳಿಗೇನು ಹುಡುಗಾಟಿಕೆ ಎಂಗೇಜ್ ಅದು, ಆಗ ಅನ್ನಿಸ್ಬೋದು ಬೇರೆ ಬಾಯ್ ಫ್ರೆಂಡ್ ಜೊತೆಲಿ ನಾನು ಕೂತ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ, ಈ ಥರ ಎಲ್ಲ ಆಕೆ ಭಾವನೆಗಳು ಬರ್ಬೋದು. ಒಂದು ದಿನ ಆ ಭಾವನೆಗಳೆಲ್ಲ ಹೋಗುತ್ತೆ ಆಕೆಗೂ. ನಾನು ತಾಳ್ಮೆಯಿಂದ ಅದನ್ನು ಕಾಯಬೇಕು ಅಂತಂದಾಗ ನನಗೆ ಮೀಡಿಯೇಷನಲ್ಲಿ ತುಂಬ ಆಶ್ಚರ್ಯ ಆಯಿತು ನನಗೆ. ಅರೆ ಪ್ರಪಂಚದಲ್ಲಿ ಇಂಥ ಒಳ್ಳೆ ಗಂಡಸರುಗಳು ಇವತ್ತಿಗೂ ಇದ್ದಾರೆ ಅಂತಂದರೆ, ಆಮೇಲೆ ಈ ಥರ ಒಂದು ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ಗಂಡಸರುಗಳು ಇದ್ದಾರೆ ಅಂತಂದರೆ ಅದು ಆಶ್ಚರ್ಯ. ಸರ್ ಎಲ್ಲದು ಫಿಸಿಕಲ್ ಅಲ್ಲ, ಎಲ್ಲದು ಬರೀ ಎಮೋಷನಲ್ ಅಲ್ಲ, ಬಟ್ ಐ ಥಿಂಕ್ ಇದು ರಾಂಗ್ ಮೈಂಡ್ ಸೆಟ್ ಅಂತ ನನ್ನ ಪರ್ಸನಲ್ ಒಪಿನಿಯನ್. Might be.
ಇದನ್ನ ಒಬ್ಬೊಬ್ಬರು ಒಂದೊಂದು ರೀತಿನಲ್ಲಿ ವಿಮರ್ಶೆ ಮಾಡ್ತಾರೆ. Right. ಕೆಲವರು ಇದನ್ನ ಇವನೊಬ್ಬ ಗಂಡಸ, ಇವನು ಇಂಥದನ್ನೆಲ್ಲ ಕೋಪರೇಟ್ ಮಾಡ್ತಾನಲ್ಲ, ಇಂಥದನ್ನೆಲ್ಲ ಎನ್ಕರೇಜ್ ಮಾಡ್ತಾನಲ್ಲ, ಇಂಥದಕ್ಕೆಲ್ಲ ಅವನೇನು ಅನ್ನೋದಿಲ್ವಲ್ಲ, ಇದೆಲ್ಲ ನಮ್ಮ ಒಂದು ಇದರಲ್ಲಿ ತಪ್ಪು ಹ್ಮ್. ಅಂತ ಕೆಲವರು ವಿಮರ್ಶೆ ಮಾಡ್ತಾರೆ. ಇನ್ನು ಕೆಲವರು ಅರೆ ಇಷ್ಟೊಂದು ಉದಾರ ಮನೋಭಾವ ಇದೆ ಅವನಿಗೆ. ಹ್ಮ್. ಸೊ ಒಬ್ಬೊಬ್ಬರು ಮೈಂಡ್ ಸೆಟ್ಟು ಒಂದೊಂದು ರೀತಿಯಲ್ಲಿ ಇಂಥ ಕೇಸ್ಗಳನ್ನ ವಿಮರ್ಶೆ ಮಾಡ್ತಾರೆ. ರೈಟ್. ಏನು ಮಾಡ್ದ ಅಂದರೆ ಫುಟ್ಬಾಲರು ಎಲ್ಲ ಆಸ್ತಿನ ತಾಯಿ ಹೆಸರು ಬರೆದ್ಬಿಟ್ರು. ಯಾಕಂದರೆ ನಾಳೆ ದಿನ ಡಿವೋರ್ಸ್ ಆದ್ರೂ ನನ್ನ ಹೆಸರಲ್ಲಿ ಇರಲ್ವಲ್ಲ, ಸೊ ಹೆಂಡ್ತಿಗೇನು ಕೊಡೋದು ಬೇಕಾಗಿಲ್ಲ ಅಂತ. ಇದು ಕರೆಕ್ಟ್ ಸ್ಟ್ರಾಟಜಿನ ವರ್ಕ್ ಆಗುತ್ತಾ ಅಥವಾ ತಾಯಿ ಹೆಸರಲ್ಲಿದ್ರೂ ಹೆಂಡ್ತಿ ಕೊಡಬೇಕಾಗತ್ತಾ ಅಲಿಮನಿಯಲ್ಲಿ? ನಮ್ಮ ಮಾರ್ವಾಡಿಗಳು ಜಾಸ್ತಿ ಬರ್ತಿರಲಿಲ್ಲ ಕೋರ್ಟಿಗೆ, ಹ್ಞೂ ವೈಶ್ಯಾಸ್ಗಳು ಜಾಸ್ತಿ ಬರ್ತಿರಲಿಲ್ಲ ಕೋರ್ಟಿಗೆ, ಹ್ಞೂ ಬ್ರಾಹ್ಮಣಗಳು ತುಂಬ ಜನ ಬರ್ತಿರಲಿಲ್ಲ ಕೋರ್ಟ್ಗಳಿಗೆ. ಎಲ್ಲ ಈವನ್ ಕ್ರಿಶ್ಚಿಯನ್ಸಲ್ಲೂ ಜಾಸ್ತಿ ಆಗ್ತಿದೆ, ಮುಸ್ಲಿಮ್ಸಲ್ಲೂ ಜಾಸ್ತಿ ಆಗ್ತಿದೆ. ನಮಗೆ ಒಂದೋ ಎರಡೋ ಕೇಸ್ ಇದ್ರೇ ನಮಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ. ನೀವು 50 ಕೇಸ್ ಇಟ್ಕೊಂಡು ಹೆಂಗೆ ಸರ್ ನೀವು ನಿದ್ದೆ ಮಾಡ್ತೀರಿ ರಾತ್ರಿ ಎಲ್ಲ ಅಂತ. ಹುಡುಗಿ ಇದೇ ಥರ ಟಿಂಡರಲ್ಲಿ ಯಾರ್ದ್ರ ಜೊತೆ ಮ್ಯಾಚ್ ಆಗೋದು, ಆಚೆಗಡೆ ಡೇಟ್ಗೆ ಹೋಗೋದು, ಆಮೇಲೆ ಫಿಸಿಕಲ್ ರಿಲೇಷನ್ಶಿಪ್ ಅಂತ ಕರ್ಕೊಂಡು ಹೋಗೋದು, ಅದಾದಮೇಲೆ ಹುಡುಗನ ಮೇಲೆ ಕೇಸ್ ಹಾಕ್ಬಿಡೋದು, ಇವ್ನು ಫಿಸಿಕಲ್ ರಿಲೇಷನ್ಶಿಪ್ ಮಾಡ್ದ, ಇಟ್ ವಾಸ್ ನಾಟ್ ಕನ್ಸೆನ್ಶುವಲ್ ಅಂತ. ಆಮೇಲೆ ಎಷ್ಟೋ ಜನ ಗೊತ್ತಾಗಿದೆ ಇದು ಫಾಲ್ಸ್ ಕೇಸ್ ಅಂತ. ಸೊ ನಾಳೆ ದಿನ ಡಿವೋರ್ಸ್ ಆಗುತ್ತೆ ಅಂತ ಆದರೆ ಈ ಮದುವೆ ಖರ್ಚಿಗೂ ಹುಡುಗನ ಕಡೆಯವ್ರು ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ, ಅದಕ್ಕೆ ಬೇರೆ ಎಕನಾಮಿಕ್ಸ್ ವರ್ಕ್ ಆಗುತ್ತೆ. ಈಗ ಮೊಬೈಲಲ್ಲಿ ಕೆಲವು ಚಾಟ್ಸ್ಗಳನ್ನ ಡಿಲೀಟ್ ಮಾಡಿರಲ್ಲ. ಸರಿ, ಹುಡುಗರು ನನ್ನ ಹತ್ರ ಬರ್ತಾರೆ, ಸರ್ ಯಾಕೋ ಫಸ್ಟ್ ನೈಟು ಐ ಆಮ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈ. ದ ರೀಸನ್ ನನಗೆ ಸೆಕ್ಸ್ ತುಂಬ ಈಸಿ ಆಗೋಯ್ತು, ನನಗೆ ಡೌಟ್ ಬರ್ತಾ ಇದೆ, ನನ್ನ ಹೆಂಡತಿ ಮುಂಚೆನೇ ಆದರೂ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿತ್ತಾ ಅವಳಿಗೆ. ಸೊ ಇವತ್ತಿನ ಎಪಿಸೋಡಲ್ಲಿ ಕೇಳ್ತಾ ಇರ್ತಾರೆ ಎಲ್ಲಿ ಅಭಿಷೇಕು ಬರೀ ನಾನೇ ಮಾಡಿದೆ ಅಂತ. ಡ್ಯೂ ಟು ಹೆಲ್ತ್ ರೀಸನ್ಸ್ ಅಭಿಷೇಕ್ ಇವತ್ತಿನ ಎಪಿಸೋಡಲ್ಲಿ ಬರೋಕ್ಕಾಗಲಿಲ್ಲ. ಬಟ್ ಐ ಹೋಪ್ ಈ ಒಂದು ಎಪಿಸೋಡಲ್ಲಿ ನೀವು ಸಿಕ್ಕಾಪಟ್ಟೆ ವಿಷಯಗಳನ್ನ ಕಲ್ತಿದ್ದೀರಾ ಅಂತ. ಸೊ ಯಾರೂ ಡಿವೋರ್ಸ್ ಆಗೋಕ್ಕೆ ಹೋಗಬೇಡಿ, ಬಟ್ ಸ್ಟಿಲ್ ಅನ್ಅವಾಯ್ಡಬಲ್ ರೀಸನ್ಸಿಂದ ಏನಾದರೂ ಆಗಬೇಕಂತಿದ್ರೆ ಹೋಮ್ ಟು ರೀಚ್ ಔಟ್. ಸೊ ಎಂಜಾಯ್ ಮಾಡಿದರೆ, ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಆ್ಯಂಡ್ ಇನ್ನಷ್ಟು ಹೆಚ್ಚು ಪ್ರೀತಿ ನೀವು ಕೊಟ್ಟರೆ ಇದೇ ಥರ ಒಳ್ಳೊಳ್ಳೆ ಗೆಸ್ಟ್ನ ನಾವು ಶೋಗೆ ಕರಿಬೋದು. ಸೊ ವಿತ್ ದಿಸ್ ನಾನು ಹೊರಡ್ತಾ ಇದ್ದೀನಿ, ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ.